ಸಾಕು ಸಾಕು, ನಮ್ಮ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿದರೆ, ಸುಮಾರು ಸ್ವಾರ್ಥ ಭಾವನೆಯನ್ನು ಹೊಂದಿ ಸಮಾಜ ಇವತ್ತು ನಡೀತಾ ಇದೆ ಅಂತ ಹೇಳಿದರೆ ಅದೊಂದು ದೊಡ್ಡ ತಪ್ಪು ಶಬ್ದ ಆಗಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತದೆ. ನಾನು ನನ್ನದು ಅಷ್ಟಕ್ಕೆ ಸೀಮಿತ ಆಗ್ತಾ ಉಂಟು. ಒಂದು ಕಾಲದಲ್ಲಿ ಕುಟುಂಬ, ಸಮಾಜ, ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮವರು ಅನ್ನತಕ್ಕಂಥ ಭಾವನೆಯಲ್ಲಿ ಬದುಕುತ್ತಾ ಇದ್ದಂಥ ನಮ್ಮ ಹಿರಿಯರು ಇವತ್ತು ಅವರ ಮುಂದುವರಿದ ಪೀಳಿಗೆಯಾಗಿ ನಾವಿದ್ದೇವೆ. ನಮ್ಮ ಪೀಳಿಗೆ ಮುಂದುವರಿಬೇಕು. ಆದರೆ ಅಲ್ಲಲ್ಲಿ ಗಮನಿಸಿದರೆ ಮನಸ್ಸಿಗೆ ನೋವಾಗುವಂತಹ, ಬೇಸರವಾಗುವಂತಹ, ನಮ್ಮ ಹಿಂದೂ ಸಮಾಜ ಯಾವ ಕಡೆಗೆ ಸಾಗುತ್ತಾ ಇದೆ ಅನ್ನುವಂತಹ ಒಂದು ಚಿಂತೆ ಮನಸ್ಸಿಗೆ ಕಾಡುತ್ತದೆ. ಅಂಥದ್ದರಲ್ಲಿ ಇವತ್ತಿನ ಕಾರ್ಯಕ್ರಮ ಒಂದು ಅತ್ಯಂತ ಆದರ್ಶಮಯವಾದ ಮತ್ತು ಮಾರ್ಗದರ್ಶಕವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ನನ್ನ ಸನ್ಮಿತ್ರರಾದ ಮತ್ತು ನಿಮಗೆಲ್ಲ ಚಿರಪರಿಚಿತರಾದ, ನಮ್ಮವರೇ ಆದ, ಅದು ಎಷ್ಟು ಹೇಳಿದ್ರು ಸಾಲು. ಯಾಕೆ ಅಂತ ಹೇಳಿದರೆ, ನಮ್ಮ ಮಧ್ಯದಲ್ಲೇ ಇದ್ದುಕೊಂಡು ನಮ್ಮನ್ನು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹಿಸುತ್ತಾ ಮುಖಿಯಾದ ಚಿಂತನೆಯನ್ನು ಮಾಡಿಕೊಂಡಿರುವ ಬಾಲಕೃಷ್ಣ ಶೆಟ್ಟರು. ನಾನಿವತ್ತು ಪ್ರತಿಷ್ಠಾನದ ಕಡೆಗೆ ಏನನ್ನು ನಾನು ಪ್ರಸ್ತಾಪ ಮಾಡುವುದಿಲ್ಲ. ಈಗಾಗಲೇ ಶಿವಕುಮಾರ್ ಅವರು ಚಂದದ ವರದಿಯನ್ನು ಮಂಡಿಸಿದ್ದಾರೆ. ಬಾಲಕೃಷ್ಣ ಶೆಟ್ಟರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಉಲ್ಲೇಖ ಮಾಡಬೇಕು. ಸಮಾಜ ಸ್ವಾರ್ಥ ಪರವಾಗಿದೆ ಅಂತ ಹೇಳುವ ಮಾತಿಗೆ ಸರಿಯಾದ ವಿರುದ್ಧ ಸ್ವಾರ್ಥ ರಹಿತವಾಗಿದೆ ಅಂತ ಹೇಳುವುದಕ್ಕೆ ಬಾಲಕೃಷ್ಣ ಶೆಟ್ಟರು ಸಾಕ್ಷಿಯಾಗಿ ನಿಲ್ತಾರೆ. ಯಾಕೆ ಅಂತ ಹೇಳಿದರೆ, ನಾನು ಹೇಗೆ ಬದುಕಬೇಕು, ಇತರರಿಗೆ ಬದುಕುವುದಕ್ಕೆ ಹೇಗೆ ಅವಕಾಶ ಮಾಡಿಕೊಡಬೇಕು, ಇದು ಮನುಷ್ಯ ಜನ್ಮದ ಸಾರ್ಥಕತೆಯ ಒಂದು ವಿಚಾರ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಒಂದು ಮಾತಿದೆ. ಅಷ್ಟನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ಸಮಾಜದೊಳಗೆ ಬದುಕುವುದಕ್ಕೆ ಭಗವಂತ ಕೊಟ್ಟ ಆಯುಷ್ಯ, ಭಗವತ್ ಭಕ್ತರಾದಂತಹ ನಮ್ಮ ಬಂಧುಗಳು ಕೊಟ್ಟಂತ ಅವಕಾಶ, ಇದನ್ನು ನಾವು ಹೇಗೆ ಸದುಪಯೋಗ ಪಡಿಸಿಕೊಳ್ಳಬಹುದು ಅನ್ನೋದು ನಮ್ಮ ಕಲ್ಪನೆಗೆ ಬರಬಹುದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಬಾಲಕೃಷ್ಣ ಶೆಟ್ಟರವರು ಇವತ್ತು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಾಯಿ ಮಂಗಳಾಂಬೆಯ ಸನ್ನಿಧಾನದಲ್ಲಿ ಅಂತ ಹೇಳುವುದು ಇನ್ನೂ ಒಂದು ಸಂಗತಿ. ಬಾಲಕೃಷ್ಣ ಶೆಟ್ಟರು ಬಹಳ ದೊಡ್ಡ ಶ್ರೀಮಂತರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಶ್ರೀಮಂತರು ಹೇಳುವುದಕ್ಕೆ ಇಚ್ಛೆ ಪಡುವುದಿಲ್ಲ. ಸಾಮಾನ್ಯವಾಗಿ ಸಮಾಜದಲ್ಲಿ ಗುರುತಿಸಲ್ಪಡುವುದು ಹೇಗೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಮುಂಚೂಣಿಯಲ್ಲಿದ್ದರೆ ಶ್ರೀಮಂತರು ಅಂತ. ಆರ್ಥಿಕವಾಗಿ ಸದೃಢವಾಗಿದ್ರೆ ಅವರು ಒಳ್ಳೆ ಶ್ರೀಮಂತರು ಮಾರಾಯರೆ ಅಂತ ಹೇಳ್ತಾರೆ. ಬಾಲಕೃಷ್ಣ ಶೆಟ್ಟರನ್ನು ಎಳವೆಯಿಂದಲೇ ನಾನು ಬಲ್ಲವ. ನಾವು ಜೊತೆಯಾಗಿ ಬದುಕಿದವರು, ಈಗಲೂ ಇರುವವರು, ನಾವು ಇರುವಲ್ಲಿವರೆಗೂ ಇರ್ತೇವೆ ಖಂಡಿತ. ಎಷ್ಟು ಕಷ್ಟದಲ್ಲಿ ತಮ್ಮ ಬಾಲ್ಯದ ಜೀವನವನ್ನು ಕಳೆದಿದ್ದಾರೆ ಅಂತ ಹೇಳಿದರೆ, ನಾನದನ್ನು ಪ್ರಸ್ತಾಪ ಮಾಡಿದರೆ ಅವರ ಕಣ್ಣಲ್ಲಿ ನೀರು ಬರಲೂಬಹುದು. ಇವತ್ತು ಅವರ ಕಣ್ಣಲ್ಲಿ ನೀರು ಬರಬಾರದು, ಯಾರು ನೀರು ತರಿಸಬಾರದು. ಅವರು ನಗುತ್ತಾ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸೇವೆ ಸಾರ್ಥಕ್ಯ ರೀತಿಯಲ್ಲಿ ಸಮಾಜಕ್ಕೆ ಸಮರ್ಪಣೆ ಆಗಬೇಕಾಗಿದೆ. ಕಷ್ಟದಲ್ಲಿ ಜೀವನವನ್ನು ಆರಂಭಿಸಿದಂತ ಬಾಲಕೃಷ್ಣ ಶೆಟ್ಟರು ತಮ್ಮಲ್ಲಿ ಒಡಮೂಡಿಸಿಕೊಂಡದ್ದು ಒಂದು ಸಹೃದಯ. ಯಾರನ್ನು ಕಂಡ್ರು ಕೂಡ ಅವರ ಆತ್ಮೀಯವಾಗಿ ಮಾತಾಡುವ, ಯಾವ ಕಾರ್ಯಕ್ರಮಕ್ಕೆ ಕೂಡ ತಮ್ಮ ಸಾಧ್ಯವಾದ ಮಟ್ಟದಲ್ಲಿ ಸಹಕಾರವನ್ನು ಕೊಡುವ, ಪರಸ್ಪರ ಅಭಿಮಾನವನ್ನು ಹೊಂದಿದವರು, ನನ್ನಂತೆ ತನ್ನಂತೆ ಇತರರ ನೋವನ್ನು ಅರ್ಥ ಮಾಡಿಕೊಂಡವರು. ಹಾಗಾಗಿ ಹೇಳ್ತಾ ಇದ್ದೇನೆ, ಹಣದ ಶ್ರೀಮಂತಿಗೆ ಎಷ್ಟಿದೆ ನಾವು ಲೆಕ್ಕ ಹಾಕುದು ಬೇಡ. ಅವ್ರಿಗೆ ಇರ್ಲಿ, ಸಾಕಷ್ಟು ಇರಲಿ, ಇನ್ನೂ ಹೆಚ್ಚಾಗಲಿ. ಆದರೆ ಒಂದೇ ಒಂದು ಮಾತಿನಿಂದ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಬಾಲಕೃಷ್ಣ ಶೆಟ್ಟರು ನಮ್ಮ ಇಡೀ ಸಮಾಜಕ್ಕೆ ಮಾದರಿಯಾಗಿ ಯಾಕೆ ನಿಲ್ತಾರೆ ಅಂತ ಹೇಳಿದ್ರೆ, ಅವರಲ್ಲಿ ಹೃದಯ ಶ್ರೀಮಂತಿಕೆ ಇದೆ ಎನ್ನುವ ಕಾರಣ.
ಆ ಹೃದಯ ಶ್ರೀಮಂತಿಕೆಯ ಕಾರಣವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ, ಆಮಂತ್ರಣದಲ್ಲಿ ನೋಡ್ತಾ ಇದ್ದೇವೆ. 51 ಜನ ಅವರನ್ನು ನಿರ್ಗತಿಕರು ಅಂತ ಹೇಳುವುದಾ? ಅಲ್ಲ, ಅಸಹಾಯಕರು ಅಂತ ಹೇಳುವ. ಅಸಹಾಯಕರು ಅಥವಾ ಸಹಾಯದ ಅವಶ್ಯಕತೆ ಇರತಕ್ಕಂಥ 51 ಜನ ವಿದ್ಯಾರ್ಥಿಗಳನ್ನು, ಸಣ್ಣ ಪ್ರಾಯದವರನ್ನ ವಸ್ತ್ರದಾನದ ಮೂಲಕ ಅವರು ಇವತ್ತು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರು ಕೇಳಿ ಅಲ್ಲ, ಇವರು ಕೊಡ್ತಾ ಇದ್ದಾರೆ. ಅಂತಹ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ ಅಂತ ಇದ್ರೆ ಅದು ಹೃದಯ ಶ್ರೀಮಂತಿಕೆಯ ಕಾರಣ. ವಸ್ತ್ರದಾನ ಅನ್ನುವ ಶಬ್ದ 1 ಗಂಟೆ ವ್ಯಾಖ್ಯಾನ ಮಾಡುವುದು. ಮಾನ ಮುಚ್ಚುವಂತಹ, ಮನುಷ್ಯನಿಗೆ ಮಾನಕ್ಕಿಂತ ದೊಡ್ಡದು ಬೇರೆ ಯಾವುದಿಲ್ಲ ಅಂತ. ಮಾನ, ಪ್ರಾಣವನ್ನಾದ್ರೂ ಬಿಡ್ಬೋದು. ನಮ್ಮಲ್ಲಿ ಎಂತೆಂಥ ಹಿರಿಯರು ಇದ್ರು, ಆಗಿ ಹೋಗಿದ್ದಾರೆ. ಅವರೆಲ್ಲ ಮಾನಕ್ಕೋಸ್ಕರ ಪ್ರಾಣವನ್ನು ಬಿಟ್ಟವರು. ಅಂತಹ ಮಾನದ ಸಂರಕ್ಷಣೆಯ ಉದ್ದೇಶದಿಂದ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗದಂತೆ ಹೇಳುವ ಸದ್ಭಾವದಿಂದ ವಸ್ತ್ರದಾನವನ್ನು ಮಾಡ್ತಾ ಇದ್ದ. ಅದಕ್ಕೊಂದು ಸಣ್ಣ ಕೈಯಿಂದ ಹುಟ್ಟಿದಂತ ಆತ ಹಲವು ವರ್ಷಗಳವರೆಗೆ ಇವರ ಒಟ್ಟಿಗೆ ಇದ್ದು ಒಂದು ದಿನ ಹರಿಪಾದವನ್ನು ಸೇರಿಕೊಂಡ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಒಂದು ಗಾದೆಯ ಮಾತು. ಅಂತಹ ಸ್ಥಿತಿಯನ್ನು ನಾವು ಬಹಳ ನೋವಿನಿಂದ ಹೇಳಬೇಕಾಗ್ತದೆ. ಏಕೈಕ ಮಗನಾಗಿದ್ದಂತಹ ಆ ಪುತ್ರ ರತ್ನವನ್ನ ಕಳ್ಕೊಂಡಂತಹ ಬಾಲಕೃಷ್ಣ ಶೆಟ್ಟರು ಇವತ್ತು ಅವನ ಸ್ಮರಣಾರ್ಥವಾಗಿ ತಮ್ಮ ಕುಟುಂಬದವರನ್ನು, ತಮ್ಮ ಮನೆಯವರನ್ನೆಲ್ಲ ಸೇರಿಸಿಕೊಂಡು, ಇಲ್ಲಿ ಸೀತಾರಾಮ ಶೆಟ್ಟರು ಅವರ ಅಣ್ಣ ಇದ್ದಾರೆ, ಇಲ್ಲಿ ಅವರ ಸೊಸೆ ಇದ್ದಾಳೆ ಮಮತಾ, ಇವರನ್ನೆಲ್ಲ ಸೇರಿಸಿಕೊಂಡು ನಮ್ಮನ್ನೆಲ್ಲ ಸಾಕ್ಷಿಯಾಗಿ ಇಟ್ಟುಕೊಂಡು ಮಾಡುತ್ತಿರುವಂತಹ ಕಾರ್ಯ. ಇದರ ಬಗ್ಗೆ 2 ವಾಸ್ತವ ಘಟನೆಗಳನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಹೃದಯ ಶ್ರೀಮಂತಿಕೆ ಇದುವೇ ಮನುಷ್ಯನಿಗೆ ಬೇಕಾದ. ಮನುಷ್ಯತ್ವ, ಮನುಷ್ಯನಾಗಿರ್ಬೇಕು ಹೊರತು ಪ್ರಾಣಿಗಳಾಗಿರಬಾರದು ಅಂತ. ಮನುಷ್ಯ ಜನ್ಮನೋ ಜಾಯತೆ ಜಂತು, ಹುಟ್ಟುವಾಗ ಮಾಂಸದ ಮುದ್ದೆ, ಜಂತು ಏನು ಗೊತ್ತಿಲ್ಲ. ಕರ್ಮಣೋ ಜಾಯತೆ ದ್ವಿಜ, ದ್ವಿಜ ಅಂದರೆ ಬ್ರಾಹ್ಮಣ ಅನ್ನುವ ಶಬ್ದ ಇದ್ರು ಉತ್ತಮನಾದವ ಅಂತ ಅರ್ಥ. ಒಳ್ಳೆಯ ಕೆಲಸದ ಮೂಲಕ ಉತ್ತಮನಾಗಬೇಕು, ಇದು ಮನುಷ್ಯತ್ವ. ವೇದಾಧ್ಯಯನತೋ ವಿಪ್ರ, ವೇದಾಧ್ಯಯನ ಅಂದ್ರೆ ಏನು? ಚತುರ್ವೇದಗಳ ಅಧ್ಯಯನ ಅಲ್ಲ. ವೇದ ಅಂದ್ರೆ ಒಳ್ಳೇದು ಅಂತ ಶಬ್ದದ ಅರ್ಥ, ಸತ್ಯ ಅಂತ, ಕೆಟ್ಟದು ಇಲ್ಲದ್ದು ಅಂತ. ಅದಕ್ಕೆ ಡಬಲ್ ಇಫೆಕ್ಟ್ ಇದೆ. ಅಂತ ಅನುಕರಣೀಯ ಆದರ್ಶಮಯವಾದದ್ದು ಅಂತ ಹೇಳ್ತಾ, ಈ ಘಟಕ, ಮಂಗಳಾದೇವಿ ಘಟಕದ ನೇತೃತ್ವದಲ್ಲಿ, ಬಹುಶಃ ನನಗೆ ಅನ್ನಿಸ್ತದೆ ಅವರು ಸ್ವಂತವಾಗಿ ಮಾಡ್ಬೋದಿತ್ತು. ಅನೇಕರು ಅವರವರ ಮನೆಗಳಲ್ಲಿ ಕಾರ್ಯಕ್ರಮ ಮಾಡುವುದನ್ನು ನಾವು ಇವತ್ತು ಕಾಣ್ತೇವೆ. ಆದರೆ ನಮ್ಮನ್ನೆಲ್ಲ ಸೇರಿಸಿಕೊಂಡು ಒಂದು ಅತಿ ಉತ್ಕೃಷ್ಟವಾದಂತಹ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರುವಂಥದ್ದು ಅಖಿಲ ಕರ್ನಾಟಕ ಹಿರಿಯರ ಸೇವಾ ಪ್ರತಿಷ್ಠಾನದ ಮಾಧ್ಯಮಗಳಲ್ಲಿ ಬಂದಿದೆ. ಹರಿಯಾಣದಲ್ಲಿ ಒಂದು ಶ್ರೀಮಂತ ಕುಟುಂಬ ಇತ್ತು. ಆ ಶ್ರೀಮಂತ ಕುಟುಂಬದಲ್ಲಿ 2 ಗಂಡು ಮಕ್ಕಳು, ಇಬ್ಬರು ಕೂಡ ವಿದೇಶದಲ್ಲಿ ಕೆಲಸದಲ್ಲಿ, ತಂದೆ ತಾಯಿ ಮನೆಯಲ್ಲಿ. ಒಂದು ದಿನ ತಾಯಿಯ ಇಹಲೋಕ ಯಾತ್ರೆ ಮುಗಿಯುತ್ತದೆ. ಮಕ್ಕಳಿಗೆ ಮೆಸೇಜ್ ಹೋಗ್ತದೆ, ಹೀಗೀಗಾಗಿದೆ, ಬನ್ನಿ ಮಕ್ಕಳೇ. ದೊಡ್ಡವ ಅಮೆರಿಕದಿಂದ ಈ ಮಗ ಮಂಡೆ ಇದ್ರೆ ಹಾಗೆ ಹೇಳಬಹುದ, ಆದ್ರೆ ಇವತ್ತಿನ ಪರಿಸ್ಥಿತಿ ಹಾಗೆ. ಎಲ್ಲ ಕಲ್ತಿದ್ದಾರೆ, ವಿಚಾರಗಳಿದೆ, ವಿದ್ಯೆ ಇದೆ, ಎಲ್ಲ ಗೊತ್ತಿದೆ ಅನ್ನತಕ್ಕಂಥ ಅಹಂಭಾವ ಇದೆ. ಆದರೆ ನಿಜವಾಗಿ ಯಾವುದೇ ಆಚರಣೆಯ ಬಗ್ಗೆ, ಇನ್ನೊಬ್ಬನಿಗೆ ನೋವಾಗದ ಬಗ್ಗೆ ಹೇಗೆ ನಾನು ಯೋಚನೆ ಮಾಡಬೇಕನ್ನುವಂಥ ಮನುಷ್ಯತ್ವ ಇಲ್ಲದಂಥ ಘಟನೆ. ತಂದೆ ಬಹಳ ನೊಂದುಕೊಂಡ. ನಿನಗೋಸ್ಕರ ಇಷ್ಟೆಲ್ಲ ಮಾಡಿದೆ ಮಗನೇ, ನಿನಗೋಸ್ಕರ ಉನ್ನತ ಹುದ್ದೆಯಲ್ಲಿ ಇದ್ದೀರಿ, ಒಳಗೊಳಗೆ ಸಂತೋಷ ಪಡ್ತಾ ಇದ್ದೆವು ನಾನು ನಿನ್ನ ತಾಯಿ ಅನ್ನತಕ್ಕಂಥ ಯಾತನೆಯಿಂದ ಇದ್ದಂಥ ತಂದೆ ಸಂಜೆಯ ಹೊತ್ತಿಗೆ ಮಗ ತಾಯಿಯ ಶವ ಸಂಸ್ಕಾರ ಪೂರೈಸಿ ಮನೆಗೆ ಬರಬೇಕಿದ್ರೆ ತಂದೆ ನಾಪತ್ತೆ. ಶಾಕ್ ಆಗಿದೆ, ಆಘಾತ ಆಗಿದೆ ಅವರಿಗೆ. ಹೀಗೂ ಉಂಟೆ. ಮಗ ಬಂದು ಕರೀತಾನೆ, ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಅಂತ ಹುಡುಕುತ್ತಾ ಇದ್ರೆ ಟೇಬಲ್ ಮೇಲೆ ಪೇಪರ್ ವೇಟಿನ ಕೆಳಗೆ ಒಂದು ಬಿಡಿಯ ಹಾಳೆಯಲ್ಲಿ ಬರೆದಿಟ್ಟಿದ್ದಾರಂತೆ. ತಂದೆ ಏನು ಬರೆದಿದ್ದಾರೆ? ಮಕ್ಕಳೇ, ನಿಮಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿ ಉನ್ನತ ಹುದ್ದೆಗೆ ಹೋಗುವಂತಹ ಆ ಕಾರ್ಯದಲ್ಲಿ ನಮ್ಮ ತ್ಯಾಗ ಇದೆ.
ಆದರೆ ನನಗೆ ಸಹಿಸುವುದಕ್ಕೆ ಆಗ್ತಾ ಇಲ್ಲ. ನನ್ನ ಕಾರ್ಯಕ್ರಮಕ್ಕೋಸ್ಕರ ನನ್ನ ತಮ್ಮ ಇನ್ನು ರಜೆ ಹಾಕಿ ಕಷ್ಟಪಡುವುದು ಯಾಕೆ? ನಿಮಗೆ ಎಳ್ಳಷ್ಟು ಕಷ್ಟ ಆಗಬಾರದು ಅಂತ ಹೇಳಿಯೇ ನಾವಿರುವಂಥದ್ದು. ಇವತ್ತು ನಮ್ಮ ಸಮಾಜದಲ್ಲಿ ಕಾಣ್ತೇವೆ, ಅನೇಕ ಮನೆಗಳಲ್ಲಿ ಯುವಕರಿಗೆ ತೊಂದರೆ ಇರಬಲ್ಲ. ಯಾನು ಭಾಜನ ದಿಕ್ಕದಲ್ಲ, ನಡವರೇನ ಇಲ್ಲ ಅಳಬಹುದು, ಕಷ್ಟ ಬರ್ತದೆ, ಜೀವನ ಮಲ್ತದಿತ್ತಲ್ಲ, ಎನ್ನ ಜೋಕಳಿಗೆ ಅಂಚ ಇರಬಲ್ಲ, ಎಡ್ಡೆ ಕಲ್ಪೋಡು ಅಂತ ಹೇಳತಕ್ಕಂಥ ಭಾವನೆ ನಮ್ಮ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಇದೆ. ಅದೇ ಭಾವನೆಯಿಂದ ಇದ್ದಂತ ತಂದೆ ಪತ್ರ ಬರೆದಿಟ್ಟಿದ್ದಾನೆ. ಮಗ ತಂದೆ ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ತಾ ಇದ್ದ. ಹುಡುಕಿದ ತಂದೆಯ ಬೆಡ್ರೂಮಿಗೆ ಹೋಗಿ ನೋಡಿದರೆ ರಿವಾಲ್ವರ್ ಇಂದ ಸ್ವಯಂ ಶೂಟ್ ಮಾಡಿಕೊಂಡು ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ. ಪತ್ರದಲ್ಲಿ ಬರೆದಿದ್ದಾನೆ, ಪುನಃ ನಿಮಗೆ ಬರುವ ಕಷ್ಟ ಬೇಡ ಮಕ್ಕಳೇ, ಈಗಲೇ ಪೂರೈಸಿಕೊಂಡು ಹೋಗಿ. ಹೇಗಿದೆ ಇದು? ಮನುಷ್ಯತ್ವ. ಇದು ವಿದ್ಯೆ ಅಲ್ಲ, ಇದು ಶ್ರೀಮಂತಿಕೆ ಅಲ್ಲ. ಇದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾಡಬಾರದಂತ ಮಹಾ ಅಪರಾಧ, ಮಹಾ ಘೋರ ಅಪರಾಧ. ಇದಕ್ಕೆ ಯಾವುದೇ ಪ್ರಾಯಶ್ಚಿತ್ತ ಇಲ್ಲ. ಹಾಗಾಗಿ ಅಂತಹ ಕೌಟುಂಬಿಕವಾದಂತಹ ಸಮಸ್ಯೆ ಇರುವಲ್ಲಿ ಇಡೀ ಸಮಾಜವೇ ನನ್ನ ಕುಟುಂಬ ಅಂತ ಗ್ರಹಿಸಿಕೊಂಡು ಬಾಲಕೃಷ್ಣ ಶೆಟ್ಟರ್ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ಸಣ್ಣ ಉದಾಹರಣೆ ಗೋವಾದಲ್ಲಿ ನಡೆದದ್ದು, ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂತದ್ದು. ಅಲ್ಲೂ ಹೀಗೆ ಒಂದು ಮನೆ, ಆ ಮನೆಯಲ್ಲಿ ತಂದೆ ಇದ್ದು, ತಂದೆಯ ದಿನ ಕಳೆಯಿತು. ಮಗ ಎಲ್ಲೋ ಫಾರಿನ್ ಇಂದ ಇದ್ದವ ತರಾತುರಿಯಲ್ಲಿ ಬಂದ. ಕೆಲವರು ಬರುವುದೇ ಇಲ್ಲ. ನಮ್ಮ ಈ ಹತ್ತಿರದ ಕೆಲವು ಆಶ್ರಮಗಳಿಗೆ ಹೋದ್ರೆ ಅವರು ವಿಧ ವಿಧವಾದ ಮಾಹಿತಿಯನ್ನು ಕೊಡ್ತಾರೆ. ಅದನ್ನೀಗ ನನಗೆ ಹೇಳಲಿಕ್ಕೆ ಇಲ್ಲಿ ಅಷ್ಟು ಸಮಯ ಇಲ್ಲ. ಅಂತಹ ಆ ವ್ಯಕ್ತಿ ಮನೆಗೆ ಬಂದ, ತಂದೆಯ ಶವ ಸಂಸ್ಕಾರ ಇತ್ಯಾದಿಗಳನ್ನು ಪೂರೈಸಿದ. ಅರ್ಜೆಂಟು ಕಾಲ್ ಬಂದಿದೆ, ವಾಪಸ್ಸು ಡ್ಯೂಟಿಗೆ ಜಾಯ್ನ್ ಆಗಲಿಕ್ಕೆ. ದೊಡ್ಡ ಒಂದು ಬೀಗವನ್ನು ಮನೆ ಬಾಗಿಲಿಗೆ ಸಿಕ್ಕಿಸಿ ಹೋದ. ಅಂತೂ 12 ವರ್ಷ ಕಳೆಯಿತು. 12 ವರ್ಷ ಕಳೆಯುವಾಗ ನೆನಪಾಯ್ತು ಅವನಿಗೆ, ತಂದೆದ್ದು ಒಂದು ಮನೆ ಜಾಗ ಎಲ್ಲ ಇದೆ ಅಲ್ಲ, ಅದನ್ನ ಇನ್ಯಾಕೆ ಇಟ್ಕೊಳ್ಳುದು, ಸೇಲ್ ಮಾಡುವ ಅಂತ ಹೇಳಿ ಮೊನ್ನೆ ಬಂದಂತೆ ಗೋವಕ್ಕೆ ಬಂದು ಬೀಗ ತೆಗೆದ. ಮನೆ ತುಂಬಾ ಬಲೆ ತುಂಬಿದೆ, 12 ವರ್ಷಗಳಿಂದ ಅದನ್ನ ಮೇಂಟೈನ್ ಮಾಡಿದವರಿಲ್ಲ. ಏನೋ ಹೇಗೋ ಇತ್ತು. ಒಳಗೆ ಹೋಗ್ತಾನೆ, ಅಲ್ಲೊಂದು ಬ್ಯಾಂಕಿನ ಲಾಕರ್ ಕೀ ಉಂಟಂತೆ, SBI ಬ್ಯಾಂಕಿನ ಲಾಕರ್ ಕೀ. ಅದೇ ಈ ಲಾಕರ್ನ ಕೀ ಇದೆ ಅಂತ ಹೇಳಿದ್ರೆ ಲಾಕರ್ ಒಳಗೆ ಏನಾದ್ರು ಇರ್ಬೇಕಲ್ಲ. ಆ ಲಾಕರ್ನ ಕೀ ತಕೊಂಡು ಬ್ಯಾಂಕಿಗೆ ಹೋಗ್ತಾನೆ. ಬ್ಯಾಂಕಿಗೆ ಹೋಗಿ ಲಾಕರ್ ಓಪನ್ ಮಾಡಿದರೆ ಆ ತಂದೆ ಮಗನಿಗೋಸ್ಕರ ಸಂಗ್ರಹಿಸಿಟ್ಟಂತ ಹಣ ಬರೀ ಜುಜುಬಿ. ಆಶ್ಚರ್ಯ ಆಗ್ಬೋದು ನಿಮ್ಗೆ. ಜುಜುಬಿ ಎಷ್ಟು ಗೊತ್ತುಂಟ? 3 ಕೋಟಿ ರೂಪಾಯಿ. SBI ಇಟ್ಟದ್ದಲ್ಲ, FD ಇಟ್ಟದ್ದಲ್ಲ, ಲಾಕರ್ನೊಳಗೆ ಇಟ್ಟದ್ದು, ನೋಟಿನ ಕಟ್ಟನ್ನು ಲಾಕರ್ನೊಳಗೆ ಇಟ್ಟದ್ದು. ಆಲೋಚನೆ ಮಾಡಿ. ಹಾಗೆ ಇಟ್ಟಂತ ಹಣವನ್ನು ತೆಗಿತಾನೆ. ತೆಗೆದ್ರೆ ಗ್ರಾಚಾರಕ್ಕೆ ಏನಾಗಿದೆ? ನೋಟು ಅಮಾನ್ಯೀಕರಣ ಆಗಿದೆ, ನೋಟು ಬದಲಾವಣೆ ಆಗಿದೆ. 3 ಕೋಟಿ ರೂಪಾಯಿ. ಏನು ಪ್ರಯೋಜನ? ಒಂದು ಉದಾಹರಣೆ, ಆದರೆ ವಾಸ್ತವ ವಿಚಾರ ಇದೆ. ಆದ್ದರಿಂದ ಬಂಧುಗಳೇ, ಹೆಚ್ಚಿಗೆ ನಾನು ಮಾತಾಡಿದ್ದು ಹೆಚ್ಚಾಯಿತು ಅಂತಿದ್ರು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ನಾನು ಇವತ್ತಿನ ಕಾರ್ಯಕ್ರಮ ನನಗೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲದ ರೀತಿಯ ಮನಸ್ಸು ತುಂಬಿ ಬರುತ್ತಿರುವಂತಹ ಮತ್ತು ನನ್ನನ್ನು ಕೂತಲ್ಲಿಯೇ ಪ್ರಚೋದಿಸ್ತಾ ಇದೆ. ನೀನೇನು ಮಾಡ್ತಿ, ಬಾಲಕೃಷ್ಣ ಶೆಟ್ಟರ್ ಬಗ್ಗೆ ನೀನು ಹೇಳ್ತಿ, ನೀನೇನು ಮಾಡ್ತಿ ಅನ್ನೋ ರೀತಿಯಲ್ಲಿ ಪ್ರಚೋದಿಸುತ್ತಾ ಇರುವ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಅಂತ ನಾನು ಮನ ತುಂಬಿ ಹಾರೈಸಿಕೊಂಡು, ಇವತ್ತು ನಮ್ಮ ವೇದಿಕೆಯು ಕೂಡ ಹಾಗೆ ಬಹಳ ಶ್ರೀಮಂತವಾದ ವೇದಿಕೆ, ಹೃದಯ ಶ್ರೀಮಂತಿಕೆ ಇರತಕ್ಕಂಥ ಜನರನ್ನು ಕರೆದು ನೀವು ವೇದಿಕೆಯಲ್ಲಿ ಕೂತ್ಕೊಳ್ಳಿಸಿ ಹೃದಯ ಶ್ರೀಮಂತಿಕೆಯ ದ್ಯೋತಕವಾದಂತಹ ಸೇವಾ ಕಾರ್ಯದಲ್ಲಿ ಅವರ ನೇತೃತ್ವವನ್ನು ವಹಿಸಿದ್ದೀರಿ ಅಂತ ಹೇಳಿದ್ರೆ, ಮಂಗಳಾದೇವಿ ಘಟಕದ ಅಧ್ಯಕ್ಷರು, ಸಂಚಾಲಕರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಒಬ್ಬೊಬ್ಬ ಸದಸ್ಯರಿಗೂ ಕೂಡ ಮಂಗಳಾದೇವಿಯ ಕೃಪೆ ಸದಾ ಸರ್ವದಾ ಇರ್ತದೆ ಅಂತ ನಾನು ಹೇಳುವುದಕ್ಕೆ, ಘೋಷಿಸುವುದಕ್ಕೆ ಇಚ್ಛೆ ಪಡ್ತೇನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೂಡ ಇಂತಹ
ಸೇವೆ ಅಂತ ಹೇಳಿದ್ರೆ ತಪ್ಪು. ಸೇವೆ ಅನ್ನೋ ಶಬ್ದ ಸರಿ ಇಲ್ಲ. ಸೇವೆ ಅನ್ನೋದೊಂದು ರೂಢಿಯಲ್ಲಿ ಬಂದಿದೆ. ನಿಜವಾಗಿ ಇದು ನಮ್ಮ ಕರ್ತವ್ಯ, ಡ್ಯೂಟಿ, ನಾವು ಮಾಡಬೇಕಾದದ್ದು. ನಾವು ಮಾಡದೆ ಇತರರು ಮಾಡುವಂಥದ್ದಲ್ಲ, ಇತರರು ಮಾಡಬೇಕು ಅಂತ ಕಾಯುವಂಥದ್ದಲ್ಲ. ಅದಕ್ಕಾಗಿ ಇಂದಿನ ಸಭೆ, ಇಂದಿನ ಈ ಕಾರ್ಯಕ್ರಮ ನಮಗೆಲ್ಲರಿಗೆ ಪ್ರೇರಣಾದಾಯಕವಾಗಲಿ. ಹಣದ ಹಿಂದೆ ಹಣ ಬೇಕು, ಅದನ್ನೇ ಸಂಗ್ರಹಿಸುವುದು, ಅದನ್ನು ಬಿಡುವ. ಸ್ವಾರ್ಥ ಬೇಕು. ಮನುಷ್ಯ ಅಂದರೆ ಅದಕ್ಕೆ ಪರ್ಯಾಯ ಶಬ್ದ ಒಂದು ಸ್ವಾರ್ಥ ಅಂತ. ಆ ಸ್ವಾರ್ಥ ಬೇಕು, ಅದಕ್ಕೊಂದು ಮಿತಿ ಇರಲಿ ಅಂತ. ಸಾಧ್ಯವಾದಷ್ಟು ನಿಸ್ವಾರ್ಥವಾದ ರೀತಿಯಲ್ಲಿ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಸಮಾಜಮುಖಿ ಚಿಂತನೆಯೊಂದಿಗೆ ನಗುತ್ತಾ, ಪ್ರಾಯ ಆಯ್ತು ಅಂತ ಇದ್ರೆ ಸ್ವಲ್ಪ ತಲೆಬಿಸಿ ಶುರುವಾಗುದು. ಸಣ್ಣ ಏನಾದರೂ ಆಯ್ತು ಅಂತ ಇದ್ರೆ ಕಂಡಾಬಟ್ಟೆ ಮಂಡೆ ಬೆಚ್ಚ. ಆ ಮಂಡೆ ಬೆಚ್ಚ ಪೂರ್ತಿ 60 ಕಳೆದ ಮೇಲೆ ಸ್ವಲ್ಪ ಹಾಗೆ ಎಲ್ಲ ಇರ್ತದೆ. ಈ ಇಂಜಿನು ಕೆಲಸ ಮಾಡಿ ಅದಕ್ಕೆ ಬಚ್ಚಿರ್ತದೆ. ಕಾಲು ನೋವು, ಗಂಟು ನೋವು, ತಲೆನೋವು ಇರುವುದೇ. ಅದನ್ನು ನಾವು ಡೋಂಟ್ ಕೇರ್ ಮಾಡಬೇಕು. ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಬಾರದು. ನಗುವ ಮನಸ್ಸಿನಿಂದ, ನಗುತ್ತಾ ಇರುವ ಮನಸ್ಸಿನಿಂದ DVG ಅವರು ಹೇಳಿದಾಗೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಎಲ್ಲರೂ ನಗುವ, ಪಿಕ್ಚರಂತೆ ಅಲ್ಲ. ಆತ್ಮ ಸಂತೋಷದಿಂದ ನಗುವ, ಒಳ್ಳೆಯ ಕೆಲಸಕ್ಕೋಸ್ಕರ ನಗುವ, ಒಟ್ಟಾಗಿ ಬದುಕುವುದಕ್ಕೋಸ್ಕರ ನಗುವ. ಆ ರೀತಿಯ ನಗುವ, ಇತರರನ್ನು ನಗಿಸುವ, ನಗುತ್ತ ಬಾಳುವ ವರವ ಮಂಗಳಾಂಬೆಯಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ನನಗೆ ಕೊಟ್ಟ ಅವಕಾಶಕ್ಕಾಗಿ ಬಾಲಕೃಷ್ಣ ಶೆಟ್ಟಿಗೆ, ಒಬ್ಬೊಬ್ಬರ ಹೆಸರನ್ನು ಹೇಳಿ ತಪ್ಪಾಗ್ತದೆ, ಭರತಣ್ಣ, ಶಿವಕುಮಾರ್ ಎಲ್ಲ ನಮ್ಮ ಆಧಾರ ಸ್ತಂಭಗಳು. ಯಾವಾಗಲೂ ನಾನು ನೆನಪಿಸ್ತೇನೆ. ನಾನು ಇರುವಲ್ಲಿವರೆಗೂ ಅದನ್ನು ನೆನಪಿಸ್ತೇನೆ. ನಿಮ್ಮನ್ನೆಲ್ಲ ಪ್ರೀತಿಯಿಂದ ಅಭಿನಂದಿಸಿಕೊಂಡು ನನ್ನ ಮಾತುಗಳನ್ನು ಕೃಷ್ಣಾರ್ಪಣಗೊಳಿಸ್ತೇನೆ. ಇಲ್ಲ ನಮ್ಮ ಕೈಯೂರು ನಾರಾಯಣ್ ಭಟ್ರು ಇವರು ನಮಗೆ ವಯಸ್ಸಿನಲ್ಲಿ ನಮಗಿದ್ದೆಲ್ಲ ಹಿರಿಯರು. ಇನ್ನೊಂದು ಹೇಳಿದ್ರೆ ಅವರ ಮಾರ್ಗದರ್ಶನ, ಆ ಸೇವಾ ಕಾರ್ಯ, ಆ ಸಾಮಾಜಿಕ ಮತ್ತು ಧಾರ್ಮಿಕ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವರು ಎತ್ತಿದ ಕೈ, ಅವರ ಮಾರ್ಗದರ್ಶನ ಕೂಡ ನಮ್ಮ ಈ ಮಂಗಳಾದೇವಿ ಘಟಕಕ್ಕೆ ನಿರಂತರ ಇರಲಿ ಎಂದು ನಾವು ಕೂಡ ದೇವರಲ್ಲಿ ಬೇಡ್ತಾ ಇದ್ದೇವೆ. ಅವರಿಗೂ ಕೂಡ ಆರೋಗ್ಯಪೂರ್ಣ ಜೀವನ ದೇವರು ನಡೆಸಲಿ ಅಂತ ಹೇಳಿ ನಾವು ಎಲ್ಲರ ನಮ್ಮ ಪ್ರಾರ್ಥನೆ. ಮುಂದಕ್ಕೆ ನಮ್ಮ ಕಾರ್ಪೊರೇಟರ್ ಆದಂತಹ ಶ್ರೀಮತಿ ಭಾನುಮತಿ ಅಕ್ಕನವರು ಹೊರಡುತ್ತಿದ್ದಾರೆ. ಯಾಕಂದ್ರೆ ಅವರು ರಾಜಕೀಯದಲ್ಲಿ ತುರ್ತು ಮೀಟಿಂಗ್ ಇದೆ ಅಂತ ಹೇಳಿ ಅವರಿಗೆ ಕರೆ ಬಂದಿದೆ. ಅವರು ನಮ್ಮ ವೇದಿಕೆಯನ್ನು ಬಿಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯ ಶೆಟ್ಟಿ ಇವರಿಗೆ ನಮ್ಮ ಗೌರವದ ಸನ್ಮಾನ ನೀಡಲಿಕ್ಕಿದೆ. ಇದಕ್ಕಿಂತ ಮುಂಚೆ ನಮ್ಮ ಬೋಳಾರ ಮಾರಿಯಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂತಹ ಶ್ರೀ ಅಶೋಕ್ ಅಣ್ಣ, ಗೀತಾ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರು, ಇವರು ನಮಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಿದಂತ ಪೂಜ್ಯ ಸ್ವಾಮೀಜಿ ಶ್ರೀ ಚಿತ್ತಕಾಮಾನಂದ ಇವರಿಗೆ ಪಾದಾರ್ಪಣೆಯನ್ನು ನಮಿಸುತ್ತಾ, ಹಾಗೂ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯಾತಿ ಗಣ್ಯರನ್ನು ನಾವು ನಮಿಸುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ಸದಸ್ಯರೇ ಹಾಗೂ ಗಣ್ಯರೇ ತಮಗೆಲ್ಲ ನನ್ನ ಅಭಿನಂದನೆ ವಂದನೆ. ಈ 2 ವರ್ಷಗಳ ನಡುವೆ ಇವರು ಮಾಡಿದಂತ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಅವರ ವರದಿಯಲ್ಲಿ ನಮಗೆ ತಿಳಿಸಿರ್ತಾರೆ. ಬಹಳ ಉತ್ತಮ ಕಾರ್ಯಕ್ರಮವನ್ನು ಇವರು ಮಾಡಿರುತ್ತಾರೆ. ಯಾಕಂದ್ರೆ ಇವರಿಗೆ 60 ವರ್ಷಗಳಲ್ಲಿ ಹಲವು ನೋವುಗಳು, ನಲಿವುಗಳಲ್ಲಿ ಭಾಗಿಯಾಗಿ ಎಲ್ಲ ನೋವುಗಳು ಹೇಗಿದೆ ಅಂತ ಇವರಿಗೆ ಅನುಭವ ಇದೆ. ಇದರಿಂದಾಗಿ ಇವರು ಅಸಹಾಯಕರಿಗೆ ಹೇಗೆ ಸಹಾಯ ಮಾಡಬಹುದೆಂದು ಇವರಿಗೆ ಗೊತ್ತಿದೆ. ಆ ರೀತಿಯಲ್ಲಿ ಇವರು ಮುಂದುವರಿತಿದ್ದಾರೆ. ಬಹಳ ಸಂತೋಷ. ನನಗೂ ಕೂಡ ತಮ್ಮೊಂದಿಗೆ ಏನಾದರೂ ಸಹಾಯ ಮಾಡುವಂತ ಅವಕಾಶ ಇದ್ರೆ ನಾನು ರೆಡಿ ಇದ್ದೇನೆ. ದಯವಿಟ್ಟು ಬಂದು ಸಂಪರ್ಕಿಸಬಹುದು. ಈ ಸಂಸ್ಥೆಯು ಮುಂದಕ್ಕೂ ಉತ್ತಮವಾಗಿ ಕಾರ್ಯಕ್ರಮವನ್ನು ಹೊಂದಿಕೊಂಡು ಉತ್ತಮ ಬೆಳೆಯಲಿ ಎಂದು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ನಮಗೆ ನಿರಂತರ ಇರಲಿ ಎಂದು ನಾವು ಕೂಡ ಹಾರೈಸುತ್ತಾ ಬೇಡುತ್ತಾ ನಿಮಗೆ ಅಭಿನಂದನೆ ಸಲ್ಲಿಸ್ತಾ, ಮುಂದಕ್ಕೆ ಎಲ್ಲರೂ ಕನ್ಯಾನ ಸದಾಶಿವ ಶೆಟ್ಟರು ಮತ್ತು ಡಾಕ್ಟರ್ ಮಮತಾ ಶೆಟ್ಟಿ ಇವರಿಗೆ ನಮ್ಮ ಎಲ್ಲರ ಗೌರವದ ಒಂದು ಸನ್ಮಾನ, ಅವರನ್ನು ವೇದಿಕೆಯ ಈ ಮುಂಭಾಗದಲ್ಲಿ ಆಸನವನ್ನು ಹಾಕಿ ಅವರನ್ನು ಕುಳ್ಳಿರಿಸಿ ಅವರಿಗೆ ಗೌರವದ ಸನ್ಮಾನವನ್ನು ನೀಡಬೇಕಾಗಿ ನಾನಿಲ್ಲಿ ವಿನಂತಿಸುತ್ತಿದ್ದೇನೆ. ದಯವಿಟ್ಟು ಪ್ರಮುಖ ಪ್ರವರ್ತಕರು ಅಭಿಮತ ಟಿವಿ ಮಂಗಳೂರು ಇವರಿಗೆ
ಇನ್ನು ಇವರ ಕಾರ್ಯ ತುಂಬಾ ಉದ್ದ ಉಂಟು. ಅದನ್ನು ನಾನು ಇಲ್ಲಿ ಹೇಳಿದ್ರೆ ಅದು ಸಾಕಾಗ್ಲಿಕ್ಕಿಲ್ಲ. ಅಷ್ಟು ದೀರ್ಘವಾದಂತ ಅವರ ಅವಧಿಯಲ್ಲಿ ಅಷ್ಟು ಸೇವೆಯನ್ನು ಅವರು ನೀಡಿರುತ್ತಾರೆ. ಇದು ಪ್ರಮುಖ ಅಂಶವನ್ನು ಮಾತ್ರ ನಾನು ಹೇಳಿದ್ದೇನೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವದ ಸನ್ಮಾನ. ಸ್ವಾಮೀಜಿಯವರೊಂದಿಗೆ ನಮ್ಮ ಗೌರವ ವೇದಿಕೆಯಲ್ಲಿರುವ ಗೌರವ ಗಣ್ಯರು ಇವರು ಅವರನ್ನು ಹಾರ್ದಿಕವಾಗಿ ಗೌರವ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗೌರವದ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ಕನ್ಯಾನ ಶ್ರೀ ಸದಾಶಿವ ಶೆಟ್ಟರು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಇವರನ್ನು ಅಭಿನಂದಿಸಿದ ಎಲ್ಲ ಗಣ್ಯರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಡಾಕ್ಟರ್ ಮಮತಾ ಶೆಟ್ಟಿ ವಾಹಿನಿಯು ಜನಮನದ ನಾಡಿ ಮಿಡಿತದ ಮನಗಳಲ್ಲಿ ನೇರ, ದಿಟ್ಟ, ಸ್ಪಷ್ಟ ಚಿತ್ರಣವನ್ನು ನೀಡುವಲ್ಲಿ ಕರಾವಳಿಯ ಹೆಮ್ಮೆಯ ಏಕೈಕ ವಾಹಿನಿ ಅಭಿಮತ ಟಿವಿಯ ಮಾಲಕರು, ನಿರ್ಮಾಪಕರು ಹಾಗೂ ನಿರ್ದೇಶಕರು. ಈಗ ನಮ್ಮ ಟಿವಿಯಲ್ಲಿ ಎಲ್ಲ ಕಡೆ ನೀವು ನೋಡಿರ್ಬೋದು, ಅಭಿಮತ ಇವರಿಂದ ನೇರವಾದಂತ ಹಲವು ಕಾರ್ಯಕ್ರಮಗಳನ್ನು ನಾವು ವೀಕ್ಷಿಸಿದ್ದೇವೆ. ಅದರ ಮಾಲಕರು ಶ್ರೀಮತಿ ಡಾಕ್ಟರ್ ಮಮತಾ ಶೆಟ್ಟಿ ಇವರು. ಇವರಿಗೆ ವೇದಿಕೆಯಲ್ಲಿರುವ ಗಣ್ಯರೊಂದಿಗೆ ನಮ್ಮ ಪ್ರತಿಷ್ಠಾನದ ಪ್ರಮುಖರು ಸೇರಿ ನಿಮ್ಮೆಲ್ಲರ ಗೌರವದ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಈ ಗೌರವದ ಸನ್ಮಾನವನ್ನು ಸ್ವೀಕರಿಸಿದಂತ ನಮ್ಮ ಡಾಕ್ಟರ್ ಮಮತಾ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿದ್ದ ಗಣ್ಯರು ಅವರಿಗೆ ಅಭಿನಂದನೆಯನ್ನು ಮಾಡಿದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಇವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಇದೇ ರೀತಿಯ ಒಂದು ಸನ್ಮಾನ ಅಮ್ಮನವರ ಸೇವೆ ಮಾಡಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇವರಿಗೆ ಗೌರವದ ಸನ್ಮಾನವನ್ನು ಮಾಡಲು ಮಂಗಳಾದೇವಿ ಘಟಕದ ಸದಸ್ಯರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸತೀಶ್ ಅಣ್ಣನವರಿಗೆ ನಿಮ್ಮೆಲ್ಲರ ಸತೀಶ್ ಶೆಟ್ಟಿ ಪಟ್ಲ ಉದರ ಕೇಂದ್ರತೆ ನಾಳದು ಆದಿತ್ಯವಾರ ಇವರ ನೇತೃತ್ವದ ಸತೀಶ್ ಶೆಟ್ಟಿ ಪಟ್ಲ ಫೌಂಡೇಶನ್ ಮುಂದೆ ಬಾರಿ ಮಲ್ಲ ಕಾರ್ಯಕ್ರಮ ನಡಪಿರಂಡು ಅಡ್ಯಾರು ಸಭಾಭವನಡು ಇತ್ತೆ ಇದೀಗ ನಿಮ್ಮೆಲ್ಲರ ಪರವಾಗಿ ಗೌರವ ಸನ್ಮಾನವನ್ನು ಪಡೆಯುವಂತ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಕರಾವಳಿಯ ಗಂಡುಕಲೆ, ಯಕ್ಷಗಾನದ ಗಾನ ಗಂಧರ್ವ, ಯಕ್ಷಗಾನ ಕೋಗಿಲೆ, ಕಲಾವಿದರ ಆಶ್ರಯದಾತ, ಯಕ್ಷ ನಟರ ಕಣ್ಮಣಿ, ಯಕ್ಷ ಧ್ರುವ ಫೌಂಡೇಶನ್ ಪಟ್ಲ ರಿಜಿಸ್ಟರ್ ಇದರ ಸ್ಥಾಪಕರು. ಇವರಿಗೆ ವೇದಿಕೆಯಲ್ಲಿರುವ ಸ್ವಾಮೀಜಿಗಳಿಂದ, ಗಣ್ಯರಿಂದ ಹಾಗೂ ಪ್ರತಿಷ್ಠಾನದ ವತಿಯಿಂದ ಗೌರವ ಸನ್ಮಾನ ನಡೀತಾ ಇದೆ. ಎಲ್ಲರೂ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೀರ್ತನೆಗಳನ್ನು ಬರೆದು 66 ಭಜಕರಿಗೆ ಕೆಲವು ದೇವಸ್ಥಾನ ಮಂದಿರಗಳಲ್ಲಿ ನೀಡಿದ್ದು, ಈಗ 67ನೇ ಪುಸ್ತಕವನ್ನು 335 ಕೀರ್ತನೆಯ ಭಕ್ತಿ ರತ್ನಾಕರ ಪುಸ್ತಕವನ್ನು ನಮ್ಮ ಗಾನಗಂಧರ್ವ ಶ್ರೀ ಸತೀಶ್ ಪಟ್ಲ ಇವರಿಗೆ ಕೃಷ್ಣಾರ್ಪಣಮಸ್ತು ಎಂದು ದೈನಂದಿನ ಚಟುವಟಿಕೆಗಳಿಗೆ ಅನುಗುಣವಾಗುವ ಕೆಲವೊಂದು ಉಪಕರಣಗಳನ್ನು ನೀಡುವ ಈ ಉತ್ತಮವಾದ ಬೆಳವಣಿಗೆಗೆ ನಮಗೆ ಬೆನ್ನೆಲುಬಾಗಿ ನಿಂತ ಮಾರ್ಗದರ್ಶನವಿತ್ತ ಶ್ರೀ ಸುರೇಶ್ ಬೈಂದೂರು, ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರು
ಇವರು ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರ ಮಂಗಳಾದೇವಿ ಘಟಕದ ಪ್ರಮುಖರು. ಇವರ ಶಿಷ್ಯ ಪರಂಪರೆಯ ಸಮೂಹವೇ ನೋಡುವುದೊಂದು ಸಂತೋಷ. ಇವರು ಶೀಶ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಸಹಯೋಗದಲ್ಲಿ ಅದೆಷ್ಟೋ ರೋಗಿಗಳಿಗೆ KMC ವತಿಯಿಂದ ಶಿಬಿರಗಳನ್ನು ಮಾಡಿ, ರಕ್ತದಾನಗಳ ಶಿಬಿರವನ್ನು ಮಾಡಿ, ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡಿ, ಜನತಾ ಸೇವೆ ಜನಾರ್ದನ ಸೇವೆ ಎಂಬುದು ಇವರ ವಾಕ್ಯ. ಇವರಿಗೂ ಇವರ ಸಮಸ್ತ ಕುಟುಂಬಕ್ಕೂ ಮಂಗಳಾದೇವಿ ಸನ್ಮಂಗಲವನ್ನು ಉಂಟು ಮಾಡಲಿ. ದಿವ್ಯಾಂಗರಿಗೆ ನೀಡುವ ಉಪಕರಣಕ್ಕೆ ಪ್ರತಿಷ್ಠಾನದ ಎಲ್ಲರೂ ಬಂದು ಸಹಕರಿಸಲು ಕೋರಿಕೆ. ಈಗ ದಯವಿಟ್ಟು ಎಲ್ಲರೂ ಬಂದು ಅದನ್ನು ಕೊಡಬೇಕು. ನಮ್ಮ ಪ್ರತಿಷ್ಠಾನದವರೆಲ್ಲ ಸೇರಿ ವೀಳ್ತವ್ಯ ಪೋಲಿಯೋ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಹಸ್ತಾಂತರ ಸಾನ್ನಿಧ್ಯದಲ್ಲಿ ದಿವ್ಯಾಂಗರಿಗೆ ನೀಡಿದ ಉಪಕರಣ ಪ್ರಸಾದ ರೂಪದಲ್ಲಿ ಪ್ರಸನ್ನತೆಯನ್ನು ಹೊಂದಲಿ ಅಂತ ನನ್ನ ಪ್ರಾರ್ಥನೆ. ನಮ್ಮ ಘಟಕದಿಂದ ಬಂದಂತ ಎಲ್ಲರೂ ಗಣ್ಯರಿಗೆ ದಯವಿಟ್ಟು ಹೂಗಳನ್ನು ಮತ್ತು ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು. ನಮ್ಮ ಸ್ಥಳ ಇವರು ಅಲ್ಲದೆ ಇನ್ನಿತರು ಕೂಡ ನಮ್ಗೆ ಅಂದ್ರೆ ಹೆಸರು ಪೂರ್ತಿ ಸಿಕ್ಕಿಲ್ಲ. ದಯವಿಟ್ಟು ನಮ್ಮ ಪ್ರತಿಷ್ಠಾನದ ಪ್ರಮುಖರು ಇವರು. ಎಲ್ಲ ಕಡೆ ಪ್ರತಿಷ್ಠಾನದ ಯಾವುದೇ ಕಾರ್ಯಕ್ರಮ ಅಂಚನೆ ಎಂಕ್ಲೆಗೆ ಪೂರ್ಣ ಸಹಾಯ ಮಲ್ಪನಂಚಿನ ನಮ್ಮ ಶ್ರೀ ರಮಾಲಕ್ಷ್ಮೀ ನಾರಾಯಣ ಮುಂದೆತ್ತ ಹಾಲ್ದ ಮಾಲಕಿರು ಬೊಕ್ಕ ಶ್ರೀ ಶಂಕರನಾರಾಯಣ ದೇವಸ್ಥಾನದ ಪ್ರಮುಖ ಆಯ್ನ ನಮ್ಮ ರಸಿಕಕ ಸ್ವಾಮೀಜಿಯವರು ಹಾಗೂ ಗಣ್ಯರೆಲ್ಲರೂ ಸೇರಿ ದಿವ್ಯಾಂಗದರಿಗೆ ನೀಡುವಂತಹ ವೀಲ್ ಚೇರ್, ವಾಕರ್ ಹಾಗೂ ವಾಟರ್ ಬೇಗನ್ನು ಅವರಿಗೆ ಹಸ್ತಾಂತರಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶ್ರೀಮತಿ ಪ್ರೇಮ ಬಾಲಕೃಷ್ಣ ಶೆಟ್ಟಿ ಮತ್ತು ಬಾಲಕೃಷ್ಣ ದಂಪತಿಗಳು ಚೌಕ ಮನೆತನ ಇವರು ಭಗಿನಿ ಸಮಾಜದ 51 ಮಕ್ಕಳಿಗೆ ಉಡುಪು ನೀಡಲಿದ್ದಾರೆ. ಮಕ್ಕಳಿಗೆ ಭಗಿನಿ ಸಮಾಜದಲ್ಲಿ ಊಟದ ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ. ಇನ್ನೊಂದು ವೀಲ್ ಚೇರ್ ಅನ್ನು ಪಡೆಯುವರು ಮನು ಹಿರೇಮಠ್ ಇವರು.
ಈ ವೀಲ್ ಚೇರ್ ಪಡೆದವರು ವನಿತಾ ಎಚ್, ವೈಫ್ ಆಫ್ ಹರೀಶ್, ಪ್ರಾಯ 55, ಕಬಕ, ಪುತ್ತೂರು. ನಮ್ಮ ನಿಮ್ಮೆಲ್ಲ ಪ್ರೀತಿಯ ಒಂದು ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಂಗಳಾದೇವಿ ಪ್ರಸೀದತು. ಅಖಿಲ ಕರ್ನಾಟಕ ಹಿರಿಯರ ಸೇವಾ ಪ್ರತಿಷ್ಠಾನ ಜಿಷೆಡ್, ಮೆಲ್ಕಾರ್, ಬಂಟ್ವಾಳ ತಾಲೂಕು ಮಂಗಳ ಮೇಳಗಳಲ್ಲಿ ತಿರುಗಾಟ ಮಾಡಿ ಪ್ರಸ್ತುತ ಕಳವಾರು ವೆಂಕಿನಾಥೇಶ್ವರ ಮೇಳದಲ್ಲಿ ಕಲಾ ಸೇವೆ ಮಾಡುತ್ತಿದ್ದೀರಿ. ಹೀಗೆ 59 ವರ್ಷಗಳ ಯಕ್ಷಗಾನ ತಿರುಗಾಟ ಮಾಡಿರುವುದು ಹೆಮ್ಮೆಯ ವಿಷಯ. ನಿಮ್ಮ ಪ್ರಧಾನ ಪಾತ್ರಗಳಾದ ಕಂಸ, ಭೀಮ, ಶುಂಭ, ಮಧುಕೈಟಭ, ಇಂದ್ರಜಿತು, ಅರ್ಜುನ, ಕಿರಾತ, ವೀರವರ್ಮ, ಬಣ್ಣದ ಸ್ತ್ರೀವೇಷಗಳಾದ ಪೂತನಿ, ಶೂರ್ಪನಕಿ, ಲಂಕಿನಿ, ತಾಟಕಿ, ಇಡಿಂಬೆ, ನೃತ್ಯಜಾಲೆ ಮತ್ತು ಪೆರುಮಾಲ ಬಳ್ಳಾಳ, ಬುದ್ಧಿವಂತ ಚಂದುಗಿಡಿ, ದುಗ್ಗಣ್ಣ ಕೊಂಡೆ, ಕಾಂತಣ್ಣ ಅಧಿಕಾರಿ, ಬೆರ್ಮಾಳ್ವ ಮೊದಲಾದ ಪಾತ್ರಗಳಲ್ಲಿ ಉತ್ತಮ ನಿರ್ವಹಣೆ ಮಾಡಿ ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ಇದೀಗ 84 ವರ್ಷದ ಇಳಿ ವಯಸ್ಸಿನಲ್ಲೂ ನೀವು ಈಗಲೂ ಪಾತ್ರ ನಿರ್ವಹಿಸುವುದು ಶ್ಲಾಘನೀಯ. ನೀವು ಪತ್ನಿ ಲೀಲಾವತಿಯವರಿಂದ 5 ಗಂಡು ಮಕ್ಕಳು, 1 ಹೆಣ್ಣು ಮಗಳನ್ನು ಪಡೆದು ಸಂತೋಷದ ಸಂಸಾರದಲ್ಲಿರುತ್ತೀರಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಯಕ್ಷರಂಗಕ್ಕೆ ಮುಂದೆಯೂ ಸೇವೆ ಸಲ್ಲಿಸುವ ಭಾಗ್ಯ ಭಗವಂತ ಕರುಣಿಸಲಿ ಎಂದು ಹಾರೈಸುತ್ತಾ ಪ್ರೀತಿಪೂರ್ವವಾಗಿ ಅರ್ಪಿಸುವ ಸನ್ಮಾನ ಪತ್ರ ಯಕ್ಷ ಶ್ರೇಷ್ಠ ಪ್ರಶಸ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದೇವೆ. ಕಲಾಮಾತೆಯು ಆಯುಷ್ಯ, ಆರೋಗ್ಯ, ಭಾಗ್ಯವನ್ನಿತ್ತು ಕಾಪಾಡಲೆಂದು ಪ್ರಾರ್ಥಿಸುತ್ತೇವೆ. ಸ್ಥಾಪನಾಧ್ಯಕ್ಷ, ಅಧ್ಯಕ್ಷ, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಅಖಿಲ ಕರ್ನಾಟಕ ಹಿರಿಯ ಸೇವಾ ಸಮಿತಿ ಪ್ರತಿಷ್ಠಾನ ರಿಜಿಸ್ಟರ್ಡ್, ಮಂಗಳಾದೇವಿ ಘಟಕ, ಮಂಗಳೂರು. ಇವರಿಗೆ ಸನ್ಮಾನ ಅಲ್ಲ, ನಮ್ಮ ಒಂದು ಗೌರವ ಅರ್ಪಣೆ. ಸನ್ಮಾನ ಸ್ವೀಕರಿಸಿದಂತ ಶ್ರೀ ಸುಬ್ಬಯ್ಯ ಶೆಟ್ಟರು ಮತ್ತು ಅವರ ಧರ್ಮಪತ್ನಿ ಮಾತೆಲ್ಲ ಪರವಾದ ಒಂಜಿ ಗೌರವವನ್ನು ಕೊರೊಂದುಲ್ಲ. ಶ್ರೀಮತಿ ಪ್ರೇಮ ಬಾಲಕೃಷ್ಣ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ ದಂಪತಿಗಳು ಚೌಕ ಮನೆತನ ಸಮಾಜದ 51 ಮಕ್ಕಳಿಗೆ ಉಡುಪು ನೀಡಿ ಸಹಕರಿಸಿದ್ದಾರೆ. ಅದೇ ರೀತಿ ಮಕ್ಕಳಿಗೆ ಇಂದಿನ ಊಟದ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಇವರಿಗೆ ನಿಮ್ಮೆಲ್ಲ ಪರವಾಗಿ ಶಾಲು ಹೊದಿಸಿ ಪುಷ್ಪ ನೀಡಿ ಗೌರವಿಸುವುದು ನಮ್ಮ ಎಲ್ಲ ಕರ್ತವ್ಯ. ದಯವಿಟ್ಟು ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರು ಇದಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಾವು ದೇವರಲ್ಲಿ ಇಷ್ಟೇ ಬೇಡುದು, ದುಡ್ಡು ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ. ಯಾವಾಗಲೂ ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಒಂದು ಮಾತಿದೆ. ಇವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನು ಮುಂದೆ ಮಂಗಳಾದೇವಿನ ಪಾದವು ಅಡ್ಡಬೂರೊಂದು ವೇದಿಕೆ ಇಡಿತನ ಗಣ್ಯಾತಿ ಗಣ್ಯರು ಪರಮ ಪೂಜ್ಯ ಸ್ವಾಮಿಗಳ ಪಾದವು ಅಡ್ಡಬೂರೊಂದು ಪಂಟ ಸಮಾಜದ ಆಧಾರ ಸಂಬಂಧ ಕೊಂಡಲ ಅಪರಾಧ ಒಂದು ಕನ್ಯಾನ ಸದಾಶಿವ ಅಡ್ಡಬೂರೊಂದು ಎಂಗಿಲ್ಲ ಯಕ್ಷಗಾನ ಕ್ಷೇತ್ರೋಡು ಅಮೃತ ಸಿಂಕರಣೆ ಮಾಡ್ತೇನೆ ಅಂಚಿನ ಪಟ್ಲ ಸತೀಶ್ ಶೆಟ್ಟಿಗಳ ನಮಸ್ಕಾರ ಮಾಡ್ತಂದು ಅಂಚಂದಿಗಳ ಚಿರಪರಿಚರನ ಅಶೋಕಿರಗಳ ಕೈ ಮುಗಿಯುಂಡು. ಶ್ರೀ ಸಮಾಜಕ್ಕೆ ಆದರ್ಶಪ್ರಾಯದ ಮಮತಾ ಶೆಟ್ಟಿಗಳ ಕೈ ಮುಗಿತಾ ಇದ್ದಾರೆ. ಅಂಚಂದು 4 ಕಂಬದ ಉಳಾಯ್ದು ಮಾತ್ರ ಪಾತ್ರನ ತಂದೆ ಈ ಸಭೆಟ್ ಮಾತ್ರ ಭಾಷಣ ಮಲ್ಪುನ ಚೈತನ್ಯ ಎಂಕಿಜ್ಜಿ ಅಣ್ಣ 2 ಪಾತ್ರ ಪನೋಡಾಪುಂಡು. ಯಕ್ಷಗಾನಡು 54 ವರ್ಷ ಸೇವೆ ಮಾಡ್ತಿರೋದು ಪ್ರತ್ಯೇಕವಾದ ಕಲಾದೇವಿ ಕೊರನ ಆಶೀರ್ವಾದ ಪ್ರಸಾದ ಸಂತೋಷರು ಕೊರನ ಸನ್ಮಾನವನ್ನು ಕಲಾದೇವಿಗೆ ಸಮರ್ಪಣಾಭಾವದ ಸಮರ್ಪಣೆ ಮಾಡ್ಕೊಂಡು ಜೊತೆಟ್ಟು ಸ್ವಾಮೀಜಿದ ಆಶೀರ್ವಾದ ಪಡೆದು ಮಾತ್ರ ಕನ್ಯಾನ ಸದಾಶಿವ ಶೆಟ್ಟರು ಬಂಟ ಸಮಾಜಗೊಂದು ಆದರ್ಶಪ್ರಾಯ ಅದು ಮಾತರೆಗಳ ಸಹಾನುಭೂತಿ ಸಹಕಾರ ಮಲ್ಪುನ ಎಡ್ಡೆ ಉಡಾಲ ಆರೋಗ್ಯ ತಿರುಗಿದಾದು ಆರೋಗ್ಯ ನನಾತ್ ದೀರ್ಘಾಯುಷ್ಯ ಆಯುರಾರೋಗ್ಯ ಕೊದ್ದು ಸಮಾಜಕ್ಕೆ ಎಡ್ಡೆ ಸೇವೆ ಮಲ್ಪುನ ಅನುಗ್ರಹ ಮಂಗಳದೇವಿ ಅನುಗ್ರಹ ಮಲ್ಪುನ ಪ್ರಾರ್ಥನೆ ಮಾಡ್ತೊಂದು ಅಂಚಂದು ಪಟ್ಲದಾರನ ವಿಷಯ ಪನ್ಕೊಂಡು ಆಂಡ ಈಗ ಶಬ್ದ ದಾರಿದ್ರ್ಯ ಉಂಡಾಪುಂಡು ಆನಿ ದೂರ್ವಾಸರನ ಶಾಪೋಡು ದೇವೇಂದ್ರನ ಸಂಪತ್ತು ಮಾತ ಕಡಲ್ದ ಉಡಾಲಿಗೆ ಸೇರಂಡು ಐನು ಪಿರ ಪಡೆಯರೆ ಬೋಡಾದು ನಾರಾಯಣ ದೇವರನ ಆದೇಶದ ಲೆಕ್ಕನೆ ದೇವಾಸುರರು ಸಮುದ್ರ ಮಥನ ಮಾಡ್ತೀರಿ ಆ ಪೊರ್ತುಡು ಸುರುಟು ಬತ್ತಿನಿ ಆಲಾಹಲ ಪಂಪುನ ವಿಷ 5 ಮಕ್ಕಳ ಅಮೃತ ಅಂಚಾದು ಯಾರು ಈ ಪಾತ್ರದಾಯ ಪಂಡೆ ಬಂಡ
ಯಕ್ಷಗಾನಡು ತನ್ನ ಪರಿಶ್ರಮನು ಸಮಾಜಗೂ ಯಕ್ಷಗಾನಗೆ ದಾರಿ ಮಲ್ಪುನಂಚಿನ ಮಲ್ಲ ಉಡಾಲು ಇನಿ ಪಟ್ಲ ಸಸಿ ಸೆಟ್ರಿಗೆ ಉಂಟು ದಯಪಂಡ ಯಕ್ಷಗಾನೋಡವರು ಪಟ್ಲ ಫೌಂಡೇಶನ್ ಒಂದು ಶುರು ಮಾಡ್ತೀರಿ ಆರಂಭಡು ಮಸನೋಡು ಬರ್ತನ ವಿಷತ ಲೆಕ್ಕನೆ ಕಷ್ಟ ನಷ್ಟ ಪೂರ ಆರು ಸ್ವೀಕಾರ ಮಾಡ್ತದೆ ಅಮೃತ ಸಿಂಚನ ಅಮೃತ ಬರ್ತಿ ಬಕ್ಕ ಯಕ್ಷಗಾನಗೆ ಸರ್ವಸ್ವನ ಮೀಸಲು ದೀದು ತೆನ್ಕಾಯಿ ಬಡಕಾಯಿ ಬಣ್ಣ ಪ್ರಭೇದ ಮರತದ್ದು ಆರೆಗಾಯಿನ ಫೌಂಡೇಶನ್ ಆಯ್ನ ಸಂಪಾದನೆಯನ್ನು ಮಾತೆರೆಗಳ ಅಮೃತ ಸಿಂಚನ ಲೆಕ್ಕ ದಾನ ಮಾಡ್ತಂದು ಆರೆಗೆ ನನಾತ್ ಸಂಪತ್ತು ಸಮೃದ್ಧಿ ಆವಡು ಯಕ್ಷಗಾನ ಕಲಾವಿದರಿಗೆ ಸಹಾಯ ಸಹಕಾರ ಮಲ್ಪುನ ಸೌಜನ್ಯ ಬಟ್ಟೆ ಉಡಲಾರಿಗೆ ಉಂಟಾದ ಬರಡು ಆರಿಗೆ ಕಲಾಮಾತೆಲ ಮಂಗಳಾದೇವಿಲ ಸದಾ ಆಯುರಾರೋಗ್ಯ ಭಾಗ್ಯ ಸಂಪತ್ತಿನ ಕುರಿತು ಅನುಗ್ರಹಿಸಲು ಪ್ರಾರ್ಥನೆ ಮಾಡ್ತೊಳ್ಳೆ ಯಕ್ಷಗಾನೋಡು ಸರ್ವೇ ಸಾಧಾರಣ ಮಾತಾ ಸನ್ಮಾನಲ ಎನ್ನ ಜೀವನೋಡು ಆದುಕೊಂಡು ಇಂಚ ಆವುದಾನ ಕನ್ನಡలో ಎನ್ನಿದಿಜ್ಜಾಂಡು ದಾರಿನ ದೇವಿಯರ ಅನುಗ್ರಹ ನಿಸ್ವಾರ್ಥ ಸೇವೆ ಲೆಕ್ಕ ಆ ನೀರ್ದಿನಿ ಮುಟ್ಟು 54 ವರ್ಷೋಡು ಫಲಾಪೇಕ್ಷೆ ಇದ್ದಂದೇ ಸೇವೆ ಮಾಡ್ತೀನಿ ಐದು ಮತ್ತಿನ ಕಷ್ಟನು ಪಂಡೆಂಡ ಏರೆಗಳು ಇತ್ತೆ ಅರ್ಥ ಒಂದು ಅಂಚಂದು ಇತ್ತೇವಂತೆ ಸಂಪಾದನೆ ಉಂಡು ಆಂಡ ಐನು ನನ್ನ ಮುಂದರ್ಸನ ಸ್ಥಿತಿ ಅನಿಚ್ಚಿ ಬಂಡ 84 ವರ್ಷ ಅಂಡು ಈ ವರ್ಷಕ್ಕಿಂತ ನಾ ಬರ್ಪು ಮೇಳದ ಯಜಮಾನ್ರ ಪಂತೆ ಅನ್ನು ಆ ಕಾರಣಕ್ಕೂ ಇಡೀ ಈ ಹಿರಿಯರ ಬಳಗ ಮುಕುಲ್ ಮಲ್ಪುಣ ಈ ಕಾರ್ಯಕ್ರಮ ಭಾರಿ ಸಂತೋಷ ಕೊರನೆಂಟು ದಯಪಂಡ ಮಾತಾರೆಗಳ ಈ ಉಡಾಲು ಇಪ್ಪುದು ಸಂಪತ್ತಿತ್ತುಂದಾಡ ಇನ್ನು ದಾನ ಮಲ್ಪುಣ ಮನಸ್ಸು ಏರೆಗಳು ಇಪ್ಪುದು ಅಂಚಿನ ಮನಸ್ಸು ದೇವರ ಮಾತೆರೆಗಳ ನನ್ನ ಕೊರಾಡು ಇಂಚಿನ ಈ ಸನ್ಮಾನ ಕಾರ್ಯಕ್ರಮ ಈ ಮಲ್ಲಮ್ಮ ದಾನ ಕಾರ್ಯಕ್ರಮ ಈ ಹಿರಿಯರ ಬಳಗವು ನನಾತ್ ಸಾವಿರ ಜನ ಕೊರಪುಣ ಅನುಗ್ರಹ ಮಂಗಳದೇವಿ ಅನುಗ್ರಹ ಮಲ್ಪಡ ಬಂದು ಎಂಟು ಕೊರನ ಸನ್ಮಾನವು ಸಂತೋಷ ಸ್ವೀಕಾರ ಮಾಡುತ್ತದೆ ಎಂದು ರಾಜ್ಯ ಪಾತ್ರರಿದ್ದಾರೆ ಪಾತೆರಿಯರು ಅವರನ್ನ ಆಶೀರ್ವಾದ ಮಾರ್ಗದರ್ಶನ ನಮ್ಮ ಸೇವಾ ಪ್ರತಿಷ್ಠಾನಕ್ಕೆ ನಿರಂತರ ಉಪ್ಪಡ್ಬಂದು ದೇವಡ ನಟ್ಟೊಂದು ದುಮ್ಮಗು ನಮ್ಮ ಮಾತೆರೆಗಳ ಒಂದು ಹಿರಿಯರಾಯನ ಅಂಚೆನೆ ಮಾರ್ಗದರ್ಶಕರಾಯನ ಮಾತಾ ಒಂಜಿ ಕಾರ್ಯಕ್ರಮಗೂ ಮಾರ್ಗದರ್ಶಕರಾದ ತನ್ನ ಸಹಾಯ ಸಹಕಾರನ ಕೊರ್ಪುನಂಚಿನ ಶ್ರೀ ಕನ್ಯಾನ ಶ್ರೀ ಸದಾಶಿವ ಶೆಟ್ರೆ ದೇಶದ ಒಂಜಿ ಮಲ್ಲ ಕೈಗಾರಿಕೋದ್ಯಮಿ ಪೆರ್ಮೆದ ಕೈಗಾರಿಕೋದ್ಯಮಿ ಅಂಚೆನೆ ಮಾನವೀಯ ಮಿಡಿತದ ಅನನ್ಯ ಸಾಧನೆಯ ಸಮಾಜದ ಸೇವಕಿಯರು ಕಲಿಯುಗದ ಕರುಣೆ ಪಂಡದ ಬಿರುದು ಪಡೆಯಿಂದನಾರು ಬಕ ನಮ್ಮ ಅಭಿಮತ ಟಿವಿದ ಪ್ರಧಾನ ಪ್ರವರ್ತಕರು ಮೇರೆ ನಮಕ್ ಒಂದು ಮಾರ್ಗದರ್ಶನ ಪಾತ್ರ ಬಂದು ಕೇನೊಂದು ಮಾತೆರೆಗಳ ಸುರುಕಾದ ನಮಸ್ಕಾರ ನಾನು ತುರುಟೆ ಬನ್ನಡ ಅಂತ ನಂಗೆ ಕನ್ನಡ ಸೇರ್ಸಾಗ ಬೇದಿದ್ದೆ ಸೊ ನಿಮಿತ್ತ ದಿನ ತುರುಟೆನ್ನ ಆರಾಧ್ಯ ದೇವಿಯ ದುರ್ಗಾ ಪರಮೇಶ್ವರಿಯ ಮಂಗಳಾದೇವಿಯ ಭಗವತಿನ ಸ್ಮರಣೆ ಮಲ್ತಂದ್ರೆ ಎನ್ನ ಆರಾಧ್ಯ ಶಕ್ತಿಯ ಶಿವಶಕ್ತಿನ ಮನಸಾರೆ ನೆನವರಿಕೆ ಮಲ್ತನ್ವೆ ಅಂಚನೆ ನಮ್ಮನ ದೇವರನ್ನಕ್ಲು ಶಿವದೂತ ಗುಡಿಗನ ಕಲ್ಲುಟ್ಟಿನ ಪಂಜರ್ಲಿನ ನೆನವರಿಕೆ ಮಲ್ತಂದು ನಾಲ್ ಪಾತ್ರ ನಿಮಿತ್ತ ದಿನ ಸುರೂಟಾದಂಕ ಅವತ್ತಂದೆ ವೇದಿಕೆ ಹಿಡಿತನ ಪೂಜ್ಯ ಗುರೂಜಿ ಸ್ವಾಮೀಜಿಯವರೇ ಮತ್ತು ಎನ್ನ ಆತ್ಮೀಯರಾಯನ ಪೂರ ಒಂದು ಬಟ್ಲ ಸತೀಶ ಬಾರಿ ಮಲ್ಲ ಕಾರ್ಯಕ್ರಮ ಆಯ್ರ ಉಂಡು ಎಲ್ಲಂಜಿ ಅಶೋಕನ್ನ ನಾರಾಯಣ ಭಟ್ರೆ ಗಣ್ಯರೇ ಮಾತೆಲ್ಲ ಪ್ರತ್ಯೇಕವಾಗಿ ಉಂಟು ಸುಬ್ಬಯ್ಯನ ಈ ರೆಂಕ್ಲೆ ಒಂಜಿ ಮಾರ್ಗದರ್ಶನ 84 ವರ್ಷಡ್ಲ ಇತ್ತೆಲ್ಲ ಆರು ಯಕ್ಷಗಾನದ ಗೆಜ್ಜೆ ಕಟ್ಟುವೇರು ಅದೇ ಬಾರಿ ಮಲ್ಲ ಅವೇ ಒಂಜಿ ಮಾರ್ಗದರ್ಶನ ಇಂಚಿನ ಮಾತ ಉದಾಹರಣೆ ಉಂಡು ಸುಬ್ಬಯ್ಯನ ಐತೆ ಆರೆಗೆ ಇತ್ತು ಪೊರ್ಲದಂಜಿ ಸನ್ಮಾನ ಆಡು ಆರೇ ಪಂಡ್ಲೆಕ ಎತೋ ಸನ್ಮಾನ ಆರೆಗೆ ಜೀವನಡು ತೆಗೆದುಕ್ಕೆ ಯಾವು ಅಂಡ್ ಅಂದುಲಂಜಿ ಮಲ್ಲಂಜಿ ಸನ್ಮಾನ ಆರು ನಮಕ್ ಮಾತೆರೆಗಳಂಜಿ ಮಾರ್ಗದರ್ಶನ ಎಂಚ ಬಂಡ ಕೆಲವು ಸರ್ತಿ ಎಂಕತೆ ಬಂದ್ಪೇರಿ ಅಲ್ಲತ್ತೆ ಸೀನಿಯರ್ ಸಿಟಿಸನ್ ಸೇರಿದೆ ಬಿಯಾಂಡ್ 60 ಕೆಲವು ಸರ್ತಿ ಕೆಲವರು ಬಂದ್ಪೇರೋದು ನನ್ನ ಏನಂತೆ ಕೋಡೆ ಬೊಂಬೈ ಹಿಡಿತೆ ಬೈಯಡಿ ಹಿಡಿಯತ್ತೆ ಈ ಫಂಕ್ಷನ್ ಬಿಡೋದು ನನ್ನ ಇನಿ ಬೈಯಡ್ ಬೊಂಬೈ ಬಂದಿಲ್ಲ ಇಂಚಿನ ಓಡಾಟ ಊರುಡ್ಲ ಇಡೀಯ ಬೇತೆ ಸಾಮಾಜಿಕ ಕಾರ್ಯಕ್ರಮಗಳು ದೇವಸ್ಥಾನದ ಅದಕ್ಕೂ ಸಾಮಾಜಿಕ ಸಂಸ್ಥೆಗಳ ಕಾರ್ಯಕ್ರಮ ಅದಕ್ಕೂ ದೇವರನ್ನ ಕೆಲಸ ಅದಕ್ಕೂ ಮಾತೆಗ್ಲ ಸೇರೊಂದು
ಊರಿಡಿಯ ಓಡಾಟ ಮಲ್ತೊಂದುಲ್ಲ ಅಪ್ಪನ ಕೆಲವರಿಗೆ ಆಪುಂಡು ಈರು ಇತ್ತ ಯಾನು ಎಲ್ಲೆ ಪ್ರಾಯದಲ್ಲತ್ತು ಅಂಡ ಕೆಲವರು ಇಸ ಕೇನ್ನ ಪ್ರಶ್ನೆ ಎಂಚಿನ ಮಂಡ ಈ ಪ್ರಾಯಡ್ಲ ಇರು ಈ ನಮ್ನೆ ನಡತೊಂದು ಬೆಳ್ತೊಂದುಲ್ಲಾರ ಈ ಪ್ರಾಯಡ್ಲ ಇರು ಈ ನಮ್ನೆ ಬೆಳ್ತೊಂದುಲ್ಲಾರು ಅಪ್ಪಗೆ ಏನ್ ಪಂಡ್ಪುಣ ಅಂಜೆ ಸುರು ಉಂಬೆರೇನ್ ತೋಜಾವ್ರು ಸುಬ್ಬಯ್ಯನ್ ನಾನು ಗೆಜ್ಜೆಗಟ್ಟದ ಯಕ್ಷಗಾನದಲ್ಲಿ ಪಡಂಡ 84 ಪ್ರಾಯಡು ಗೆಜ್ಜೆಗಟ್ಟದು ಇತ್ತೆಲ್ಲ ಯಕ್ಷಗಾನೋಡು ನಲಿಪೊಡಂದಾಂಡ ಎಂಕಲ್ ಮಲ್ಪನ ಕೆಲಸದ ಆಲೋಚ್ ನಥಿಂಗ್ ಅಯ್ಯಂಚನೆ ಯಾನು ನರೇಂದ್ರ ಮೋದಿಜಿನ ಉದಾಹರಣೆ ಕೊರಪೆ ಆರು ಎಣ್ಣೆದ್ದು ಸೀನಿಯರ್ ಆರು ಮಲ್ಪನ ಕೆಲಸ ಎಲ್ಲಿಯನ ಯಾರು ಬಂಪೆ ಈ 73 or 74 ನಾನದಲ್ಲ ಪ್ರೈಮ್ ಮಿನಿಸ್ಟರ್ ಇಲೆಕ್ಷನ್ ಆದ ವಿನ್ ಆಯರಂದ ಆರೇ ಪ್ರೈಮ್ ಮಿನಿಸ್ಟರ್ ಇತ್ತೆಲ್ಲ ಪ್ರೈಮ್ ಮಿನಿಸ್ಟರ್ ವಿನ್ ಆಪೇರು ಇದಾದ ಸಂಶಯ ಇದ್ದಿ ಅಂಚಿನ ಯೋಗ್ಯ ವ್ಯಕ್ತಿ ನಮ್ಮ ರಾಜಕೀಯದ ಪಾತ್ರ ಯೋಗ್ಯ ವ್ಯಕ್ತಿ ಕೊಡೆ ಅನ್ ಬಂದ ಅಂಚಿನ ಯೋಗ್ಯ ವ್ಯಕ್ತಿ ದೇಶೋಕ್ತಿ ಕೂಡ ನಮ್ಮ ಸೌಭಾಗ್ಯ ಅಂಚಿನ ಯಾನ ಪ್ರಾಯದಲ್ಲಿ ಕೂಡ ಬಂದಾಂಡ ನರೇಂದ್ರ ಮೋದಿನ ಅಂಚಿನ ಈ ಪ್ರಾಯೋಡ ದಿನಕ್ಕೂ 14 ಗಂಟೆ ಪರಿಶ್ರಮ ಮಲ್ತದೆ ದಿನಕ್ಕೂ 5 ಗಂಟೆ 5 ಗಂಟೆನದನ್ನ ನಿದ್ರೆ ಮಲ್ತದೆ ಈತು ಓಡಾಟ ಮಲ್ಪನಾಗ ನವ ಮಲ್ಪನ ಓಡಾಟದಾಲ ಬಾರಿ ಮಲ್ಲೊಂಜಿ ಕೆಲಸ ಬಾರಿ ಮಲ್ಲೊಂಜಿ ಇವತ್ತು ಸಾಧನೆ ನಮ್ಮ ಎಲ್ಲಿಯ ಕೆಲಸ ನಮ್ಮ ಯಾನ ಹೆಂಚಿನ ಆ ನರೇಂದ್ರ ಮೋದಿನ ಕೆಲಸ ಹೆಂಚ ಅಂಚನೆ ಅಮೇರಿಕದ ಅಧ್ಯಕ್ಷರು ಬೈಡನ್ ಉಳ್ಳರು ಆರೆಗೆ 83 ಅದು ಅನ್ನಾಡು ಈರ್ನಲ್ಲೇ ಈರ್ನ ಬೈಡನ್ ಅಂಚೆ ಬೈಡನ್ ಅಮೇರಿಕದ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಮಲ್ಲ ಶ್ರೀಮಂತ ಮಲ್ಲ ದೇಶ ಐತ ಅಧ್ಯಕ್ಷರು 84 ವರ್ಷದಾರ ಆ ದೇಶವನ್ನು ನಡಪಾಂಡ ಸುಬ್ಬಯ್ಯನ್ನೇ ಮಲ್ಪುಣ ಕೆಲಸ ಎಲ್ಲ ಬಾರಿ ಮಲ್ಲ ಕೆಲಸ ಈಗ 2 ಜನ ಮಲ್ಪುಣ ಮಲ್ಲ ಕೆಲಸ ಯಾರು ಎಂಕೆಲ್ಲ ಊರ್ದಾರೆ ಯಾರು ಪಂಡೇರು ಮೂಡಂಬೈಲ್ದಾರೆ ಅದೇ ಕಾಸರಗೋಡದ ಮೂಡಂಬೈಲ್ದಾರೆ ಎಂಕೆಲ್ಲ ದಡ್ಡಂಗಾಡಿ ಬಂದ ಎಂಕೆಲ್ಲ ನಡುಟು ಒಂಜಿ ಗುಡ್ಡೆ ಮಾತ್ರ ಎಪ್ಪುಂಡು ದಡ್ಡಂಗಾಡಿಗೆಲ್ಲ ಎಂಕ್ಲೆಗಿಲ್ಲ ಸೊ ಅಂಚಿನ ಎಂಕೆಲ್ಲ ಊರ್ದಾರೆ ಯಾರು ಒಂಜಿ ಮಾರ್ಗದರ್ಶಕರು ಇಂಚ ನಾರಾಯಣ್ ಭಟ್ರೆ ಇರು ಈ ಒಂದು ಸ್ಥಾಪನೆ ಮಲ್ದಾರೆ ಇದನ್ನು ಸ್ಥಾಪನೆ ಮಾಡಿ ಮಹತ್ ಕಾರ್ಯ ಮಾಡಿದಿರಿ ನೀವು ಯಾಕಂದ್ರೆ ಸೀನಿಯರ್ ಸಿಟಿಸನ್ ಅನ್ನು ಎಲ್ಲ ಸೇರಿಸಿ ಒಂದು ಎಲ್ಲರನ್ನು ಯಾವ ಸಂದರ್ಭದಲ್ಲಿ ಈಗ ಅವರು ಹೇಳಿದಾಗೆ ಸೀನಿಯರ್ ಸಿಟಿಸನ್ ಅಂದ್ರೆ ಅವರಿಗೆ ಮಕ್ಕಳು ಇರುವುದು ದೂರ ಇದ್ದಾರೆ, ಮಕ್ಕಳು ಹತ್ತಿರ ಬರೋದಿಲ್ಲ, ಏಕಾಂಗಿಯಾಗಿ ಒಬ್ಬಂಟಿಗರಾಗಿ ಪತಿ ಪತ್ನಿ ಇಬ್ರು ಇದ್ರೆ ಇಬ್ರು, ಇಲ್ದಿದ್ರೆ ಒಬ್ಬನೇ, ಇಲ್ದಿದ್ರೆ ಒಬ್ಬಳೇ ಜೀವನ ಕಳೆಯುವಂತಹ ಸಂದರ್ಭದಲ್ಲಿ ಇದೊಂದು ಸಂಸ್ಥೆಯನ್ನು ನೀವು ಕಟ್ಟಿ ಸೀನಿಯರ್ ಸಿಟಿಸನ್ಗೆ ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ನೀವು ಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆ ಮೊದಲಾಗಿ ನಿಮಗೂ ಒಂದು ಧನ್ಯವಾದ. ಇಲ್ಲಿದ್ದ ಘಟಕದ ನಿಮ್ಮ ದೇವಿ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿರುವಂತಹ ಘಟಕ ಮಂಗಳಾದೇವಿ ಮಂಗಳೂರಿನ ಘಟಕ, ಮಂಗಳೂರಲ್ಲಿ ಎಷ್ಟು ಘಟಕ ಇದೆ ಸರ್? ಇದು ಒಂದೇ ಏನ? ಒಂದು ತಾಲೂಕಿಗೆ ಒಂದು ಘಟಕ, ಮಂಗಳೂರು ತಾಲೂಕಿನ ಮಂಗಳಾದೇವಿಯ ಈ ಸಾನ್ನಿಧ್ಯದಲ್ಲಿ ಇರುವಂತಹ ಒಂದು ಘಟಕ, ಅದರ ಮುಖಂಡರಿಗೆ ಎಲ್ರಿಗೂ ನನ್ನ ಧನ್ಯವಾದ. ಯಾರ್ಯಾರಿದ್ದಾರೆ, ಭರತ್ ಕೆ ಅವರು ಅಧ್ಯಕ್ಷರು, ಬಾಲಕೃಷ್ಣ ಶೆಟ್ಟಿ ನನ್ನ ಆತ್ಮೀಯರು, ನನ್ನ ಮಮತನ ಮಾವ, ಹಾಗೆ ಸೀತಾರಾಮ್ ಶೆಟ್ಟರ್ ಇದ್ದಾರೆ, ಮಮತನ ಮಾವ, ಅವರು ಇದರಲ್ಲಿ ಸಕ್ರಿಯವಾಗಿ, ನಾರಾಯಣ್ ಭಟ್ರ ಮಿತ್ರ, ನಿಮ್ಮ ಊರಿನವರು, ನಿಮ್ಮ ದೇವಸ್ಥಾನಕ್ಕೆ ಭಜನೆಗೆ ನಾನು ಬಂದಿದ್ದೇನೆ. ಸೊ ಅಲ್ಲಿ ನೀವೆಲ್ಲ ಸೇರಿ ಇದು ಒಳ್ಳೆಯ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೀರಾ. ಸೀನಿಯರ್ ಸಿಟಿಸನ್ಗೆ ಏನಂದ್ರೆ, ಈಗ ನಾವು ನೆಗೆಟಿವ್ಸ್ ಹೆಚ್ಚಾಗಿ ಹೇಳ್ತೇವೆ, ಮಕ್ಕಳು ನೋಡೋದಿಲ್ಲ, ಮಕ್ಕಳು ಎಲ್ಲೋ ಫಾರಿನಲ್ಲಿ ಇರ್ತಾರೆ, ಹಿರಿಯರನ್ನು ನೋಡೋದಿಲ್ಲ, ಹಿರಿಯರಿಗೆ ರೆಸ್ಪೆಕ್ಟ್ ಮಾಡೋದಿಲ್ಲ. ಅದು ಒಂದು ನೋಡಿ, ಬದಲಾವಣೆ ಪ್ರಪಂಚದಲ್ಲಿ ಆಗ್ತಾ ಇರ್ತದೆ. ಯು ಕೆನಾಟ್ ಚೇಂಜ್ ಈಸ್ ನ್ಯಾಚುರಲ್. ಪ್ರಪಂಚದಲ್ಲಿ ಇನ್ನು ಮುಂದೆ ಇದಕ್ಕಂತಲೂ ಜಾಸ್ತಿ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಉಂಟು. ಪಾಶ್ಚಾತ್ಯ ದೇಶದಲ್ಲಿ ಮಕ್ಕಳು ಯೂತಿಗೆ ಬಂದರೆ ಅವನನ್ನು ಬಿಟ್ಬಿಡ್ತಾರೆ, ಪೇರೆಂಟ್ಸ್ ಅವರೊಟ್ಟಿಗೆ ಇರುವುದೇ ಇಲ್ಲ, ಅವರು ಅವರ ಪಾಡಿಗೆ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಇದು ಆಧುನಿಕೀಕರಣ ಆಗುವುದು, ಈಗ ಮೊಬೈಲಿಗೆ ತುಂಬ ದೂರ್ತಾರೆ, ಮೊಬೈಲ್ ಬಂದು ಎಲ್ಲ ಹಾಳಾಯಿತು ಓಡಾಯಿತು ಅಂತ. ಆದರೆ ಮೊಬೈಲಿಂದ ಎಲ್ಲ ಕೆಲಸ ಆಗ್ತಾ ಉಂಟು. ಈಗ ಮೊಬೈಲ್ ಇಲ್ಲದೆ ಹೆಂಡತಿ ಗಂಡ ಇಲ್ದಿದ್ರೂ ಆಗ್ತದೆ, ಮೊಬೈಲ್ ಇಲ್ಲದೆ ಆಗೋದಿಲ್ಲ. ಈಗ ಅಂಥ ಪರಿಸ್ಥಿತಿ, ಅದನ್ನು ದೂರಿ ಪ್ರಯೋಜನ ಇಲ್ಲ. ಬದಲಾವಣೆ ಆಗೋದು ಪ್ರಪಂಚದ ನಿಯಮ. ಸೊ ವಿ ಕೆನಾಟ್ ರೆಸಿಸ್ಟ್ ಚೇಂಜ್ ಈಸ್ ನ್ಯಾಚುರಲ್. ಸೊ ಆ ಬದಲಾವಣೆಯಲ್ಲಿ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡೋದು ಹೇಗೆ, ಅದು ನಾವು ನೋಡಬೇಕು.
ನಾವು ಸುಮ್ಮನೆ ಮಕ್ಕಳು ನೋಡೋದಿಲ್ಲ, ನಮ್ಮನ್ನು ಹೀಗೆ ಮಾಡ್ತಾರೆ, ಅದು ಬದಲಾವಣೆ ಆಗುದಿಲ್ಲ ಸರ್. ಅದು ಚೇಂಜ್ ಆಗ್ತಾ ಇರ್ತದೆ. ಮಕ್ಕಳು ಕಲಿತು ನಾವೇ ಅವರನ್ನು ಕಲಿಸಿ ಫಾರಿನಿಗೋ ಎಲ್ಲೆಲ್ಲೇ ಕಳಿಸ್ತೇವೆ. ಯಾಕೆ? ಅವರದ್ದು ಜೀವನ ಇದಾಗಲಿ ಅಂತ. ಆಮೇಲೆ ಅವ್ರು ನೋಡೋದಿದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ನಮ್ಮನ್ನು ಸ್ಟ್ರಾಂಗ್ ಮಾಡಬೇಕು. ನಮ್ಮ ನೆಗೆಟಿವಿಟಿ ಏನಾದರೂ ಇದ್ರೆ ಅದನ್ನೆಲ್ಲ ಬಿಟ್ಟು ನಮ್ಮ ಆರೋಗ್ಯವನ್ನು ನೋಡಿ. ಮೊದಲೇ ಬೇಕಾಗಿರೋದು ಧನ ಸಂಪತ್ತಲ್ಲ, ಆರೋಗ್ಯ. ಎಷ್ಟೇ ದೊಡ್ಡ ಧನ ಸಂಪತ್ತಿದ್ದವರು, ಅದಾನಿ ಹೇಳುದಿಲ್ಲ, ಅಂಬಾನಿ, ಸೀನಿಯರ್ ಅಂಬಾನಿ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದವರು ಆಮೇಲೆ ಪ್ಯಾರಾಲಿಟಿಕ್ ಅಟ್ಯಾಕ್ ಆಗಿ ಹೋದ್ರು. ಅವ್ರು ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಈಸ್ ಎ ಮಲ್ಟಿ ಮಿಲಿಯನರ್ ಇದ್ರು. ಅಂಥವರಿಗೂ ಕೊನೆಗೆ ಬೇಕಾಗೋದು ಆರೋಗ್ಯ. ಸ್ವಲ್ಪ ನಮ್ಮ ಹೆಲ್ತನ್ನು ನೋಡಿ, ಆರೋಗ್ಯವನ್ನು ನೋಡಿ, ನಾವು ಎಲ್ಲ ಈ ರೀತಿಯ ಸಂಘ ಸಂಸ್ಥೆಯನ್ನು ಕಟ್ಟಿ ನಿಮಗೆ ಒಬ್ಬಂಟಿ ಜೀವನಕ್ಕಿಂತ ಸ್ವಲ್ಪ ಹೊರಗೆ ಬರಲಿಕ್ಕೆ. ಯಾಕಂದ್ರೆ ಸೀನಿಯರ್ ಸಿಟಿಸನ್ ಅಲ್ಲಿ ಒಂದು ಇರುವಂತ ಅಸೆಟ್, ಐಶ್ವರ್ಯ ಏನಂದ್ರೆ ಅವರ ಇಡೀ ಜೀವನದ ಅನುಭವ. ಯಾವುದೇ ಕ್ಷೇತ್ರಗಳಲ್ಲಾಗಲಿ ಅವರಿಗಿರುವಂಥ ಅನುಭವ ಅವರದೊಂದು ಸಂಪತ್ತದು. ಆ ಅನುಭವವನ್ನು ನಾವು ಆರೋಗ್ಯವನ್ನು ಕಾಪಾಡಿಕೊಂಡು ಆ ಅನುಭವವನ್ನು ಒಬ್ಬರಿಂದ ನಮ್ಮ ನೆಕ್ಸ್ಟ್ ಜನರೇಷನ್ಗೆ, ನೆಕ್ಸ್ಟ್ ಬರುವಂಥ ಪೀಳಿಗೆಗೆ ಸ್ವಲ್ಪ ಅದನ್ನು ಹಂಚಿ ಒಳ್ಳೆ ರೀತಿಯಲ್ಲಿ ಸಮಾಜವನ್ನು ಕಟ್ಟುವಂಥ ಕೆಲಸ ನಾವು ಮಾಡಿದರೆ ನಮ್ಮ ಜೀವನ ಸಾರ್ಥಕ. ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತೇವೆ. ನಾವು ಮುಂಬೈಯಲ್ಲಿ ನಾನು ನೋಡ್ತಾ ಇದ್ದೇನೆ ಈಗ, ಹಿರಿಯರೆಲ್ಲ ಬೆಳಿಗ್ಗೆ ಬಂದು ಎಲ್ಲ ಒಟ್ಟಿಗೆ ಸೇರಿ ಲಾಫ್ಟರ್ ಕ್ಲಬ್ ಏನು ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಓಹೋ ಆಹಾ ಮಾಡುದು, ಲಾಫಿಂಗ್ ಕಪ್. ಯಾಕೆ? ಆರೋಗ್ಯಕ್ಕೆ ಬೇಕಾಗಿ ಅವರು. ಯಾಕಂದ್ರೆ ಜೀವನ ಇಡೀ ಅವರು ನಗಲಿಲ್ಲ. ಕೆಲವರು ಈಗ ಬಂದು ಅಲ್ಲಿ ಕೃತಕವಾದಂತಹ ನಗು ನಗ್ತಾ ಇದ್ದಾರೆ. ಜೀವನ ಇಡೀ ನಗಲಿಲ್ಲ ಅವರು. ಅವರವರ ಉದ್ಯೋಗ, ಅವರವರ ಟೆನ್ಷನು, ಅವರವರ ಜೀವನ ಪಾಡಿಗೆ ಕಷ್ಟಪಟ್ಟು ಮಾಡಿ ಇದ್ದವರು ಈಗ ರಿಟೈರ್ಡ್ ಆದ್ಮೇಲೆ ಅಲ್ಲಿ ಬಂದು ಓಹೋ ಆಹಾ ಮಾಡ್ತಾರೆ. ಯಾಕೆ? ಈಗ ಮಾಡುವಂತ ಸಮಯ. ಜೀವನದಲ್ಲಿ ನಗಲಿಲ್ಲ ಅವರು, ನಗುವಂತ ಸಂದರ್ಭ ಈಗ ಬರ್ತಾ ಉಂಟು. ಹಾಗಿರುವಾಗ ನಾವು ಮಾಡಬೇಕಾದ್ದು, ಇಂತಹ ಸಂಘ ಸಂಸ್ಥೆಯನ್ನು ನೀವೇ ಕಟ್ಟಿದಿರಿ, ಇದನ್ನು ಇನ್ನಷ್ಟು ಬಲಶಾಲಿಯಾಗಿ ಮಾಡಿ, ಇದನ್ನು ಅರ್ಥಪೂರ್ಣವಾದಂತಹ ಸಂಸ್ಥೆ ಮಾಡಿ, ಒಬ್ಬರಿಗೊಬ್ಬರು ಸ್ನೇಹ ಸಂಬಂಧ ಇಟ್ಕೊಂಡು ಒಬ್ಬರಿಗೊಬ್ಬರು ಆಧಾರ ಸ್ತಂಭವಾಗಿ ನಾವು ಇದ್ರೆ ನಮ್ಮ ಸೀನಿಯರ್ ಸಿಟಿಸನ್ಶಿಪ್ ಲೈಫ್ ಉಂಟಲ್ಲ, ಅದು ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಇನ್ನೊಂದು ಹಲವಾರು ನಾನು ನೋಡ್ತಾ ಇದ್ದೀನಿ, ಹಲವಾರು ಮೆಸೇಜಸ್ ನಮ್ಮ ಮೊಬೈಲಲ್ಲಿ ಬರ್ತದೆ. ಅದು ತಿಂದರೆ ಒಳ್ಳೇದು, ಇದು ತಿಂದರೆ ಒಳ್ಳೇದು, ಜಿಂಜರ್ ತಗೊಳ್ಳಿ, ಇದು ತಗೊಳ್ಳಿ, ಬೆಳ್ಳುಳ್ಳಿ ತಿನ್ನಿ, ಇನ್ನೊಬ್ರು ಹೇಳೋದು ತಿನ್ಬೇಡಿ, ಒಬ್ರು ಹೇಳೋದು ನೀರುಳ್ಳಿ ತಿನ್ನಿ, ಇಬ್ರು ಹೇಳೋದು ಅದು ತಿಂದರೆ ಕ್ಯಾನ್ಸರ್ ಬರ್ತದೆ, ಕೊನೆಗೆ ಅನ್ನ ತಿಂದರೂ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರೆ. ಅಂಥ ಮೆಸೇಜ್ಗಳು ಇದೀಗ ಬರ್ತಾ ಉಂಟು. ಅದನ್ನೆಲ್ಲ ಕೇರ್ ಮಾಡಬೇಡಿ. ಒಬ್ಬರು ರೀಸೆಂಟ್ ಒಂದು ಮೆಸೇಜ್ ನಾನು ನೋಡಿದ್ದೇನೆ. ನಮ್ಮ ಬೆಂಗಳೂರಿನ ಡಾಕ್ಟರ್ ದೇವಿ ಶೆಟ್ಟಿ ಅವರು ನನಗೆ ಇಷ್ಟವಾದಂಥ ಮೆಸೇಜ್ ಅದು. ನೀವು ಯಾವ ರೀತಿಯಲ್ಲಿ ಜೀವನದಲ್ಲಿ ನಡೆಸ್ತಾ ಇದ್ದೀರಾ, ಎಲ್ಲವನ್ನು ಮಾಡಿ, ಮಿತವಾಗಿ ಮಾಡಿ. ಮಾಡರೇಷನ್, ಡೂ ಎವ್ರಿಥಿಂಗ್ ಇನ್ ಮಾಡರೇಷನ್. ಮಿತದಲ್ಲಿ ಮಾಡಿ. ನೀವು ಅನ್ನ ತಿಂತೀರಾ, ತಿನ್ನಿ, ಮಿತವಾಗಿ ತಿನ್ನಿ. ಚಪಾತಿ ತಿಂತೀರಾ, ತಿನ್ನಿ, ಮಿತವಾಗಿ ತಿನ್ನಿ. ಎಲ್ಲ ಕೆಲಸ ಇನ್ಕ್ಲೂಡಿಂಗ್ ಅವ್ರು ಹೇಳಿದ್ದಾರೆ, ಸಿಗರೇಟು ಸೇರ್ತೀರಾ ನೀವು, 1-2 ಸಾಕು ದಿನಕ್ಕೆ, ಜಾಸ್ತಿ ಬೇಡ. ಡೂ ಇಟ್ ಇನ್ ಮಾಡರೇಷನ್, ಡೂ ಇಟ್ ಇನ್ ಲಿಮಿಟೆಡ್. ಡ್ರಿಂಕ್ಸ್ ತೆಗಿತೀರಾ, ಜಾಸ್ತಿ ತೆಗಿಬೇಡಿ, ದಿನಕ್ಕೆ 1-2 ಪೆಗ್ ಸಾಕು, ಅದಕ್ಕಿಂತ ಹೆಚ್ಚು ಬೇಡ. ಡೂ ಎವ್ರಿಥಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್. ನಿಮ್ಮ ಜೀವನ ಶೈಲಿ ಹೇಗಿತ್ತೋ ಅದನ್ನೇ ಮುಂದುವರಿಸಿ. ಹೊಸದಾಗಿ ಏನು ಮಾಡ್ಲಿಕ್ಕೆ ಬೇಡಿ. 100 ಮೆಸೇಜ್ಗಳನ್ನು ಕೇಳಿ ಜೀವನದಲ್ಲಿ ಏನೇನೋ ಕನ್ಫ್ಯೂಷನ್ ಮಾಡಿ ಸಿಕ್ಕಿದ್ದನ್ನೆಲ್ಲ ಅದು ತಿನ್ನಬಾರ್ದು, ಇದು ತಿನ್ನಬೇಕು, ನಿದ್ದೆ ಮಾಡಬಾರ್ದು. ಹ್ಯಾವ್ ಗುಡ್ ಸ್ಲೀಪ್. ಒಳ್ಳೆ ಒಂದು 7-8 ಗಂಟೆ ನಿದ್ದೆ ಮಾಡಿ, ಬೇಕಾದನ್ನು ನಿಮಗೆ ಇಷ್ಟ ಇದ್ದದ್ದನ್ನು ತಿನ್ನಿ, ಲಿಮಿಟೆಡ್ ಆಗಿ ತಿನ್ನಿ. ಸ್ವಲ್ಪ ನಗ್ತಾ ಇರಿ, ಕೃತಕವಾದರೂ ಆಗ್ಬೋದು. ಸ್ವಲ್ಪ ಎಕ್ಸಸೈಸ್ ಮಾಡಿ, ಲಿಮಿಟೆಡ್ ಎಕ್ಸಸೈಸ್, ಮೋರ್ ಎಕ್ಸಸೈಸ್ ಅಲ್ಲ. ಜಾಸ್ತಿ ಎಕ್ಸಸೈಸ್ ಮಾಡಿ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಉಂಟು. ಸೊ ಲಿಮಿಟೆಡ್ ವಾಕಿಂಗ್ ಮಾಡೋದು, ಏನು ನಿಮಗೆ ಇಷ್ಟವಾದಂಥ ಲಿಮಿಟೆಡ್ ಕಂಟ್ರೋಲ್ಡ್ ಇದು ಮಾಡಿ. ಮತ್ತೆ ಡೋಂಟ್ ಲುಕ್ ಇನ್ ಟು ಆಲ್ ದೀಸ್ ನೆಗೆಟಿವ್ ಥಿಂಗ್ಸ್. ಮಕ್ಕಳು ನೋಡೋದಿಲ್ಲ, ಅದು ಅವರು ಇನ್ನು ನೀವು ಏನು ಹೇಳಿದ್ರು ಅವ್ರು ನೋಡ್ಲಿಕ್ಕಿಲ್ಲ. ಅವರು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡಬೇಕು, ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡಬೇಕು. ಹಣ ಕೂಡಿ ಇಡಬೇಕು. ಆ 2000 ನೋಟ್ ಇಟ್ಟಾಗೆ ಇಡಬೇಡಿ. ಕ್ಯಾನ್ಸಲ್ ಆಗುವಂಥ ನೋಟ್ ಇಡಬೇಡಿ. ಸ್ವಲ್ಪ ಸಣ್ಣ ನೋಟ್ ಇಡಿ. 100 ಬೇಗ ಕ್ಯಾನ್ಸಲ್ ಆಗೋದಿಲ್ಲ. ಇನ್ನು ಮೋದಿಯವರು ಬಂದರೆ 100 ಕ್ಯಾನ್ಸಲ್ ಮಾಡೋದಿಲ್ಲ. 500 ಇಡಬೇಡಿ. 500 ನೋಟು ಡೌಟ್ಫುಲ್ ಅದು. 2000 ಇಟ್ಟವ್ರದ್ದು ಹೋಯ್ತು,
ಇನ್ನು 500 ಇಟ್ಟರೆ ಅದು ಹೋಗ್ತದೆ. ಆದ್ದರಿಂದ ಹೆಚ್ಚು ನೋಟು ಸಂಗ್ರಹ ಮಾಡಿ, ಸ್ವಲ್ಪ ನಿಮಗೆ ಸಂಗ್ರಹ ಮಾಡಿ, ಮಕ್ಕಳಿಗಲ್ಲ, ಮಕ್ಕಳಿಗೆ ಅವರು ಮಾಡಲಿ. ನಿಮಗೆ ಗಂಡ ಹೆಂಡತಿ ಹಿರಿಯರಿಗೆ ನಿಮಗೆ ಮಕ್ಕಳನ್ನು ಡಿಪೆಂಡ್ ಆಗಿ ನಾವು ಇರಬಾರ್ದು. ಡೋಂಟ್ ಡಿಪೆಂಡ್ ಆನ್ ಚಿಲ್ಡ್ರನ್. ಅದು ಒಂದು ಪಾಠ ನಮಗೆ. ಮಕ್ಕಳೆಲ್ಲ ನೋಡೋದಿಲ್ಲ ಅಂತ ಗೊತ್ತುಂಟು, ಮತ್ತು ಯಾಕೆ ನಾವು ಅವರಿಗೆ ಸಂಗ್ರಹ ಮಾಡಿ ಬೇಕಾದಷ್ಟು ಆಸ್ತಿ ಇನ್ನೂ ಮಾಡೋದು. ಅದಕ್ಕಾಗಿ ನಾನು ಸ್ವಲ್ಪ ಹಂಚ್ತಾ ಇದ್ದೇನೆ, ನನಗೆ ಬೇಕಾದಷ್ಟು ಇಟ್ಟು ನಾನು ಹಂಚ್ತಾ ಇದ್ದೇನೆ. ವಾಟ್ ವಿ ಶುಡ್ ಡೂ, ಸಮಾಜಕ್ಕೆ ಸ್ವಲ್ಪ ಹಂಚಿದ್ರೆ ನಾಳೆ ನಮ್ಮ ಹೆಸರು ಯಾರಾದರೂ ಹೇಳ್ತಾರೆ. ಮಕ್ಕಳಿಗೆ ನೀವು ಒಂದು 500 ಕೋಟಿ ಇಟ್ಟರು ನಾಳೆ ಯಾರು ಹೇಳುವವರಿಲ್ಲ. ಅವ್ರು ಹೇಳ್ತಾರೆ ಅದು ಮಾಡಿ ಹೊಟ್ಟಿದ್ದಾರೆ, ಅವರ ಕೆಲಸ, ತಂದೆಯವರದ್ದು ಕೆಲಸ ಮಾಡಿದ್ದಾರೆ, ತಾಯಿಯವರು ಮಾಡಿದ್ದಾರೆ, ಅದು ಅವರ ಕೆಲಸ, ಅದೇನು ಮಹಾ ದೊಡ್ಡ ಸಾಧನೆಪ್ಪ ಅಂತ ಹೇಳ್ತೇನೆ. ಸೊ ವಿ ಡೋಂಟ್ ಡಿಪೆಂಡ್ ಆನ್ ದೆಮ್. ಮಕ್ಕಳಲ್ಲಿ ನಾವು ಡಿಪೆಂಡ್ ಮಾಡೋದು ಬೇಡ. ನಮ್ಮ ರಿಟೈರ್ಮೆಂಟ್ ಆದ ಮೇಲೆ ನಾವು ನಮ್ಮ ಸ್ಥಿತಿಯನ್ನು ಗಟ್ಟಿ ಮಾಡಬೇಕು, ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು. ನಾಳೆ ಮಕ್ಕಳಲ್ಲಿ ಕೈ ಚಾಚುವಂಥ ಕೆಲಸ ಆಗಬಾರ್ದು. ಮಕ್ಕಳಿಗೆ ಕೊಡಬಾರದು ಅಂತ ಹೇಳೋದಲ್ಲ, ನಮ್ಮ ಆಸ್ತಿಯನ್ನು ಇಟ್ಟು ದೊಡ್ಡ ದೊಡ್ಡ ಉದ್ಯೋಗಪತಿಯವರಿದ್ದಾರೆ, ಮಕ್ಕಳಿಗೆಲ್ಲ ಕೊಟ್ಟು ಕೊನೆಗೆ ಅವರಿಗೆ ಒಂದು ಬಾಡಿಗೆ ಮನೆಯಲ್ಲಿ ಇರುವಂಥದ್ದು. ದೊಡ್ಡ ಉದ್ಯೋಗಪತಿಯವ್ರದ್ದು ನನಗೆ ಗೊತ್ತು, ಬಾಡಿಗೆ ಮನೆಯಲ್ಲಿ ಬರುವಂಥ ಪರಿಸ್ಥಿತಿ. ಕೋಟ್ಯಾಂತರ ರೂಪಾಯಿ ಮಕ್ಕಳಿಗೆ ಎಲ್ಲ ಕೊಟ್ಟು ಕೊನೆಗೆ ಅವರಿಗೆ ಬಾಡಿಗೆ ಮನೆ, ಅವರನ್ನು ಕೇಳುವವರಿಲ್ಲ ಮಕ್ಕಳು. ಆದ್ದರಿಂದ ಇದು ಇನ್ನು ಮುಂದಿನ ಪರಿಸ್ಥಿತಿ ಹೀಗೆ ಇರ್ತದೆ. ಆದ್ದರಿಂದ ಲೆಟ್ ಅಸ್ ಮೇಕ್ ಅವರ್ ಸೆಲ್ಫ್ ಸ್ಟ್ರಾಂಗ್. ನಾವು ನಮ್ಮನ್ನು ಸ್ಟ್ರಾಂಗ್ ಮಾಡುವ. ಬ್ಲೇಮ್ ಮಾಡಿ ಏನು ಪ್ರಯೋಜನ ಇಲ್ಲ. ಮಕ್ಕಳನ್ನು, ಸಮಾಜವನ್ನು ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಚೇಂಜ್ ಈಸ್ ನ್ಯಾಚುರಲ್. ಬದಲಾವಣೆ ಸ್ವಾಭಾವಿಕ. ಅದು ಇನ್ನೂ ಎಷ್ಟೋ ಬದಲಾವಣೆ ಆಗಲಿಕ್ಕೆ ಉಂಟು. ಅದಕ್ಕೆ ನಾವು ಏನು ಹೇಳಿ ಪ್ರಯೋಜನ ಇಲ್ಲ. ಲೆಟ್ ಅಸ್ ಲೀವ್ ಪೀಸ್ಫುಲಿ, ಎಂಜಾಯ್ ಅವರ್ ಲೈಫ್. ಏನಾಗ್ತದೆ ಅದು ಸ್ವಲ್ಪ ಎಂಜಾಯ್ ಮಾಡಿ, ಆರೋಗ್ಯದಲ್ಲಿರಿ. ಮಿತ್ರರೊಟ್ಟಿಗೆ ಎಲ್ಲ ಇಂಥ ಸಂಘ ಸಂಸ್ಥೆ ಮಾಡಿ, ಮಿತ್ರರೊಟ್ಟಿಗೆ ಸೇರಿ ಸ್ವಲ್ಪ ಸಮಾಜಕ್ಕೆ ದಾನ ಧರ್ಮ ಇಂಥ ಎಲ್ಲ ಕೆಲಸ ಮಾಡಿ, ಸೇರು ಕೊಡೋದು ಇವರಿಗೆಲ್ಲ. ಸೊ ಸೋಷಿಯಲ್ ವರ್ಕ್ ಸ್ವಲ್ಪ ಮಾಡಿದರೆ ನಮಗೊಂದು ಸಮಾಧಾನ ಆಗುತ್ತೆ. ಹಾಗೆ ನೋಡಿ, ಇಲ್ಲಿ ನಮ್ಮ ಇವರು ಇದ್ದಾರೆ, ಸತೀಶ್ ಮಾಡುವಂಥ ಕೆಲಸ ಈಗಾಗಲೇ ಅವರು ಹೇಳಿದರು, ಸುಬ್ಬಣ್ಣ ಹೇಳಿದರು. ಸತೀಶ್ ಮಲ್ಪನ ಕೆಲಸ ನಿಜವಾಯಿನ ದೇವರ ಮೆಚ್ಚಿನಂಚಿನ ಕೆಲಸ. ಅಂಚಿನಗೆ ಎಂಗಳು ಸೇರ್ದ ಸತೀಶ್ ಮಲ್ಪನ ಕೆಲಸ ಆಡು ಕೆಲವು ಸಾಮಾಜಿಕವಾದ ಎಂಕಲ್ನ ಐಕಳ ಹರೀಶ್ ಅಣ್ಣರು ಬಂಟ ಸಮಾಜ ಮಲ್ತೊಂದಿಲ್ಲೇರು, ಬಾಕಿದ ಸಮಾಜಗಳ ಮಲ್ತೊಂದಿಲ್ಲೇರು. ಸಾಮಾಜಿಕವಾದ ಜನಕ್ಕಳಿಗೆ ಕಷ್ಟಾಡು ಬಂಗುಡಿತ್ತನಕ್ಲಿಗೆ ಶಿಕ್ಷಣದಾಡು, ಆರೋಗ್ಯಗಾಡು ಒಯ್ಟಿತ್ತಲ್ಲ ಬಂಗುಡಿತ್ತನಕ್ಲಿ ಇತ್ತ ದಿನಕ್ಕೆ ಹೆಂಗೆ 4-5 ಕೇಸ್ ಬರ್ಕೊಂಡು. ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ ಉಳ್ಳೇರು, ಮುಕ್ಕೊಂಜಿ ಕಡೆ ಉಳ್ಳೇರು, ಒಂದು ಆಕ್ಸಿಡೆಂಟ್ ಆದ ಕಂಡಾಯಿ ಮಾಡಿದ್ರು ಅರ್ಜನಲ್ ಹಾಸ್ಪಿಟಲ್ ಉಳ್ಳೇರು. ಇಂಚಿನಾಗ ಮಾತ ಆಯ್ನಾತ್ ಎನ್ನ ಸಹಕಾರ ಮಲ್ಪೆ. ಕೊರೋನಾ ತಾವ ಮುಗಿಯುಜಿ ಕೆಲವತಿ ಕಡೆ ಕೊರೋನಾಲ ಜನಕ್ಕಳಿಗೆ ಯಾವ್ಜಿ ಏತ್ ಕೋಟಿಗಟ್ಟಲೆ ಇರೋ ದೇವಸ್ಥಾನ ಕೊಂಡ್ರಲ್ಲ ಜನಕ್ಕಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಜ್ಜಿ ಈಗದಾದ ಅಂತಾರೆ ಹಾಕೊಂಡು ನಮ್ಮೆದ್ದ ನಮ್ಮಪ್ಪ ಕೊರದು ಯಾನೆನ್ನ ಜೀವನ ಶೈಲಿ ಹಂಚ. ಸೊ ಆ ಲೆಕ್ಕ ನಡ್ಕೊಂಡುಂಡು ಹೆಂಗೆಲ್ಲ ಮಮತಾ ಶೆಟ್ಟಿ ಇದೆ ಮಾರಿ ಬಂಗೋಡ ಬತ್ತಂದು ಒಂಜಿ ಎಕ್ಸಾಂಪಲ್ ಕೊಡೊಂಜಿ ಎಕ್ಸಾಂಪಲ್. ಒಂಜಿ ಪೊಂಜೋವು ನಿಖಿಲ್ ಮಸ್ತ್ ಮಹಿಳೆಯರ ಪೊಂಜೋಳು ಉಳ್ಳಾರ ಇಂದೊಂಜಿ ಈ ಪೊಂಜು ಒಂಜಿ ನಿಖಿಲೆಗೆ ಮಾತಾರೆಗಳ ನನ್ನ ನಿಖಿಲೆಗತ್ತು ನಿಖಿಲ ಜೋಕ್ಲೆ ಒಂಜಿ ಆದರ್ಶಪ್ರಾಯವಾಯಿ ನಂಚರ ಒಂಜಿ ಪೊಂಜೋವು. ಅತ್ಯಂತ ಕಠಿಣ ಪರಿಸ್ಥಿತಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಾರಿ ಬಂಗೋಡಿತ್ತಲ್ಲ, ತನ್ನ ಫ್ಯಾಮಿಲಿಲ್ಲ ಒಂಜಿ ತಿಕ್ಕಿಡ್ತು ಒಂದು ತನ್ನ ಉದ್ಯೋಗ ಮಲ್ತನ ಸ್ವಂತ ಉದ್ಯೋಗಗಳನ್ನ ತೂದು ಇನ್ನು ಈ ಚಾನೆಲ್ ಅವಳು ಶೂಟಿಂಗ್ ಮಲ್ಪನ ಕರ್ನಾಟಕದ 30 ಲಕ್ಷ ಇಲ್ಲಾಗ ಇನ್ನು ಮುಟ್ಟೊಂದುಂಟು ಈ ಅಭಿಮತ ಚಾನೆಲ್ 30 ಲಕ್ಷ ವರ್ತಿ ಇಂದುವೆ ಪಂಜು ಐಕ್ ಸಪೋರ್ಟ್ ಆಗಿನಾರ ಅವಳು ಏಕೆ ಕಾರಣದಾರ ಉಳ್ಳೇನೆ ಎದುರುಕೊಳ್ದೇರೆ ನಿಖಿಲೆಗಳ ಇನಿ ಯಾನು ಅಪ್ರಿಷಿಯೇಟ್ ಸೆಲ್ಯೂಟ್ ಮಾಡ್ತದೆ ಬಂಡ ಇಂಚಿನ ಕೆಲಸ ಅವು ಸಾಧಾರಣದ ಜನಕ್ಕಳಿಗೆ ಆಪನತ್ತು ಜೀವನೋಡು ಲಾಸ್ಟ್ಗೆ ಉರಿಪುನ ಸೀನಿಯರ್ ಸಿಟಿಸನ್ಗೆ ಉರಿಪುನ ಇಂದುವೆ ನವ ಮಲ್ತನ ಕಾರ್ಯಕಲಾಪ ನವ ಮಲ್ತನ ಸಾಧನೆ ಅವೇ ಉರಿಪುನು ಒಕ್ಕಂತೆ ಸಮಾಜಕ್ಕೆ ಪಟ್ಟದು ಒಂಜಿ ಸ್ವಂತ ಸ್ಯಾಟಿಸ್ಫ್ಯಾಕ್ಷನ್ಲ ಸಮಾಜಕ್ಕೆ ಒಂಜಿ ಸೇವೆಲ್ಲ ಮಲ್ತದೆ ನಾವು ನಡಪಾಗ ನಿಖಲ್ನ ಈ ಸಂಸ್ಥೆಗೆ ಎನ್ನ ಶುಭ ಹಾರೈಕೆ ಮಲ್ತಂದು ಶುಭ ಹಾರೈಕೆ ಮಲ್ಪೆ ನನಾತ ಎಡ್ಡಾಡು ನನಾತ ಇಂಚಿನ ಕೆಲಸ ನಿಖಲೆ ಮಲ್ಪಲೆಕ್ ಆಡು ಎನ್ನದ ಅಪ್ಪನ ಇಂಚಿನ ಸಹಕಾರ ಇತ್ತನ ಸಪೋರ್ಟ್ ಇತ್ತನ ಏನ್ ಮಲ್ಪೆರೆ ಅಂತ ತಯಾರುಳ್ಳೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಶ್ರೀ ಕನ್ಯಾನ ಸದಾಶಿವ ಶೆಟ್ರು ಮೇರೆ ಪಾತೆರ ಮಾತ ಸೀರಿಯಸ್ ದೇತೋನ್ಲೆ ಆರು ಐತ ಅನುಭವಿ ದಾಯಪಂಡ ಆರ್ಲ ಒಪ್ಪುನಿ ಫಾರ್ಮೇಟ್ ಕಲ್ಪಂಡ ಮೆಡಿಕಲ್ ದ ಪೂರ ವಿಷಯ ಗೊತ್ತಿತ್ತದೆ ಆರು ಪನ್ಪುನಿ ನಮ್ಮ ಜೀವನ ಶೈಲಿ ಇಂಚ ಮಲ್ಪಂಡ ಆರು ಕರೆಕ್ಟ್ ಅದು ಪಂತೇರು ನೆಡ್ ದಾಲ ನಿಕ್ಲ ಬೇತೆ ದಾಲ ಎನ್ನೋಡ್ಚಿ ಬಾಕಿ ದಾಖಲೆ ಪಾತೆರ್ಲೆ ಕತ್ತ ಆರನ ಪಾತೆರ ಬಾರಿ ಒಂಜಿ ಪೊರ್ಲುಡೆ ವಾಸ್ತವವಾದ ಎಂಚಿನ ಇತದ ಪರಿಸ್ಥಿತಿ ಇಂಚ ಆರು ಬಾರಿ ಶೋಕಡೆ ಪಾತಿರಿ
ಆವಡ ಆರ್ನ ಮಾರ್ಗದರ್ಶನ ನಂಗೆ ಸದಾ ಪಡ್ಪಂಡ ಆಡಕೇನೊಂದು ಆರ್ಯಗೆ ಅಭಿನಂದನೆ ಸಲ್ಲಿಸುವೆ. ದುಂಬುಗು ನಮ್ಮ ಕರಾವಳಿಯ ಗಂಡು ಕಲೆ, ಯಕ್ಷಗಾನ, ಗಾನ ಗಂಧರ್ವ, ಯಕ್ಷಗಾನ ಕೋಗಿಲೆ, ಕಲಾವಿದರ ಆಶ್ರಯದಾತ, ಯಕ್ಷ ನಟರ ಕಣ್ಮಣಿ, ಯಕ್ಷಧ್ರುವ ಫೌಂಡೇಶನ್ ಉಂದೆತ ಸ್ಥಾಪನೆ ಮಂತನಾರೆ ಮೇರೆ ನಮ್ಮ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಮೇರೆದು ಒಂದು ರೆಡ್ ಪಾತೆರ ಪೂಜ್ಯ ಸ್ವಾಮೀಜಿನ ಪಾದಗಡ್ಡ ಬಂದು ಹಿರಿಯರೈನ ಮಹಾದಾನಿಲು ಎಂಕಲ್ನ ಪಾಲ್ದ ನಮ್ಮ ಸಮಾಜದ ದೇವಿರೈನ ಚಿತ್ತನ ಕನ್ಯಾನ ಸದಾಶಿವ ಶೆಟ್ರೆ, ಈ ಹಿರಿಯರ ಒಕ್ಕೂಟದ ಸ್ಥಾಪಕ ಅಧ್ಯಕ್ಷರೈನ ಕೆಯೂರು ನಾರಾಯಣ ಭಟ್ರೆ, ಮುಳ್ತ ಘಟಕದ ಬಾಲಕೃಷ್ಣ ಶೆಟ್ರೆ, ಪ್ರಿನ್ಸಿಪಾಲ್ರೆ ಅಶೋಕಣ್ಣ, ಡಾಕ್ಟರ್ ಮಮತಾ ಶೆಟ್ರೆ ಬಗ್ಗೆ ಮಾತ ವೇದಿಕೆದ ಗಣ್ಯರೇ ಸೇರಿದ ಮಾತಾ ಬಂಧುಲೆ, ಸದಾಶಿವ ಮಾಮ ಬಾರಿ ಪುರ್ಲು ಪಾತೆರಿಯರು ಎಲ್ಲಿ ಹಿಡ್ದೆಂಚೆಪ್ಪೊಡು ಹಿರಿಯಕಲೆ ಎಂಚೆಪ್ಪೊಡು ಒಂದು ಬಾರಿ ವಿವರವಾದ ಇನ್ನು ಕುರಿಯರಿ ಜೀವನಾನುಭವ ನಂಗೆ ಗೊತ್ತುಂಡು. ಕೋಟಿಗಟ್ಲೆ ಆಸ್ತಿ ನಮ್ಮ ಜೋಕ್ಲಿಗೆ ಮಣ್ತದಿಂಡಲ್ಲ, ನಮ್ಮ ಕಣ್ಣೆದುರೇ ಲಡೈ ಮಣ್ತಂದು ಅಪ್ಪಮ್ಮನ ಪಿದಾಯಿ ಪಾಡ್ದು ಒಲ್ಲ ಅನಾಥಾಶ್ರಮಡ ಅತ್ತನ ಅರಪಲ್ಲೆಕನೆ ಬಾಡಿಗೆ ಇಲ್ಲಾಗ ನೋಕುದು ಬಿಡ್ಕೊಂಡ ಪರಿಸ್ಥಿತಿ ಏತ ಮಣ್ತದಿಂಡಲ್ಲ. ಖಾಲಿ ಜೋಕುಲು ಎನ್ನ ಪೊಪ್ಪ ಮಲ್ತೀನಂದ ಪಣಿಯರ್ಲ ದುಮ್ಮು ಪೀರ ತೂಪಣಂಜಿನ ಇಜ್ಜು ಪೊಪ್ಪದ ದಿನ ಮಣ್ತೀನಿ ಯಾನೇ ಮಣ್ತೀನಿ ಅಂತ ಪನ್ಪಣಂಜಿನ ಪರಿಸ್ಥಿತಿಯಲ್ಲಿ ನಮ್ಮ ಇತ್ತ ತೂವುಂದಿಲ್ಲ. ಅಂಚಿನಲ್ಪ ನಂಗೆ ಮಾತೆರೆಗಳ ಇಡೀ ಸಮಾಜಗೊಂದು ಆದರ್ಶಪ್ರಾಯನ ವ್ಯಕ್ತಿ ಕನ್ಯಾನ ಸದಾಶಿವ ಶೆಟ್ಟಿ. ಅರೆ ಏರೆಗಳ ಕೊರತೆ ಮಣ್ತಿದ್ದೀರಿ, ಜೋಕ್ಲಿಗೆಲ್ಲ ಕೊರತೆ ಮಣ್ತದ ಸಮಾಜಕ್ಕೆ ಪಟ್ಟಂತ ಜೋಕ್ಲಿಗೆ ಬೋಡಿತನಾತ ಮಲ್ತದೆ, ಜೋಕ್ಲಿಗೆ ಸರಿಯಾಯಿನ ಎಜುಕೇಶನ್ ಕೊರ್ದು ಜೋಕ್ಲಿನ ಕರೆಕ್ಟ್ ಆದ ಒಂದು ಸ್ಟ್ಯಾಂಡ್ ಮಲ್ತದೆ, ಅಕ್ಲಕ್ಲ ಜವಾಬ್ದಾರಿನ ಅಕ್ಲಕ್ಲೆ ಕುರ್ದು ಐಡ್ದು ಮಿತ್ತು ಬತ್ತನ ಮಾತಾ ಅಮೌಂಟ್ನ ತನ್ನ ಸ್ವಾರ್ಥಕ್ಕೆ ಬೆಳೆಸವಂದೆ ಜನನ ಉದ್ಧಾರ ಮಂತ್ರಂಚಿತನ ಸಮಾಜಕ್ಕೆ ಬೆಳೆಸವಿನ ಏಕೈಕ ವ್ಯಕ್ತಿ ಕನ್ಯಾನ ಸದಾಶಿವ ಶೆಟ್ಟಿ. ಅವು ಆ ದೇವಸ್ಥಾನ ಈ ದೇವಸ್ಥಾನ ಅವು ಪಳ್ಳಿ ಒಂದು ಇಂಗ್ರೇಜಿನ ತೂತುಜೇರಿ ಪಳ್ಳಿಲೆಗೆ ಸನ ಕೊಡ್ತೀರಿ, ಇಗರ್ಜಿಗೆ ಸನ ಕೊಡ್ತೀರಿ. ಮಮ್ಮ ಬಂದು ಇತ್ತಾರ ಪಂಡಿರ ದಿನೊಟ್ಟು ಏತೋ ಕೋಟಿ ಅರೆಗೆ ಅಪೇಕ್ಷೆಲು ಬರ್ಕೊಂಡು ఆయన పట్టొందులేదు ಅಂಚನ ದಾನ ಧರ್ಮ ಮನ್ಪುನಕ್ಲೆ ಇತ್ತೆ ಒಂಜಿ ಸದ್ಯಡ ನಮ್ಮ ಕಂಡ ದುಂಬುಗು ಇತ್ತೆ ಮುಂಚೂರಿಡಿ ಪುಣಂಚಿತ್ತಾರೆ ಕನ್ಯಾನ ಸದಾಶಿವ ಶೆಟ್ಟಿ ಅರೆಗೆ ದುಂಬತ್ತದ ನಾವು ಅದರ ಜೋರಾಯನ ಕೈಚಾಪಾಲಿಡ ನಮ್ಮ ಅಭಿನಂದನೆ ಕೊರೋಡಿ ದಯಪಂಡ ವಾ ಪೂಜೆ ಪುನಸ್ಕಾರ ಹಿಡ್ದಲ್ಲ, ವಾ ಎಡ್ಡೆ ಬೇಲೆ ಹಿಡ್ದಲ್ಲ, ಬಡವೇರ್ನಂದೆ ಇಂಚಿನ ಕೆಲಸ ಮಲ್ಪೋತ ಈತ ಇನಿತ್ತ ಈ ಕೆಲಸದ ಮಿತ್ತು ಊಲತ್ ವಾ ಭಜನಳತ್ತು ವಾ ಪೂಜೆಲತ್ತು ಈ ಬಡವೇರಿಗೆ ಅಕ್ಕಲ್ನ ಕಣ್ಣೀರು ಒರಸುವಂಚಿತನ ಕೆಲಸ ಮನ್ಪಣವು ಮಾತಾ ಪೂಜೆ ಹಿಡ್ದಲ್ಲ ಮಲ್ಲ ವಾ ಪಳ್ಳಿಗಳ ಪೋಡ್ಚಿ ವಾ ದೇವಸ್ಥಾನಗಳ ಪೋಡ್ಚಿ ವಾ ಇಂಗ್ರೇಜಿಗಳ ಪೋಡ್ಚಿ ಬಡವೇರ್ನ ನಮ್ಮ ಕೈತಲಿತ್ತನ ಸೇವೆ ಮಾಡ್ತಾರ ಐಟ್ ವಾ ದೇವಿರ್ಲ ನಂಗೆ ಎಕ್ಸ್ಕ್ಯೂಸ್ ಕುರುಪುಜೀರಿ ನಂಗೆ ಕಂಪ್ಲೀಟ್ ಆರು ಆಶೀರ್ವಾದ ಮಲ್ಪಿರೋದು ಮನ್ಪಣಕ್ಕೆ ಇಂಕ್ಲೆ ಸಾಕ್ಷಿ ಐಕಿ ನಮ್ಮ ಬೋಳಾರದ ಸುಬ್ಬಯ್ಯಂಡೆಲ್ಲ ಬಾರಿ ಪೊರ್ಲು ಆಯ್ತ ಬಗ್ಗೆ ಪಂಡಿರಿ ದಯಪಂಡ ಜೀವನಾನುಭವಲೊಂದು ನಮ್ಮ ಏತ ಮಂಟಲ್ನ ಕೆಲವು ದೇವಸ್ಥಾನ ಗೀತ ಮಾಮ ಪಂಡಿರಿ ಕೋಟಿಗಟ್ಲೆ ಕೂರ್ನ ನಡಲ ಸದಸ್ಯಣ್ಣೆ ಆತೇ ಕೂರ್ನೆ ಇಂಕ್ಲು ಮಲ್ಲ ಎಕ್ಸ್ಪೆಕ್ಟೇಷನ್ ಇತ್ತ ಪಂಡ ಅಕಲ ತರಟ ಒಂಜಿ ಇಪ್ಪುಣೆಂದು ಅಂಚಿನ ದಿನೊಟ್ಟು ನೂದು ಬರ್ಪುಣಂದು ಗೊತ್ತಿ ಪೂಜಿ ಅಂಚಿನ ಪರಿಸ್ಥಿತಿ ದಾನಲಾವಡಿ ಆರೆಗೆ ಆ ದಾನ ಮನ್ಪೇರೆ ಮಂಗಳದೇವಿ ಅಪ್ಪೆಲ್ಲ ಕಟೀಲ್ ದಪ್ಪೆಲ್ಲ ಆರೆಗೆ ಅನುಗ್ರಹ ಮಲ್ಪಡೋದು ಇಂಕ್ಲು ಬೇಡೊಂದು ಇಂಚಿನ ಸಂಸ್ಥೆ ಹಿರಿಯರೆಲ್ಲ ಒಂಜಿ ಕೂಟ ಮನ್ಪಡ ಚಿತ್ರ ಒಂದು ಯೋಚನೆ ಕೈಯೂರು ನಾರಾಯಣ ಭಟ್ರ ನಂಜಿ ಬಾರಿ ಎಡ್ಡ ಯೋಚನೆವು ಪಂಡ ಅವೇ ಇತ್ತದ ಈ ಹಿರಿತನಟ್ಟಿ ಅವೇ ಅಗತ್ಯ ಪೀಸ್ ಆಫ್ ಮೈಂಡ್ ಅವು ತಿಕ್ಕಣದಾಂಡ ಅಕಲ್ನ ಆರೋಗ್ಯ ಎಲ್ಲ ಎಡ್ಡೆ ಆದಿಪ್ಪುಂಡು ಅಂಚದಕ್ಲೆ ಮಾತೆಲ್ಲ ಸೇರಿದರೆ ನೆಟ್ಟು ಮಂಗಳೂರು ಘಟಕ ನಮ್ಮ ಬಾಲಕೃಷ್ಣ ಶೆಟ್ಟಿ ಎಂಕ್ಲ ಬಾರಿ ಆತ್ಮೀಯರಿ ಸುಮಾರು ಸಲ ಫೋನ್ ಮಾಡ್ತೀರಿ ಎಂಕ್ಲಿ ಒಂಚೂರು ರಾತ್ರಿ ಇಂಚೇರಿ ಎಂದು ಯಕ್ಷಗಾನ ಭಾಷೆ ಭಾಸ್ಕರನಾಗ ಅರ್ಥವು ಪಂಡ ರಾತ್ರಿ ಕೆಲಸ ಒಂಜಿ 3-4 ಗಂಟೆ ಅಪ್ಪಡಿ ಇಲ್ಲ ಬತ್ತು ಜಿಪ್ಪುನಾಗ ಕಾಂಡ ಲಕ್ಕನಾಗ ಲಕ್ಕಿರ ಹಾಪುಜಿ ವರ್ಮಾಂಟೆ ತುಂಬಂತ ಲಕ್ಕಿರನೇ ಹಾಪುಜಿ ಬೊಕ್ಕ ಲಕ್ಕಿರಲ್ಲ ಬಲ್ಲಿಂದ ಒಂಜಿ ಕಡ್ಡಂಗ ದೀವಂದೇನು ಆ ಪುರ್ತನಲ್ಲ ಒಂಚೂರು ನಿದ್ರೆ ತಿಕ್ಕಿಜಿಂದ ನಿಂಕ್ಲಿಗೆ ಬಾಕಿದ ಕೆಲಸ ಅಲ್ಪಿರ ಹಾಪುಜಿ ಅಂಚಾದ ನಿಖಲ ಮಾತೆರಲ್ಲ ಆಶೀರ್ವಾದ ಇಪ್ಪಡೆ ಪೂಜ್ಯ ಸ್ವಾಮೀಜಿಲ್ಲ ಈತ ಪುರ್ತು ನಂಗೆ ಕುರ್ತೀರಿ ಹಿರಿಯಕ್ಲೆಗೆ ಇಂಗ್ಲ ಆಶೀರ್ವಾದ ಮನ್ಪುಣಚಿತನ ಯೋಗ್ಯತೆ ಇಂಕ್ಲೆಗಿಜ್ಜಿ ಮಲ್ಪಿರಲ್ಲ ಬಲ್ಲಿ ಅಂಚಾದ ನಿಖಿಲ್ನ ಆಶೀರ್ವಾದನ ಮಾತೆರನ ಆಶೀರ್ವಾದ ನಾನು ಬೇಡೊಂದು ನಿಖಲಿಗೆ ಮಾತೆರೆಗಳ ಎಡ್ಡೆ ಮಾಡಿ ಇಂಚಿನ ಸಂಘಟನೆ ನನಾತ ಬೆಳೆಯಾಡಿ ಯಕ್ಷಗಾನದ ಕ್ಷೇತ್ರಗಳ ನೋಡಿ ಒಂಜಿ ಪುಸ್ತಕ ಕೊರಲ್ಲ ಈ ಜೀವನ ಅನುಭವಲು ಪಂಡ ಏತ್ ಪೊರ್ಲು ಇಪ್ಪುಡು ಈತ ಆದರ್ಶವಾದ ಇಪ್ಪುಡು ಮನ್ಪಣಕ್ಕೆ ಅವಳು ಒಂಜಿ ಸಾಕ್ಷಿ ಆ ಒಂಜಿ ಪುಸ್ತಕ ಕೊರ್ಪುಣಲ್ಲ ಏತ್ ಒಂಜಿ ಪೊರ್ಲುಡೆ ಆ ಪುಸ್ತಕ ಒಂಜಿ ಬೈಂಡ್ ಪಾಡುದು ಏನೊಂಜಿ ಫೋಟೋ ಪಾಡುದು ಆ ಒಂಜಿ ಆ ಪದ್ಯಲಂಡೆ ಸೆಟ್ ಮಲ್ತದೆ ಪಂಡ ಹಿರಿತನದ ಆದರ್ಶ ಒಂದು ನಂಗೆ ಜೋಕ್ಲೆಗೆ ತಿಕ್ಕುನ
ಅಂಚಾದ ನಿಖಿಲ್ನ ಆದರ್ಶ ಎಂಕಿಲ ಖಂಡಿತವಾದ ಪಾಲಿಸವನಿಲ್ಲ, ಪಾಲಿಸರ ರೆಡಿ ಇಲ್ಲ. ನನ್ನಲ್ಲ ದಾದಾಲ ಎಂಕಿಲಿದ್ದಾಯ್ತಲ್ಲ ಬೇಲ ಅವಡೊಂದನೆ ಖಂಡಿತ ಎಂಕಿಲ್ ನಿಖಿಲ್ನೊಟ್ಟಿಗೆ ಇಲ್ಲ. ಎಂಕಿಲಿಗೆ ಎಂಚಿನ ಎಂಕಿಲ ಸಮಾಜದ ಗುರುತಿಸೇನೆ ಅಂದಲ್ಲ ನೆಕ್ಕೆ ಕಾರಣೀಕರ್ತೀರಿ ಎಂಕಿಲ್ನ ಮಾಮ ಸದಾಶಿವ ಮಾಮ ಎಂಕಿಲನಿ ಎತ್ತರ ಏರ್ಪದ ನಮ್ಮ ಫೌಂಡೇಶನ್ ಈತ ಕೆಲಸ ಮಲ್ತೇನಂಡ ಅದಕ್ಕೆ ಮುಖ್ಯರುವಾರಿ ಎಂಗಿನ ಗೌರವಾಧ್ಯಕ್ಷರೇ ಕನ್ಯಾನ ಸದಾಶಿವ ಶೆಟ್ಟಿ. ಆ ರೀತಿಯ ಎಂಗಿಲ್ ಮಾತ ಮಲ್ತೊಂದು ಪೋಂದಿಲ್ಲ ಅಂಚನೆ ಮಮತನ ಆದರ್ಶನ ಪಂಡಿರಿ ಒಂಜಿ ಅಭಿಮತ ಚಾನಲ್ ಇಡೀ ರಾಜ್ಯದ ವೆಲ್ಡ್ ಪೋಂದುಂಡು ನನ್ನ ದೇಶದ ವೆಲ್ಡ್ ಪೋದು ನಂಗೆ ಮಾತ್ರೆಗಳು ಒಂಜಿ ಆದರ್ಶವಾದ ಒರಿಪುಡು ನಮ್ಮ ವಿಶ್ವಾಸ ಎಂಕ್ಲಿಗೆ ಮಾತ್ರೆಗಳ ಆ ವಾಪುಂಡು ದೇವರನದೇ ಇಟ್ಟು ನಿಗ್ಲಿಗೆ ಮಾತ್ರೆಗಳ ಎಡ್ಡೆ ಹೊಡೆದುಕೊಂಡು ನೆಕ್ಕೆ ಕೈ ಜೋಡಿಸ ಮಾತಲ ಬಂಧುಲೆಗಿಲ್ಲ ನಿಗ್ಲಿಗೆ ವಂದಿಸದ ರೆಡ್ಡೆ ಪಾತ್ರೆ ಮುಗಿಪೇ. ನಮಸ್ಕಾರ. ಬಾರಿ ಪೊರ್ಲುಡೆ ಎಂಕ್ಲಿಗೆ ಒಂಜಿ ಎಡ್ಡೆ ವಿಷಯ ತೆರ್ಪಾಯರು ಈರ್ನ ಪ್ರೇರಣೆ ಎಂಕ್ಲಿಗೆ ಒಂಜಿ ದಾರಿದೀಪ ಆವಡ ಪಂಡದು ಎಂಕ್ಲಿ ಪೂರ ಎನ್ನುವ ಹಿರಿಯಗಳ ಅಭಿನಂದನೆ ಸಲ್ಲಿಸದು ದುಂಬುಗು ಮಾಧ್ಯಮ ಮಿತ್ರ ದೃಶ್ಯ ಮಾಧ್ಯಮ ಆವಡು ಸುದ್ದಿ ಮಾಧ್ಯಮ ಆವಡು ಒಂದೆಟ್ಟು ಒಂದು ನಮಕ್ ಅಗತ್ಯ. ಈ ಸಮಾಜವು ಒಂಜಿ ಎಡ್ಡೆ ದಿಕ್ಕು ತೋಚ್ಪವನಂಚಿನ ಒಂಜಿ ಸಾಧಿ ಪಂಡ ಮಾಧ್ಯಮ ಅಂಚನೆ ಇನ್ನಿತ ನಮ್ಮ ಈ ಕಾರ್ಯಕ್ರಮ ಬರ್ತದೆ. ನಮ್ಮದು ಗೌರವ ಸನ್ಮಾನ ಸ್ವೀಕಾರ ಮಾಡ್ತಾನ ಡಾಕ್ಟರ್ ಮಮತಾ ಶೆಟ್ರೆ ಬೇರೆ ಏಕ ಸಾರಥ್ಯದ ಪ್ರಯತ್ನಗಳು ಶುರು ಮಲ್ತಿನ ಅಭಿಮತ ವಾಹಿನಿ ಪನ್ಪಿನ ಜನಮನದ ನಾಡಿ ಮಿಡಿತದ ಇಲ್ಲಡೆ ನೇರ ದಿಟ್ಟ ಸ್ಪಷ್ಟ ಚಿತ್ರಣ ಕೊರಪುನಂಚಿನ ಕರಾವಳಿದ ಹೆಮ್ಮೆಯ ಪೆರ್ಮೆದ ಕರಾವಳಿ ಪೆರ್ಮೆದ ಏಕೈಕ ವಾಹಿನಿ ಮೇರೆ ನಮ್ಮ ಎದುರು ಕುಲ್ದೇರು ಮೇರೆ ನಮ್ಮನ್ನು ಉದ್ದೇಶ ಒಂದು ರಡ್ಡು ಪಾತಿರೋಡು ಕಲ್ಲುಟ್ಟಿ ಅಪ್ಪಿನ ಮನಸಾರೆ ನೆನೆತೊಂದು ಅಂಚನೆ ಎನ್ನ ಗ್ರಾಮ ದೇವಿರು ಅಂಚನೆ ಕಣ್ಣುಗು ತೋಜುನ ದೇವಿರು ಶ್ರೀ ಸದಾಶಿವ ದೇವಿರ್ನ ಅನುಗ್ರಹನ ಬೇಡೊಂದು ಅಂಚನೆ ಈ ಜಾಗೆದ ಮಂಗಳಾಂಬೆನ ಆಶೀರ್ವಾದನ ನಟ್ಟೊಂದು ಈ ಚಾವಡಿಡಪ್ಪುನಂಚಿನ ಸ್ವಾಮೀಜಿನ ಪಾದಕಮಲಗ ವಂದನನ್ನು ಸಲ್ಲಿಸಾವೊಂದು ವೇದಿಕೆಡಪ್ಪುನಂಚಿನ ಮಾತ ಬಿನ್ನೆರೆಡ್ಲ ಪೊಕ್ಕೋರ ಅಪ್ಪಿರವರ ವಂದನೆಯನ್ನು ಸಲ್ಲಿಸಾವೊಂದು ಎನ್ನ ರಡ್ಡು ಪಾತ್ರ ಆಯೋಜಕರ ಪಂಡಿರು ರಡ್ಡು ಪಾತ್ರರ್ಲೆಂದು ಟೈಪನ್ನಗ ನಮ್ಮ ಮೈಕದ ಎದುರು ಬತ್ತ ಕೂಡಲೇ ಟೈಮ್ ಪೋಯಿನ ಗೊತ್ತಾಪುಜಿ ಪಾತ್ರದು ಮಸ್ತ್ ಸಮಯ ಪೋಪುಂಡು ಅಂಚಾದ ಆ ಸಮಯದ ಪೊರ್ತುದ ಅಭಾವನ ತರಟದಿ ಒಂಜಿ ರಡ್ಡು ಪಾತ್ರವೇ ಇನ್ನಿತ ಈ ಕಾರ್ಯಕ್ರಮದಾದೊಂಡು ಬಾರಿ ಒಂಜಿ ಅರ್ಥಪೂರ್ಣವಾಯಿನ ಕಾರ್ಯಕ್ರಮ. ನಮ್ಮ ಮಾತಿರ್ಲ ತೂವೊಂದುಲ್ಲ ಪ್ರಾಯದಕಲ್ನ ಸ್ಥಿತಿಗತಿನ ಅವೇತೋ ಜನ ಸರ್ಕಾರಿ ಉದ್ಯೋಗಡಿಪ್ಪುವಿರು ಅಂಡ ಅಕಲ ರಿಟೈರ್ಮೆಂಟ್ ಆಯಿ ಬುಕ್ಕ ಅಕಲ್ನ ಜೀವನ ಬೇತೆ ಬೇತೆ ಪರಿಸ್ಥಿತಿಗೆ ಬೇತೆ ಬೇತೆ ಹಂತಗೂ ಮುಟ್ಟುನಿರು ನಮ್ಮ ತೂವೊಂದಿಪ್ಪ ನಮ್ಮ ಈ ಸಮಾಜಡು ನಮ್ಮ ಆಸುಪಾಸುಡು ನಮ್ಮ ಇಲ್ಲಲೇ ಅಂಚಿತ್ತಿನ ಕಷ್ಟ ಬರ್ಪುನಂಚಿನಕ್ಲೆ ನಮ್ಮ ತೂವೊಂದುಲ್ಲ ಒಂದು ನಮ್ಮ ದಾಯಿಗೆ ಆಪುಂಡು ಪನ್ಪುನೆ ನಮ್ಮ ಯೋಚನೆ ಮಲ್ಪುಡು. ಈ ಹಿರಿಯರ ಸೇವಾ ಪ್ರತಿಷ್ಠಾನದ ಅಗತ್ಯ ಉಂಡ ಪನ್ಪುನೇನು ಯೋಚನೆ ಮಲ್ಪುಡು. ಖಂಡಿತವಾದ್ಲ ಉಂಡು ಒಂದೇನು ಮನನಡು ದೀವೊಂದು ಒಂದಿದ್ದ ಬಗೆಟಿ ಯೋಚನೆ ಮಲ್ತದೆ ಈ ಪ್ರತಿಷ್ಠಾನನ ಈ ಕುಡ್ಲ ಘಟಕಗಡ್ಲ ಆಯೋಜನೆ ಶುರು ಮಲ್ದೇರು ನೆಟದಾದ ಸಹಕಾರ ಆಪುಣು ಪಂದಕೆಂಡ ಯಾನ ತೋಯಿನ ಮಟ್ಟಡು ನಮ್ಮ ತೂಲೆ ದೇವರ ನಂಕ ಈ ಒಂಜಿ ನಮ್ಮ ಈ ಭೂಮಿಡು ಜನ್ಮ ಕೊಡ್ದಿಪ್ಪರು ಅಪ್ಪೆ ನಮ್ಮನ ಒರಂಬ ತೆಂಗೋಲು ತಾಂಗದು ಈ ಒಂಜಿ ಸಮಾಜಡ್ ಜನನ ಮಲ್ಪಾಲು ಐತೊಟ್ಟುಗು ಬೇತೆ ಬೇತೆ ಆಸಲೆನ ದೀವೊಂದಿಪ್ಪೋಲು ಬೇತೆ ಬೇತೆ ಕನಕಟ್ಟು ದಿಪ್ಪೋಲು ಈ ಭೂಮಿಗೆ ಬೂರಿ ಬೊಕ್ಕ ನಮನ ತಾಂಕುನ ಜವಾಬ್ದಾರಿ ಈ ಭೂಮಿ ಅಪ್ಪೆ ದಿಯೊಂದು ಅಪಗಾನಗ ನಮ್ಮ ಎಂಚ ಬದುಕೊಡು ಈ ಸಮಾಜದ ಎಂಚ ಇಪ್ಪುಡು ಪನ್ಪುನ ನಮ್ಮ ತೆರೆಯೋನಡ ಆಪುಂಡು ನಮ್ಮ ಬಾಲ್ಯಾವಸ್ಥೆಡ್ ಅಪ್ಪೆ ಅಮ್ಮೆ ಅತಂಡ ಪೋಷಕರು ನಮ್ಮೆಂದು ತಾಂಗೊಂದಿಪ್ಪುರು ಪ್ರಾಥಮಿಕ ಹಂತ ಪ್ರೌಢಾವಸ್ಥೆ ಐಡ್ಬೊಕ್ಕ ನಮ್ಮ ಮಲ್ಲಾಯಿ ಲೆಕ್ಕನೆ ನಮ್ಮ ಜವಾಬ್ದಾರಿಲು ಹೆಚ್ಚಾವೊಂದು ಪೋಪುಂಡು. ಈ ಸಮಾಜಡ್ ಅಂಚನೆ ನಮ್ಮ ಕುಟುಂಬಡು ನಮ್ಮ ಬೇತೆ ಬೇತೆ ಪಾತ್ರಲು ನಮಕ ತಿಕ್ಕುವ ಖಂಡಿತವಾದಲ ನಮ್ಮ ಮಾತ ಕಲಾವಿದರಾದೇ ಉಲ್ಲ ದಯಪನ್ನಗ ದೇವೇರ್ ನಮ್ಮನ್ನು ಕಡಪಾದಿಪ್ಪುರು ದೇವೇರ್ ನಮ್ಮನ್ನು ತೂವೊಂದಿಪ್ಪುರು ನಂಗೆ ಒರಿಯೊರಿಯಾಗ ಒಂಜೊಂಜಿ ಪಾತ್ರನ ಕೊಡ್ದಿಪ್ಪುರು ಆರು ನಡಪಾಯಿ ಲೆಕ್ಕ ನಡಪುನ ಆತೇ ನಮ್ಮ ಕೆಲ್ಸ ನಂಗೆ ಗೊತ್ತುಂಡು ಒವ್ವೇ ಎಡ್ಡೆ ಕೆಲ್ಸ ಮಲ್ಪುಂಡಲ್ಲ ನಮ್ಮ ಫಸ್ಟ್ಗೆ ದೇವೇರಿನ ಸ್ತುತಿ ಮಲ್ತದ ಪಿದಾಡುವ ದಯಪನ್ನಗ ದೇವರೇ ಏನೊಂಜಿ ಕೆಲ್ಸ ಮಲ್ತೊಂದುಲ್ಲೆ ಎಡ್ಡೆ ಕೆಲ್ಸಗ ಜತ್ತೊಂದುಲ್ಲೆ ಇಯೇ ಏನನ್ನ ಕಾತೊನುಡು ಪಂಡದ ನಟ್ಟೊನುವ ದಾಯಿಗ್ ಪನ್ನಗ ಆರು ನಮನ್ ನಡಪಾವು ನಾರು
ಒಂಜಿ ಪಂತಿದ ಗಟ್ಟಿ ಸಮೇತಲ ಆರ್ನ ಅನುಗ್ರಹ ಇಜ್ಜಂದೆ ಅಪ್ಪಣೆ ಇಜ್ಜಂದೆ ಆಡರೆ ಸಾಧ್ಯ ಇಜ್ಜಿಗೆ ಅಂಚೆ ಇಪ್ಪುನಗ ನಮ್ಮ ಜೀವನ ನಮ್ಮ ಬದುಕು ಪನ್ಪುನನೆ ಒಂಜಿ ನಾಟಕ. ಆ 4 ದಿನದ ಜೀವನಡ್ ನಮ್ಮ ಎಂಚ ಬದುಕೊಡು ಪನ್ಪುನೇನೆ ಇಂಚಿತ್ತಿನ ಆದರ್ಶ ವ್ಯಕ್ತಿಲೇನು ನಮ್ಮ ತೂದು ತೆರೆಯೋನಡ್ ಆಪುಂಡು. ಬಾರ್ಯಾತ್ ವಿಚಾರಲೇನು ಬಾರ್ಯಾತ್ ಸಂಗತಿಲೇನು ಸದಾಶಿವ ಶೆಟ್ರ ನಿಕಲ ತುಂಬುತ್ತೀರು ಆರು ಸತೀಶಣ್ಯ ಪಂಡಿಲಕನೆ ಇತ್ತೆ ನಮ್ಮ ತೂವೊಂದುಪ್ಪುನ ಮಟ್ಟಡು ಇಡೀ ಸಮಾಜಡ್ ಒಂಜಿ ದಾನಿ ಪಂಡದು ಮಲ್ಲ ಮಟ್ಟಡಿ ಇಪ್ಪುನಾರು. ಪ್ರತಿ ದಿನ ಪ್ರತಿ ಕ್ಷಣ ಅಸಹಾಯಕರ್ನ ಬಡವೆರ್ನ ಕಣ್ಣೀರಿನ ಒಚ್ಚುನ ಕೆಲ್ಸನ ಮಲ್ತೊಂದಿಪ್ಪುರು. ಸೊ ಅಂಚಾದಿಪ್ಪುನಗ ನಮ್ಮ ಪೂರ ತೆರಿವನುಡು ಈ ಸಮಾಜಡ್ ಮಸ್ತ್ ಬಡಪತ್ತುಂಡು, ಮಸ್ತ್ ಜನ ಪಿರ ಒರಿದಿರು ನನಲ. ಅಂಚಾದಪ್ಪುನಗ ಈ ಒಂಜಿ ಇಂಚಿನ ಈ ಹಿರಿಯರ್ನ ಅಸಹಾಯಕರ್ನ ಆ ಒಂಜಿ ಸಹಕಾರ ಮಲ್ಪುನ ಕೆಲ್ಸದಾದ ಉಂಡ. ಮಸ್ತ್ ಜನ ಒರಿಯೊರಿಯೇ ಸಾಮಾಜಿಕವಾದ ಕೆಲಸ ಮಲ್ಪುರು. ದಯಪಂಡ ಅಕ್ಲೆಗ ಆ ತಾಕತ್ತಿಪ್ಪುಂಡು, ದೇವರ ಅಕ್ಲೆ ಕುಡ್ದಿಪ್ಪುರು. ನನ್ನ ಕೆಲವರಿಗೆ ಮನಸ್ಸಿಪ್ಪುಂಡು ಅಂಡ ಅಕ್ಲೆಗ ಆ ತಾಕತ್ತಿಪ್ಪುಜಿ ಮಲ್ಲ ಮಟ್ಟದ ಸಹಕಾರ ಮಲ್ಪುಡು ಪನ್ಪನ ಯೋಚನೆ ಉಪ್ಪುಂಡು ಅಕ್ಲೆಗ ಅಸಾಧ್ಯ ಆದಿಪ್ಪುಂಡು. ಆ ಪುರ್ತುಡು ಇಂಚಿನ ಈ ಸಂಘಟನೆದ ಮೂಲಕ ಈ ಸಂಸ್ಥೆದ ಮೂಲಕ ಒಂಜಾತ ಜನಕ್ಲೆಗ್ ಸಹಕಾರ ಮಲ್ತೊಂದು ಬತ್ತಂದಾಂಡ ಆ ಬಡವೇರು ಏರುಲ್ಲೆರ ಆ ಅಸಹಾಯಕರು ಏರುಲ್ಲೆರ ಅಕಲ್ ಆ ಮನಸ್ಸುಡು ಎನ್ನು ಬೆರತೆ ನಿಕಲ್ನ ಸಂಸಾರ ನಿಕಲ್ನ ಈ ಸಂಘ ಎಡ್ಡೆ ಆವಡು ನನ್ನ ದೊಂಬಲ ಒಂಜಾತ ವರ್ಷ ಎಂಚನೆ ನಡಪಡು ಪಂಡದ ನಮಕ್ ಆ ಬಾಯ್ನಿಲಿಕ್ಕೆ ಆಶೀರ್ವಾದ ಮಲ್ಪಿರತೆ. ಆ ಒಂಜಿ ಆಶೀರ್ವಾದದ ಫಲಟ್ ನಮಕ್ ನನಲಾತ್ ಸಾಮಾಜಿಕವಾದ ಕೆಲಸ ಮನ್ಪೆರೆ ಸಾಧ್ಯ ಆಪುಂಡು. ಇನ್ನು ನಮ್ಮ ಪ್ರತಿ ಇಲ್ಲಡ್ಲ ತೂವೊಂದುಲ್ಲ ಅವೇತೋ ಪ್ರಾಯದಕ್ಲೇನು ಅವೇತೋ ನಮ್ಮ ಅಪ್ಪೆಮ್ಮ ಏತೋ ಜನಕ್ಲು ತನ್ನ ಅಪ್ಪೆಮ್ಮನ ಸರಿ ಕಟ್ಟಿಡು ತೂವೊಂದಿಜ್ಜಿರು ಕಾರಣದಾದ ಪಂಡ ಪ್ರತಿ ಒರಿಲ ಇತ್ತೆ ಒತ್ತಡದ ಬದುಕೊಂದುಲ್ಲೇರು ಜೀವನ ಸಾಗಿಸಾವೊಂದುಲ್ಲೇರು. ನಮಕ್ ವಿದ್ಯೆ ಪನ್ಪುನ ಭಿಕ್ಷೆ ಕೊಡ್ತೀನಕ್ಲು ನಮ್ಮ ಅಪ್ಪೆಂಬೆ ನಮ್ಮನ ಆ ಎಲ್ಲಿರ್ದೆ ಈತ್ ಮಲ್ಲ ಮುಟ್ಟ ಮಲ್ತದ ನಂಕ ಬೋಡಾಪುನ ಏತ ಬಂಗಡಿ ಇತ್ತಂಡಲ್ಲ ಕೂಲಿ ಕೆಲಸ ಮಲ್ತೊಂದು ಇತ್ತಂಡಲ್ಲ ತನ್ನ ಜೋಕುಲ್ನ ಆಸೆ ಆಕಾಂಕ್ಷೆನ ಈಡೇರಿ ಸಾವೊಂದು ಬತ್ತದ. ಇನಿ ಮಲ್ಲ ಜನ ಮಲ್ತದ ಅಕ್ಲೆಗ್ ವಿದ್ಯಾಭ್ಯಾಸ ಕೊಡ್ದು ಅಕ್ಲೆನೊಂದು ಎಡ್ಡೆ ಕೆಲ್ಸಡ್ ಮಲ್ತದ ಅಕ್ಲ ಒಂಜಿ ಜೀವನ ನೆಲೆ ಮಲ್ಪು ನಡೆ ಮುಟ್ಟ ಅಪ್ಪ ಎಮ್ಮೆ ಶ್ರಮ ಪಡಪೆ ಆಂಡ ಆ ಅಪ್ಪ ಎಮ್ಮಗ ದಾದ ಬೋಡು ಪನ್ಪುನಂಚಿತ್ತಿನ ಅಕಲ್ನ ಬಗ್ಗೆ ಯೋಚನೆ ಮಲ್ಪುನಂಚಿತ್ತಿನ ಒಂಜಿ ಸೌಜನ್ಯ ಸಮೇತ ಇತ್ತದ ಜವನೆರಡ ಖಂಡಿತ ಇಜ್ಜಿ ಸದಾಶಿವಣ್ಣ ಪಂಡಿಲಕನೆ ನಮ್ಮ ಒಂಜಿ ಬುನಾದಿನ ಗಟ್ಟಿ ಮಲ್ಪುಡ ಐನಂಚಿನ ಪರಿಸ್ಥಿತಿ ಇತ್ತ ಉಂಡು. ಈ ಒಂಜಿ ಯಾನೂರವ್ರು ಎನ್ನೊಂದಿಪ್ಪೆ ಬದುಕು ಪರ್ನಗ ಒಂಜಿ ಹೋರಾಟ ಪ್ರತಿ ದಿನ ಪ್ರತಿ ಗಳಿಗೆ ಹೋರಾಟ ಮಲ್ತೊಂದಿಪ್ಪ ನಮ್ಮ ಏತ ಆಸೆ ಕನ ಕಟ್ಟೊಂದಿಪ್ಪ ಅಂಡ ಅವೇನು ಈಡೇರಿ ಸಾಯರ ಬೋಡಾದ ನಮ್ಮ ಹೋರಾಟ ಮಲ್ಪ ಅಲ್ಪ ಅಗತ್ಯ ಉಂಡ ಇಜ್ಜ ಪನ್ಪುನವು ಗೊತ್ತಿಪ್ಪುಜಿ ಅಂಡ ಮನುಷ್ಯ ಪಂಡ ಆತೇನೆ ಆಯ್ನ ಆಸೆಗೆ ಏಪಲ ಕೊನೆ ಉಪ್ಪರಿಜ್ಜಿ ಐಕೋಸ್ಕರ ನಮ್ಮ ಕಷ್ಟ ಬರೊಂದಿಪ್ಪ ನಮ್ಮ ಹೋರಾಟ ಮಲ್ತೊಂದಿಪ್ಪ ಒಂಜೊಂಜೆ ನಮ್ಮ ಎನ್ನಿ ನಾವು ಆ ಒಂದು ಪೋಯ್ಲೆಕನೆ ನನ್ನಲ್ಲ ಇಂಚ ಮಲ್ಪಡು ಅಂಚ ಮಲ್ಪಡು ಪನ್ಪನ ಯೋಚನೆ ನಮ್ಮ ಇಪ್ಪ. ಸೊ ಅಪಗನಗ ನಮ್ಮ ಇಂಚಿತ್ತಿನ ಈ ಹಿರಿಯರ್ನ ಒಂಜಿ ಸಂಸ್ಥೆನ ಆರಂಭ ಮಲ್ಪುನಗ ನಮ್ಮ ಮನಸ್ಸಿಗ ರಿಟೈರ್ಮೆಂಟ್ ಲೈಫ್ ದಾದ ಉಂಡ 50 ವರ್ಷದ ಬೊಕ್ಕದ ಜೀವನನ ಬಾರಿ ಶೋಕುಡು ಕರಿಯರೆ ಖಂಡಿತವಾದ್ಲ ಸಾಧ್ಯ. ಯಾನು ನಿಕ್ಲ ಸ್ಟೇಟಸ್ ಮತ್ತವ್ರವ್ರ ತೂಂದಿಪ್ಪ ನಮ್ಮ ಮಾಮನ ಸ್ಟೇಟಸ್ ಟ್ರಿಪ್ ಪೋಪುನಾದಿಪ್ಪು ಅದ್ರಿಂದ ಎಲ್ಲೆಲ್ಲಿ ಆ ಒಂಜಿ ಇಂಚಿತ್ತಿನ ಸಾಮಾಜಿಕ ಕಾರ್ಯ ಮಲ್ಪುನಾದಿಪ್ಪು ಇನ್ನಿತ್ತ ಒಂಜಿ ಆತ ಜೋಕ್ಲೆಗ್ ವಸ್ತ್ರದಾನ ಮಲ್ಪುನಾದಿಪ್ಪು ಒಂದು ಮಾತ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊರ್ಪುಂಡು ನಮ್ಮ ಮನಸ್ಸಿಗೆ ಖುಷಿ ಕೊರ್ಪುಂಡು ನಮ್ಮ ಆ ಜೀವನದ ಒಂಜಿ ಸಾರ್ಥಕತೆನ ತೂವರೆ ಉಂದೇಟ್ ಸಾಧ್ಯ. ನನ್ನಲ್ಲ ಒಂಜಿ ಖುಷಿತ ವಿಚಾರದಾದ ಪಂಡ ಒಂದು ಈ ಕಾರ್ಯಕ್ರಮದಾದ ಉಂಡು ನಮ್ಮ ಇಲ್ಲದನೇ ಕಾರ್ಯಕ್ರಮ ಅಂದೆ ಎಂಕ ಒಂದುಂಡು ದಯಪಂಡ ನಿಕ್ಲು ಮಾತ ಒಂಜಿ ಫ್ಯಾಮಿಲಿ ಸದಸ್ಯರ ಲೆಕ್ಕ ಒಟ್ಟುಗು ಸೇರೊಂದು ಪ್ರತಿ ಊರಿಲ ಖುಷಿಟ್ಟೆ ಇತ್ತೊಂದು ಐತ ಒಟ್ಟುಗು ಬಾಲಕೃಷ್ಣ ಶೆಟ್ಟಿ ಒಂದು ಎನ್ನ ಮಾಮ ಎನ್ನ ಅಮ್ಮನ ಪಲಯೆ ಅಂಚಾದಿಪ್ಪುನಗ ಅಕ್ಕಲ್ನ ನಡುಟು ಎಂಕ್ ನಿಜವಾದ್ಲ ಗೌರವ ಸನ್ಮಾನ ಗೆತೊನರೆ ಎಂಕೊಂಚೂರು ಮುಜುಗರ ಆಂಡಲ ಅಪ್ಪನ ಪ್ರಸಾದ ಪಂಡದ ಐನಿಯಾನು ಖುಷಿಟ್ ಸ್ವೀಕಾರ ಮಲ್ತೊಂಡು ಮುಲ್ಪಡ್ದು ಐತೊಟ್ಟುಗು ಅಕ್ಕಲೆಗ ಬಿರ ಸನ್ಮಾನ ಮಲ್ಪುನಗಲ ಎಂಕ್ ತಿಕ್ಕನ ಆ ಯೋಗ ಅವು ಎನ್ನ ಮನಸ್ಸಿಡು ಅವು ಪನೆರ ಅಸಾಧ್ಯವಾಯಿನಂಚಿತ್ತಿನ ಇನಿತ ಈ ದಿನಟ್ ಅಕ್ಕಲು ಎನ್ನ ಒಂಜಿ ಅಭಿವೃದ್ಧಿನ ತೂದು ಏತು ಖುಷಿ ಪಡೆಪೆರ ಐಡ್ದು ಜಾಸ್ತಿ ಎನ್ನ ದುಂಬ ಎನ್ನೊಂದಿತ್ತೆ ಮೇರೆ ಈತು ಹುಷಾರಾಗ್ತಾರ ಅಂದೆ ಎನ್ನ ಮಾಮ ದಯಪಂಡ ಆರ ಸೋಷಲ್ ಅದು ಬಾರಿ ಕಮ್ಮಿ ತೋಜೊಂದಿತ್ತೀನಿ ಆರ್ನನೇ ಕೆಲ್ಸ ಆರ್ ಬಾರಿ ಎಲ್ಯ ಪ್ರಾಯಡ್ ಇಡೆಗ್ ಬತ್ತದು ಆರ್ನ ಒಂಜಿ ಹೋರಾಟದ ಬದುಕು ಯಾನ್ ಎಲ್ಲಿಯೊಪ್ಪನಾಗ ಯಾನ್ ತೂದು ಹೆಂಗ್ ಗೊತ್ತುಂಡು
ಸೊ ಅಂಚಾದ ಈತ್ ಮಾತ ಕುಡ್ಲಡ್ ದಾಲ ಇಜ್ಜಂದೆ ಬತ್ತದು ದಾದಾಂಡಲ ಮಲ್ತದಿರಂದ ಪಂಡ ಆರು ನಂಬಿನ ಆ ದೇವೇರು ಅಂಚನೆ ಆರ್ನ ಪಪ್ಪ ಅಮ್ಮನ ಆಶೀರ್ವಾದಂದೆ ಪನೋಲಿ ಇನಿ ಸಾಮಾಜಿಕವಾದಲ ತೋಜೊಂದು ಬರ್ಪೇರ ಪನ್ಪನಗು ಬಾರಿ ಖುಷಿಯ ಒಂದುಂಡು ಅಕಲ ಆ ಸಂಸಾರ ನನಲಾತ ದೇವೇರಿ ಎಡ್ಡೆ ಮಲ್ಪಡು ಅರ್ನೊಟ್ಟಿಗೂ ಸೇರೊನ್ನ ಆ ಒಂಜಿ ತಂಡಲ ಅಂಚೆನೆ ಅರೆಗು ಬೋಡಾಯ್ಲೆಕ ಸಹಕಾರ ಮಲ್ತೊಂದು ಬರತಂಡ ದಿಪು ಅತಂಡ ಎಂಕ ಪುದರ್ ಮಾತ ಬರಂದುಜಿ ಪಾತ್ರನೆಲ್ಲ ಪರಿಚಯ ಉಂಡು. ಸೊ ಅಂಚಾದ ಅಕಲ ಒಂಜಿ ತಂಡನ್ ತೂನಗನೆ ಖುಷಿ ಆಪುಂಡು ಓಡೆ ಪೋನಗಲ ಒಟ್ಟುಗೆ ಪೋಪೇರು ಒಂಜಿ ಆತ ಭಜನೆ ಮಲ್ತೊಂದು ಅತಂಡ ಬೇತೆ ಭಜನಾ ಕಾರ್ಯಕ್ರಮಗಳಿಗೆ ಪೋಂದು ಪ್ರತಿ ಒಂಜಿ ಕಡೆಕ್ಲ ಪೋವೊಂದು ಆ ಒಂಜಿ ಐನ್ ತೂನಗ ನಮಕ್ ಖುಷಿ ಆಪುಣ ನಮಲ ಈ ಒಂಜಿ ಇಂಚಿತ್ತಿನ ರಿಟೈರ್ಮೆಂಟ್ ಲೈಫ್ ಅದ ಉಂಡು 5 ವರ್ಷದ ಬೊಕ್ಕದ ಜೀವನ ಇಂಚ ನಮ್ಮ ಸಾಗಿಸಾವಡು ಪನ್ಪುನ ಆಸೆ ಬರ್ಪುಂಡು ಇಲ್ಲು ಫ್ಯಾಮಿಲಿ ಒಂದು ಮಾತ ಏಪಲ ಇಪ್ಪುಂಡು ಐದು ಬೊಕ್ಕದ ಜೀವನ ಉಂಡತೆ ಜೋಕುಲು ಮಲ್ಲಾಯಿನ ಹಿಡಿದು ಬೊಕ್ಕದ ಜೀವನ ನಿಜವಾದಲ ನಮಕೊಂಜಿ ಖುಷಿ ಬೋಡಪ್ಪಗ ನಮ್ಮ ಒಂಜಿ ಸಾಗದ ಬತ್ತನ ಜೀವನನ ಒಂಜಿ ಸಾರ್ಥಕತೆ ತೋಜೋಡು ಪಂಡ ಆ ಸಮಯ ನಂಕ ಮಸ್ತ್ ಅಗತ್ಯ ಅಂಚಾದ್ ಮುಲ್ಪೈತನ ಪ್ರತಿ ಊರಿಲ ನಿಕಲ ಸಂಸಾರನ ಪೊರ್ಲುಡು ತೂವೊಂದು ಇಂಚಿನ ಈ ಹಿರಿಯರ್ನ ಸಂಘ ಸಂಸ್ಥೆಲಿನ ಅವಲವಲು ತಾಲೂಕುಡು ಮಲ್ತೊಂದು ಅಂಚನೆದೇನ ಸ್ಥಾಪನೆ ಮಲ್ತಿನ ಅಂಚಿನ ನಮ್ಮ ಕೈಯೂರು ನಾರಾಯಣ ಭಟ್ರ ಎನ್ನ ಮಾರ್ಗದರ್ಶಕರು ಅಂಚನೆ ನಮ್ಮ ಪೂರ ಒಟ್ಟುಗು ಬುಲೆ ಎಲ್ಲೆಡೆ ಆರ್ನೊಟ್ಟುಗು ನಮ್ಮ ಇತ್ತದ ಸಂಸ್ಕಾರ ಸಂಪ್ರದಾಯನ ಕಲ್ತೊಂದು ಬತ್ತಿನಕ್ಲೆ ಆರು ಒಂಜಿ ಇದಾದ ಈ ಸಂಸ್ಥೆನ ಸ್ಥಾಪನೆ ಮಲ್ತೆರ ಸ್ಥಾಪಕರಾಯರ ಐದು ಬೊಕ್ಕ ಅಲ್ಪ ತಾಲೂಕುಡು ಇಂಚಿನ ಸಂಸ್ಥೆ ಆ ಒಂದುಂಡು ಇಂದು ಆ ತಾಲೂಕುದಕ್ಲೆಗ್ ಮಸ್ತ್ ಉಪಯೋಗ ಆವಡು ಮಾದರಿ ಆವಡು ಈ ಸಂಸ್ಥೆದ ಮುಖೇನ ಸಾಕಷ್ಟು ಸಾಮಾಜಿಕ ಕಾರ್ಯಲೇನು ಮಲ್ಪೆರೆ ದೇವೇರು ಅನುವು ಮಲ್ತು ಕೊರಡಂದು ಪನೊಂದು ಪ್ರತಿ ಓರಿಯಗಲ ಐಟ್ಲ ಮೂಲೆ ಹೆಚ್ಚಿನ ಸಂಖ್ಯೆಡ ಪೊಂಜೋಲುಲ್ಲರೆ ನಿಕ್ಲಿಗಳ ಮಾತರೆಗಳ ಯಾನ್ ಕೈ ಮುಗಿದು ಧನ್ಯವಾದ ಸಮರ್ಪಣೆ ಮಲ್ತೊಂದು ಅಂಚನೆ ಈ ಒಂಜಿ ಸಂಸ್ಥೆ ಸೂರ್ಯ ಚಂದ್ರನೆ ಇತ್ತನಡೆ ಮುಟ್ಟ ಅಜರಾಮರ ಆದಿಪ್ಪಡು ಪ್ರತಿ ಪಾಪದಕ್ಲಿಗೆ ಅಸಹಾಯಕರು ಮಾತರೆಗಳ ನೆರ್ದು ನನಲಾತ್ ಉಪಕಾರ ತಿಕ್ಕಡು ಸಹಕಾರ ಆವಡೊಂದು ಪನಂದು ಅಪ್ಪೆ ಮಂಗಳಾದೇವಿಗೆ ನನ್ನವರ ಅಡ್ಡಬೂರೊಂದು ವೇದಿಕೆ ಉಪ್ಪುನ ಮಾತೆರೆಗಳ ಕೈ ಮುಗಿಯೊಂದು ಎನ್ನ ಒಂಜಿ ರಡ್ಡ ಪಾತೆರೆಗ ಮುಗಿತಲದ ಚುಕ್ಕಿದಿ ಒಂದುಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ. ಮಮತ್ತಕ್ಕನ ಉಡಲ್ಡ್ ಎಂಚಿನ ಒಂಜಿ ಅಭಿಪ್ರಾಯ ಪಂಡದು ಐನು ಓಪನ್ ಆದ್ ಇನ್ನು ನಮ್ಮ ಎದುರು ಪಾತೇರಿಯರು ಅಕ್ಕ ಹಿರಿಯಗೆ ನಮ್ಮ ಮಾತೆಲ್ಲ ಪರವಾದ ಅಭಿನಂದನೆಗಳು. ಇತ್ತೆ ನಮ್ಮ ಬಾಲಕೃಷ್ಣ ಶೆಟ್ಟಿ ದಂಪತಿಗಳು ಮೆಕ್ಲೆನ ಒಂಜಿ ಬಾಲೆ ಎಲ್ಲಿ ಒಪ್ಪನಾಗ ದೇವ್ಯಾರನ ಪಾದ ಸೇರ್ದಿನ ಆ ಬಾಲದ ಒಂಜಿ ನೆನಪುಗೋಸ್ಕರ ಇನಿ ಆರು ಭಗಿನಿ ಸಮಾಜದ ಜೋಕ್ಲೆಗೆ ಆರ್ನ ಪರವಾದ ಆ ಜೋಕ್ಲೆಗೆ ಡ್ರೆಸ್ ಕೊರೊಂದುಲ್ಲೇರು ಉಡುಪು ಒಂದು ಕೊರೊಂದುಲ್ಲೇರು ದಯಮಲ್ತದ್ದು ಸಾಂಕೇತಿಕವಾದ ಐನಿತ್ತೆ ಕೊರಡು ಪಂಡದು ವಿನಂತಿ ಮಾಡ್ತಾರೆ. ಸಂದರ್ಭ ಬಂದ ಎಲ್ಲಂಜಿ ಐತಾರ ಅಡ್ಯಾರ್ ಗಾರ್ಡನ್ ಆರ್ನ ಮಲ್ಲ ಕಾರ್ಯಕ್ರಮ ಸತೀಶ್ ಶೆಟ್ಟರು ಪಟ್ಲ ಮೇರ್ನ ಐತ ತಯಾರಿ ಪೂರ್ವ ತಯಾರಿ ಮಸ್ತ್ ಬಾರಿ ಮಲ್ಲ ಕಾರ್ಯಕ್ರಮ ಎಲ್ಲೇ ಕಾರ್ಯಕ್ರಮ ಬೇಗ ಸುರೂಕ್ ಬರ್ತದೆ ಈತ ನೇಟ ನಮ್ಮೊಟ್ಟಿ ಕುಳ್ದೇರು ಇತ್ತೆ ಆರ್ನ ಆಶೀರ್ವಾದದ ರೆಡ್ ಪಾತೆರ. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಖಿಲ ಕರ್ನಾಟಕ ಹಿರಿಯರ ಸೇವಾ ಪ್ರತಿಷ್ಠಾನದ ಮಂಗಳಾದೇವಿ ಘಟಕದ ದ್ವಿತೀಯ ವಾರ್ಷಿಕೋತ್ಸವದ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಸೇವಾ ಪ್ರತಿಷ್ಠಾನದ ಪದಾಧಿಕಾರಿಗಳವರೇ, ಸದಸ್ಯರೇ, ಸಮ್ಮುಖದಲ್ಲಿ ಉಪಸ್ಥಿತರಿರ್ತಕ್ಕಂಥ ಹಿರಿಯರೇ, ಸ್ವಲ್ಪ ಕಿರಿಯರು ಸಹ ಅಲ್ಲಿದ್ದಾರೆ, ಹಿರಿಯರೇ, ನಮ್ಮ ಹಿರಿಯ ಸೇವಾ ಪ್ರತಿಷ್ಠಾನದ ಆರಂಭದಿಂದಲೂ ಸಹ ನನಗೆ ಸಂಪರ್ಕ ಇಟ್ಕೊಂಡಿದ್ದೀನಿ.
ನಮ್ಮ ಬಾಲಕೃಷ್ಣ ಶೆಟ್ಟಿಯವರು ಆಗಾಗ ಆಶ್ರಮಕ್ಕೆ ಬರ್ತಾ ಇರ್ತಾರೆ. ಆಶ್ರಮದಲ್ಲಿ ಅವರ ನಡೆಸ್ತಾ ಇರ್ತಕ್ಕಂಥ ಸೇವೆಯ ಬಗ್ಗೆ ನನಗೆ ಮಾಹಿತಿಯನ್ನು ಸಹ ಕೊಡ್ತಾ ಇರ್ತಾರೆ. ಇದೊಂದು ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಹಿರಿಯರ ಒಂದು ಸಂಘಟನೆ. ಈಗಾಗಲೇ ನಾವು ನೋಡಿದ ಹಾಗೆ ಅವಶ್ಯಕ ಇರತಕ್ಕಂಥ ಸಮಾಜದ ವ್ಯಕ್ತಿಗಳಿಗೆ ವಸ್ತುಗಳನ್ನು ಕೊಡೋದರ ಜೊತೆಗೆ ಹಿರಿಯರಾಗಿರ್ತಕ್ಕಂಥ ಅನೇಕ ಮನೆಗಳಲ್ಲಿ ಯಾರೂ ಸಹಾಯ ಮಾಡದೇ ಇಲ್ಲದೆ ಇರ್ತಕ್ಕಂಥವರಿಗೆ ಅವರು ಸಹಾಯ ಹಸ್ತವನ್ನು ಕೊಡೋದು ಮಾತ್ರ ಅಲ್ಲ, ಮಾರ್ಗದರ್ಶನವನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ತಿಳಿದಿರುವ ಹಾಗೆ ಸರ್ಕಾರದಿಂದಲೂ ಸಹ ಹಿರಿಯರಿಗೆ ಅನೇಕ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಏನೋ 2,000 ರೂಪಾಯಿ ಕೊಡ್ತಾರಂತೆ. ಈಗಾಗಲೇ ಮೋದಿಯವ್ರು ಹೇಳಿದ್ದಾರೆ 5 ಲಕ್ಷದ ಒಂದು ಇನ್ಶೂರೆನ್ಸು ಸಹ ಹಿರಿಯರಿಗೆ 70 ವರ್ಷದ ನಂತರವರಿಗೆ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ. ಆದರೆ ಅನೇಕ ಕಡೆಗೆ ಇದರ ಸೌಲಭ್ಯದ ಬಗ್ಗೆ ಜನರಿಗೆ ಗೊತ್ತೇ ಇಲ್ಲ, ಹಿರಿಯರಿಗೆ ಗೊತ್ತೇ ಇಲ್ಲ, ಅನೇಕರಿಗೆ ಗೊತ್ತೇ ಇಲ್ಲ. ಒಂದು ಮಾಹಿತಿಯ ಲಭ್ಯ ಇಲ್ಲ. ಜೊತೆಗೆ ಗೊತ್ತಿದ್ರೂ ಸಹ ಅದನ್ನು ಹೇಗೆ ದೊರಕಿಸ್ಕೊಳ್ಬಹುದು ಅನ್ನೋದು ಸಹ ಪಾಪ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿಗೆ ಅಪ್ಲಿಕೇಶನ್ ಹಾಕಬೇಕಂತೆ, ಆ ಗೌರ್ಮೆಂಟ್ ಆಫೀಸಿಗೆ ಹೋಗ್ಬೇಕಂತೆ, ಎಲ್ಲಿಗೆ ಹೋಗ್ಬೇಕಂತೆ, ಯಾವ ಡಾಕ್ಟರ್ ಹತ್ರ ಹೋಗಬೇಕು ಅಂತಲೂ ಗೊತ್ತಿಲ್ಲ, ಯಾವ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು ಏನು ಗೊತ್ತಿಲ್ಲ. ನಮ್ಮ ಈ ಹಿರಿಯ ಕರ್ನಾಟಕ ಅಖಿಲ ಕರ್ನಾಟಕ ಹಿರಿಯ ಸೇವಾ ಪ್ರತಿಷ್ಠಾನದ ಸದಸ್ಯರು ಸಹ ಅದ್ರ ಜೊತೆಗೆ ಈ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಚಾರ. ನಮ್ಮ ಸಮಾಜ ಬದಲಾವಣೆ ಆಗ್ತಾ ಇದೆ, ದೇಶ ಬದಲಾವಣೆ ಆಗ್ತಾ ಇದೆ. ಇದು ಸಹಜ, ಆಗಲೇ ಬೇಕಾಗಿರ್ತಕ್ಕಂಥದ್ದು ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಹೊಂದಾಣಿಕೆ ಮಾಡಿ ಜೀವಿಸೋದನ್ನು ನಾವು ಕಲಿಬೇಕು. ಹಿರಿಯರಾಗಿರ್ತಕ್ಕಂಥವ್ರು ಅನೇಕರು ನಮ್ಮ ಆಶ್ರಮಕ್ಕೆ ಬರ್ತಾರೆ, ತಮ್ಮ ಕಷ್ಟಗಳನ್ನು ಸುಖಗಳನ್ನು ಹೇಳ್ಕೊಳ್ತಾರೆ. ಕೊನೆಗೆ ಅದು ಎಲ್ಲವನ್ನೂ ಸಹ ವಿಶ್ಲೇಷಿಸಿ ನೋಡಿದಾಗ ಅಲ್ಲಿ ನಾವು ಕಂಡು ಬರೋದೇನು ಅಂತಂದರೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ಒಂದು ಯಂಗ್ಸ್ಟರ್ಸಿಗೆ ಅಂದರೆ ಯುವಕರಿಗೆ, ಈಗಿನ ಜನಾಂಗಕ್ಕೆ, ಈಗಿನ ವಯಸ್ಕರಿಗೆ ಯುವಕರಿಗೆ ಸಮಸ್ಯೆ ಏನು ಅಂತಂದರೆ ಹಿರಿಯರನ್ನು ಮನೇಲಿ ಇಟ್ಕೊಳ್ಳೋದಕ್ಕೆ ಸಮಸ್ಯೆ ಇದೆ. ನಾನು ಮೈಸೂರಿನಲ್ಲಿ ಒಂದು ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಅಂತ ಇದೆ, ದೊಡ್ಡ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್. ಅದರ ಕಾರ್ಯನಿರ್ವಾಹಕನಾಗಿ ಸುಮಾರು 9 ವರ್ಷ ಸೇವೆ ಸಲ್ಲಿಸಿದ್ದೆ. ನಮ್ಮ ಆಶ್ರಮ ರಾಮಕೃಷ್ಣ ಮಠದ್ದೇ ಅದು. ಅಲ್ಲಿ ವಿಶಾಲವಾಗಿರ್ತಕ್ಕಂಥ ಒಂದು ಜಾಗ ಇದೆ. ರಾಮಕೃಷ್ಣ ವಿದ್ಯಾಶಾಲಾ ಅಂತ ಒಂದು ರೆಸಿಡೆನ್ಷಿಯಲ್, ಪ್ರಖ್ಯಾತವಾಗಿರ್ತಕ್ಕಂಥ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಅಲ್ಲಿ ರಾಮಕೃಷ್ಣ ಇನ್ಸ್ಟಿಟ್ಯೂಷನ್ ಇದೆ, ಸುಮಾರು 80 ಎಕರೆ ಜಾಗ. ಒಂದ್ಸತಿ ಯಾರೋ ಬಂದು ನಮ್ಮ ನೋಡೋಕೆ ಬಂದರು, ಒಂದು ಗ್ರೂಪ್, ಒಂದು 5-6 ಜನ. ಅವರು ಯಂಗ್ಸ್ಟರ್ಸು ಬಂದು ಕೇಳಿದ್ರು, ನಿಮ್ಮಲ್ಲಿ ಓಲ್ಡ್ ಏಜ್ ಹೋಮ್ ಇದೆಯಾ ಅಂತ. ನಾನು ಹೇಳಿದೆ, ನಮ್ಮಲ್ಲಿ ಓಲ್ಡ್ ಏಜ್ ಹೋಮ್ ನಾವು ನಡೆಸೋದಿಲ್ಲ, ರಾಮಕೃಷ್ಣ ಮಠದವರು ಓಲ್ಡ್ ಏಜ್ ಹೋಮ್ ಇಲ್ಲ ನಮ್ಮ ಹತ್ರ, ಮೈಸೂರಿನಲ್ಲೂ ಇಲ್ಲ. ಯಾಕೆ ಓಲ್ಡ್ ಏಜ್ ಹೋಮ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಸ್ವಾಮೀಜಿ ನಮ್ಮ ತಂದೆ ತಾಯಿಗೆ ವಯಸ್ಸಾಯಿತು, ಅದಕ್ಕೆ ಅವರಿಗೆ ಓಲ್ಡ್ ಏಜ್ ಹೋಮನ್ನು ಅವ್ರಿಗೆ ಹುಡುಕ್ತಾ ಇದ್ದೀವಿ ಅಂತ. ನಾನು ಕೇಳಿದೆ, ನೀವು ಮನೆ ಇಲ್ವಾ ಅಂತ. ಇಲ್ಲ, ಮನೆ ಇದೆ. ಮತ್ತು ಯಾಕೆ ನಿಮ್ಮವ್ರನ್ನ ಇಟ್ಕೊಬಾರ್ದು, ಜೊತೆಗೆ ಇಟ್ಕೊಳ್ಬೋದಲ್ಲ, ನಿಮ್ಮ ಜೊತೆ ಇಟ್ಕೊಂಡು ನೀವು ನೋಡ್ಕೊಬೋದಲ್ಲ. ಅದಕ್ಕೆ ಅವರು ಹೇಳಿದ್ರು, ಸ್ವಾಮೀಜಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆ ವರ್ಡ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಅಂತ ಆವಾಗ ಗೊತ್ತಾಗಿದೆ ನನಗೆ, ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇದೆ. ಏನು ಅಡ್ಜಸ್ಟ್ಮೆಂಟು ನೋಡಿ, ನೀವು ಸಣ್ಣ ವಯಸ್ಸಿನಾಗಿರುವಾಗ ನಿಮ್ಮ ತಂದೆ ತಾಯಿಗಳು ಎಷ್ಟು ಅಡ್ಜಸ್ಟ್ ಮಾಡಿದ್ರು ನಿಮ್ಮ ಜೊತೆಗೆ ಅಲ್ವಾ? ನಿಮ್ಮ ವಿಚಿತ್ರವಾಗಿರ್ತಕ್ಕಂಥ ನಡವಳಿಕೆಯನ್ನು ಸಹ ಸಹಿಸಿಕೊಂಡು ನಿಮಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅದನ್ನು ನೆನ್ಪು ಮಾಡ್ಕೊಳ್ಳಿ ಅಂತೆಲ್ಲ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಅಕ್ಷರ ಹೊಡಿಬೇಕಾಗಿತ್ತು. ಅದಾದಮೇಲೆ ಹೋಗುವಾಗ ಅವರು ಹೇಳಿದ್ರು, ಸ್ವಾಮಿ ಇಷ್ಟು ದೊಡ್ಡ ಜಾಗ ಇದೆ, ಒಂದು ಓಲ್ಡ್ ಏಜ್ ಹೋಮ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಿತ್ತಲ್ಲ ಅಂತ. ಕೊನೆಗೆ ನಮಗೆ ಒಂದು ಅಡ್ವೈಸ್ ಕೊಟ್ಟೋದು. ಇದು ಯುವಕರ ಪ್ರಾಬ್ಲಮ್ಮು.
ಅಡ್ಜಸ್ಟ್ ಆಗೋದಿಲ್ಲ ತಂದೆ ತಾಯಿಗಳು. ಆಮೇಲೆ ವಯಸ್ಸಾದವರಿಗೆ ಪ್ರಾಬ್ಲಮ್ಮು, ಅವರಿಗೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಇಲ್ಲ, ಅದೇ ಪ್ರಾಬ್ಲಮ್, ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಸಹ. ಸೊಸೆ ಮಗ ಮತ್ತು ಸೊಸೆ ಜೊತೆಗೆ ಇರೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಸೊಸೆ ಮಾಡಿರ್ತಕ್ಕಂಥ ಎಲ್ಲ ಏನು ಮಾಡಿದ್ರು ಅದ್ರಲ್ಲಿ ತಪ್ಪು ಕಂಡುಹಿಡಿಯೋದು, ಸಮಸ್ಯೆ, ಇದು ದೊಡ್ಡ ಸಮಸ್ಯೆ. ತಪ್ಪು ಕಂಡುಹಿಡಿಯಕ್ಕೆ ಹೋದರೆ ಪ್ರಪಂಚದಲ್ಲಿ ಎಲ್ಲಾದರೂ ನಾವು ಸುಖವಾಗಿ ನೆಮ್ಮದಿಯನ್ನು ಪಡ್ಕೊಡೋಕ್ಕೆ ಸಾಧ್ಯ ಇದೆಯಾ? ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾ ಇದ್ರು, ಅವರ ಕೊನೆಯ ಸಂದೇಶ ಏನು ಅಂತಂದರೆ, ಮಗು ನಿನಗೆ ಮನಃಶಾಂತಿ ಬೇಕು ಅಂತ ಇದ್ದರೆ ಬೇರೆಯವರ ತಪ್ಪನ್ನು ನೋಡಬೇಡ, ನಿನ್ನಲ್ಲಿರ್ತಕ್ಕಂಥ ತಪ್ಪನ್ನೇ ನೋಡಿ ತಿದ್ದುಕೋ ಅಂತ ಹೇಳಿದರು. ಅದನ್ನು ಹಿರಿಯರು ಸಹ ಸ್ವಲ್ಪ ಅದೇ ರೀತಿ ಅವರು ಅಡ್ಜಸ್ಟ್ಮೆಂಟ್ ಆಗಬೇಕು. ಅವಳ ಹಳೆ ವಿದ್ಯಾರ್ಥಿ ಬಂದು ತನ್ನ ದುಃಖವನ್ನು ತೋಡ್ಕೊಂಡ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಮ್ಮ ಆಶ್ರಮದಲ್ಲಿ ಓದಿದ ಹುಡುಗ. ಅವನು ಇಂಜಿನಿಯರಿಂಗ್ ಮಾಡಿದ್ದಾನೆ, ಒಳ್ಳೆ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಸ್ವಂತ ಮನೆ ಇದೆ ಬೆಂಗಳೂರಿನಲ್ಲಿ. ಅವ್ರ ತಂದೆ ಇಲ್ಲೇ ನಮ್ಮ ಹತ್ರ ಉಪ್ಪಿನಂಗಡಿ ಹತ್ರ ಅವ್ರದ್ದು ಜಾಗ. ಅಲ್ಲಿ ತಂದೆಯವರನ್ನ ಒತ್ತಾಯ ಮಾಡಿ, ಬನ್ನಿ ಬೆಂಗಳೂರಿನಲ್ಲಿ, ನೀವು ಒಬ್ಬರೇ ಇದ್ದೀರಾ, ಇಲ್ಲಿ ಯಾರು ನೋಡ್ಕೊತಾರೆ, ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮನೇಲಿ ಇಟ್ಟರೆ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ಆದರೆ ಏನಿಲ್ಲ, 1 ತಿಂಗಳಾದ್ಮೇಲೆ ವಾಪಸ್ಸು ಬಂದುಬಿಟ್ರು. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿರೋಕ್ಕಾಗಲ್ಲ ನನಗೆ, ಯಾಕೆ ನನ್ನ ಹಳ್ಳಿ ಪ್ರದೇಶದಲ್ಲಿ ನಾನು ಬೆಳೆದವನು ಅಲ್ವಾ, ಇಲ್ಲಿ ಅನೇಕ ಜನ ನನ್ನ ಪರಿಚಯದವರು ಇದ್ದಾರೆ, ಅಲ್ಲಿ ಯಾರೂ ಇಲ್ಲ ಅಲ್ವಾ. ಈ ಸಮಸ್ಯೆ ಇದೆ, ಇದು ಸಹಜವಾಗಿರ್ತಕ್ಕಂಥ ಸಮಸ್ಯೆ. ಪ್ರಪಂಚದಲ್ಲಿ ಎಲ್ಲೋದ್ರೂ ಈ ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದು ನಾವೀಗ ಕಂಡುಹಿಡಬೇಕಾಗಿದೆ. ಏನು ಪರಿಹಾರ? ಒಂದು, ನಾನು ಬದಲಾವಣೆ ಆಗಬೇಕು, ಹಿರಿಯರು ಬದಲಾವಣೆ ಆಗಬೇಕು, ಕಿರಿಯರಲ್ಲೂ ಸಹ ಬದಲಾವಣೆ ಆಗಬೇಕಾಗಿದೆ. ಯಾಕೆ ಆಗಬೇಕಾಗಿದೆ ಅಂತಂದರೆ, ನೀವು ಯಾವ ಯುವಕರನ್ನೇ ಬೇಕಾದ್ರೆ ಕೇಳಿ, ವಿದ್ಯಾಭ್ಯಾಸ ಮಾಡ್ತಾ ಇರೋರು, ವಿದ್ಯಾಭ್ಯಾಸ ಆದವ್ರನ್ನ ಕೇಳಿ, ನಿಮ್ಮ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ, ಒಂದು ಸಮಾಜದ ಒಬ್ಬ ಮೆಂಬರ್ ಆದ ಮೇಲೆ, ಸದಸ್ಯನಾದ ಮೇಲೆ, ಕುಟುಂಬದ ಸದಸ್ಯರಾದ ಮೇಲೆ ನಿಮಗೇನು ನಿಮ್ಮ ಜವಾಬ್ದಾರಿ ಏನು ಅಂತ ನೀವು ಕೇಳಿ, ಗೊತ್ತಿಲ್ಲ. ನಿನ್ನೆ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಬಹಳಷ್ಟು ಯುವಕರಿಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾನು ಯಾಕೆ ನಿಂತ್ಕೊಂಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಯುವಕರ ಮಧ್ಯೆನೇ ನಾನು ಯಾವಾಗಲೂ ಓಡಾಡೋನು. ಕಾಲೇಜ್ಗಳಿಗೆ ಹೋಗ್ತಾ ಇರ್ತೀನಿ, ಸ್ಕೂಲಿಗೆ ಹೋಗ್ತಾ ಇರ್ತೀನಿ, ಆಶ್ರಮದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಿನ್ನೆ ಒಂದು ಕಾಲೇಜಿಂದ 60 ಜನ ಮಕ್ಕಳು, ಕಾಲೇಜ್ ವಿದ್ಯಾರ್ಥಿಗಳು, ಹುಡುಗಿಯರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ತನಕ ಆಶ್ರಮದಲ್ಲಿ ಇದ್ದರು. ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮ ಇತ್ತು, ಅವರ ಶ್ರಮದಾನವೂ ಮಾಡಿದ್ದಾರೆ. ಆಮೇಲೆ 2-3 ಜನ ಪ್ರವಚನನೂ ಸಹ ಆರ್ಗನೈಸ್ ಮಾಡಿದ್ವಿ. ಕೊನೆಗೆ ನನ್ನ ಭಾಷಣ ಇತ್ತು, ನಾನು ಅವರಿಗೆ ಮಾತಾಡಬೇಕಾಗಿತ್ತು. ನಾನು ಸಾಮಾನ್ಯವಾಗಿ ಯುವಕರು ಈ ಥರ ಕಾಲೇಜ್ ಹುಡುಗರು ಬಂದರೆ ನಾನು ವಿಷಯ ಏನು ತೊಗೊಳೋದು ಅಂತಂದರೆ, ನಿಮ್ಮ ಜವಾಬ್ದಾರಿಗಳೇನು, ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಸಿಟಿಸನ್ ಆಫ್ ಎ ಕಂಟ್ರಿ, ಏನು ನಿಮ್ಮದು ಅನ್ನೋದ್ರ ಬಗ್ಗೆ ಮಾತಾಡ್ತೇವೆ. ಏನು ನಾವೆಲ್ಲರೂ ಹೇಳ್ಕೊಟ್ಟಿದ್ದೀವ? ಎಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ 1ನೇ ಕ್ಲಾಸಿಂದ ಹಿಡಿದು ಮಾಸ್ಟರ್ ಡಿಗ್ರಿ ಆಗಿ ಆಮೇಲೆ PhD ತನಕ ಎಲ್ಲಾದರೂ ಈ ವಿಷಯದ ಬಗ್ಗೆ ಹೇಳಿದಾರಾ? ಇಲ್ಲ, ಎಲ್ಲೂ ಇಲ್ಲ. ನನ್ನ ಜವಾಬ್ದಾರಿ ಏನಿಲ್ಲ. ಓನ್ಲಿ ವಿಷಯಗಳ ಬಗ್ಗೆ, ಒಂದು ಸಬ್ಜೆಕ್ಟ್ ಬಗ್ಗೆ ನಾವು ಚೆನ್ನಾಗಿ ಮಾಡಿಬಿಟ್ಟು ಮಾಸ್ಟರ್ ಡಿಗ್ರಿ ತೊಗೊಂಡ್ಬಿಡ್ತೀವಿ, ಆಯಿತು, ಕೆಲಸ ಸಿಗ್ತದೆ. ನೀವು ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಯಾಕೆ ಓದ್ತಾ ಇದ್ದೀರಾ, ಯಾಕೆ ನಿಮಗೆ ಈ ವಿದ್ಯಾಭ್ಯಾಸ ಬೇಕು ಅಂತಂದರೆ ಎಲ್ಲರೂ ಹೇಳೋದಂದ್ರೆ ಒಳ್ಳೆ ಜಾಬ್ ಸಿಗಬೇಕು ಅಂತ. ಅಷ್ಟಕ್ಕೆ ವಿದ್ಯಾಭ್ಯಾಸ ಮುಗುದಿಲ್ಲ. ನಾವು ನಮ್ಮ ಮಕ್ಕಳಿಗೆ ಅವ್ರ ಜವಾಬ್ದಾರಿ ಏನು ಅನ್ನೋದನ್ನು ಬಾಲ್ಯದಲ್ಲೇ ಹೇಳಬೇಕು. ನಾನು ಹೋದ ಸತಿ ಬಂದಾಗ ಇದನ್ನು ಹೇಳಿದ್ದೆ. ನಾನು ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಕನ್ನಡದಲ್ಲಿದ್ದ ಒಂದು ಪದವನ್ನು, ಒಂದು ವಾಕ್ಯವನ್ನು ನಾನು ಹೇಳಿದ್ದೆ. ಮಕ್ಕಳಿಗೆ ತಂದೆ ಬಾಲ್ಯದೋಳಕ್ಕರೆಯ ವಿದ್ಯೆಯ ಕಲಿಸದಿದ್ದಡೆ ಕೊಂದಂ ಅಂತ ನಾನು ಉದ್ಧರಿಸಿದ್ದೆ. ಅವಾಗ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಅಕ್ಕರೆಯ ಅಂತಂದರೆ ಒಳ್ಳೆಯ ವಿಷಯವಾಗಿ ಅವನ್ನ ನಾವು ಬೋಧಿಸ್ತಾ ಇದ್ರೆ ಆ ಮಕ್ಕಳನ್ನು ಕೊಂದ ಹಾಗೆ ಅಂತ ಅಲ್ವಾ? ಏನು ಹಾಗಾದ್ರೆ ಅಕ್ಕರೆ ವಿದ್ಯಾ ಅಂತಂದರೆ ಅವ್ರ ಜವಾಬ್ದಾರಿಗಳೇನು ಹಾಗಾದರೆ ಹೇಳ್ಕೊಟ್ಟಿದ್ದೀವ ನಾವು?
ನಿಮ್ಮ ಮಕ್ಕಳಿಗೆ ಎಲ್ಲಾದರೂ ನೀವು ಹೇಳಿದ ನಿನ್ನ ಜವಾಬ್ದಾರಿ ಏನಪ್ಪ ಅಂತ ಹೇಳ್ಕೊಟ್ಟಿದ್ದೀವ? ಹೇಳ್ಕೊಡ್ಲೇ ಇಲ್ಲ. ಅವ್ರನ್ನ ದೂರಬಾರ್ದು. ಈಗ ಏನು ಜವಾಬ್ದಾರಿ ಅಂತಂದರೆ 4 ಜವಾಬ್ದಾರಿಯಿಂದ ನಿನ್ನೆ ನಾನು ಅವ್ರಿಗೆ ಹೇಳಿದೆ. ಒಂದು, ನಿಮ್ಮ ವ್ಯಕ್ತಿತ್ವವನ್ನು ನೀವೇ ಬೆಳೆಸಿಕೊಳ್ಳಬೇಕು. ಶರೀರ, ಮನಸ್ಸು, ಬುದ್ಧಿ ಇದನ್ನು ನೀವೇ ಬೆಳೆಸ್ಕೊಳ್ಬೇಕು. ಅದು ಬೇರೆ ಯಾರೂ ಇಲ್ಲ, ನಾವೇ ಮಾಡ್ಬೇಕಂದ್ರೆ. ಒಳ್ಳೆ ಗುಣವನ್ನು ಕಲಿಯುವುದು ನಮ್ಮ ಜವಾಬ್ದಾರಿ. ಬುದ್ಧಿಯನ್ನು ಯಾವುದು ಒಳಿತು ಯಾವುದು ಕೆಟ್ಟದು ಅನ್ನೋದನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು ವಿವೇಕ ಬುದ್ಧಿಯನ್ನು ನನ್ನ ಜವಾಬ್ದಾರಿ. ಅದು ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವುದನ್ನ ಮಕ್ಕಳಿಗೆ ಹೇಳ್ಕೊಡ್ಲೇ ಇಲ್ಲ. ಹಾಗಾಗಿ ಅನೇಕ ಕಡೆಯಿಂದ ಬರ್ತಾರೆ. ಡ್ರಗ್ ಅಡಿಕ್ಷನ್ ಈಗ ದೊಡ್ಡ ಸಮಸ್ಯೆ ಅದು. ನಮ್ಮ ದೇಶದಲ್ಲಿ ಡ್ರಗ್ ಅಡಿಕ್ಷನ್ ಯುವಕರು ಮಕ್ಕಳಿಗೆಲ್ಲ ಬಂದ್ಬಿಡ್ತಿದೆ. ಅದು ದೊಡ್ಡ ಸಮಸ್ಯೆ. ಅದು ಯಾಕೆ ಅಂತಂದರೆ ಅದರಿಂದ ಆಗುವ ಪರಿಣಾಮ ಹೇಳಲಿಲ್ಲ. ಶರೀರ ಅನ್ನೋದು ಅಲ್ವಾ ಅತ್ಯಂತ ಮುಖ್ಯವಾದದ್ದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಆರಂಭದಲ್ಲಿ ಯಾರೋ ಹೇಳಿದ್ರು ಈ ಶ್ಲೋಕವನ್ನು, ಅದನ್ನು ಹೇಳ್ಕೊಡ್ಲಿಲ್ಲ. ಅದು ನಮ್ಮ ಜವಾಬ್ದಾರಿ. ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಿನ್ನ ಶರೀರವನ್ನು ಚೆನ್ನಾಗಿ ಇಟ್ಕೋ, ನಿನ್ನ ವ್ಯಕ್ತಿತ್ವವನ್ನು ಚೆನ್ನಾಗಿ ರೂಪಿಸ್ಕೋ ಅಂತ ಹೇಳುವುದು. ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೌಟುಂಬಿಕ ಜವಾಬ್ದಾರಿ. ಕುಟುಂಬದ ಬಗ್ಗೆ ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕುಟುಂಬದ ಜವಾಬ್ದಾರಿ ಇದೆ. ಯಾಕೆ ಅಂತಂದರೆ ನಾವು ಕುಟುಂಬದಿಂದ ನಾವು ತಂದೆ ತಾಯಿಗಳು ಕಷ್ಟಪಟ್ಟು ನಮಗೆ ವಿದ್ಯಾಭ್ಯಾಸ ಮಾಡಿದ ಮೇಲೆ ಕುಟುಂಬದ ಬಗ್ಗೆ ಅವರ ಒಳಿತಿಗೋಸ್ಕರ ನಾವು ಮಾಡದೇ ಇದ್ದರೆ ಅದು ದೊಡ್ಡ ಅಪರಾಧ. ಅದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ ಅಲ್ವಾ? ಯಾರೋ ನಾನು ಕೆಲವು 1 ವರ್ಷದ ಹಿಂದೆನೋ 2 ವರ್ಷದ ಹಿಂದೆ ನಾನು ಓದಿದೆ. ಅತ್ಯಂತ ಶ್ರೀಮಂತ, ಮುಂಬೈಲಿರ್ತಕ್ಕಂಥ ಶ್ರೀಮಂತ ವ್ಯಕ್ತಿ, ಅವರಿಗೆ ಮಿಲ್ಲಿತ್ತು, ಅದು ಮತ್ಬಿಟ್ಟೆ, ಅದು ಯಾವುದೋ ಒಂದು ಮಿಲ್ಲು ಫೇಮಸ್. ಅವರು ಹೋಟ್ಲಿಗೆ ಹೋಗಿ ಇರಬೇಕಾಯಿತು. ಶ್ರೀಮಂತ ಕೋಟ್ಯಾಧಿಪತಿ, ಹೋಟ್ಲಲ್ಲಿ ಗಂಡ ಹೆಂಡತಿ ಇರಬೇಕಾಯ್ತು. ಮಗ ಎಲ್ಲವೂ ಮಗನಿಗೆ ಬರ್ಕೊಟ್ಬಿಟ್ಟು ಕೇರೆ ಮಾಡಲಿಲ್ಲ ಅವ್ರನ್ನ. ಕೊನೆ ಕೋರ್ಟಿಗೆ ಹೋಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸಿಕ್ತು, ಅದು ಬೇರೆ. ಆ ಕುಟುಂಬದ ಬಗ್ಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಮುಂಚೆ ನಿಮ್ಮ ಮನೆಗೆ ನೆಂಟರಿಷ್ಟರು ಬಂದರೆ ನೀವು ಎಷ್ಟು ಸಂತೋಷ ಪಟ್ಕೊಳ್ತಾ ಇದ್ವಲ್ಲ. ಒಂದು ಹಳ್ಳಿಲಿ ನೆಂಟರು ಬಂದರು, ಯಾರೋ ಒಂದು ನೆಂಟರು ಬಂದಿದ್ದಾರೆ, ಆ ನೆಂಟರಿಗೆ ಬಂದರು ಅಂದರೆ ಸಂತೋಷ ಇತ್ತು. ಮನೆಯವರೆಲ್ಲ ಒಟ್ಟು ಸೇರ್ತಾ ಇದ್ರು. ಸ್ಪೆಷಲ್ ಆಗಿ ನಮ್ಮೂರಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನ ತಂದು ಅಡುಗೆ ಮಾಡಿ ಬಡಿಸೋದು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಅದು ಮದುವೆ ಮುಂಜೆ ಆದರೆ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ವಾ? ಹೋಗ್ತಾ ಇದ್ರು. ಅದೆಲ್ಲ ಈಗ ಅದೆಲ್ಲ ಬಿಟ್ಟು ಹೋಗ್ತಾ ಇದೆ. ಯಾರೋ ಹೇಳ್ತಾ ಇದ್ರು, ನೀವು ಸಿಟಿಗೆ ಹೋಗಿ ಹೋಟ್ಲಿಂದ ಫೋನ್ ಮಾಡಬೇಕಂತೆ, ನಾನು ಬಂದಿದ್ದೀನಿ, ಯಾವ ಟೈಮಿಗೆ ನೀವು ಬರಬೇಕು ನಾನು ಅಂತ. ಆ ಪರಿಸ್ಥಿತಿ ಬಂದಿದೆ. ಯಾವ ಟೈಮಿಗೆ ಅಂದರೆ ಅವರು ಅಪಾಯಿಂಟ್ಮೆಂಟ್ ತೊಗೊಬೇಕಾಗಿದೆ. ನೆಂಟರು ಇಷ್ಟರಲ್ಲೇ, ಮುಂಚೆ ಆಗಲ್ಲ. ಯು ಕ್ಯಾನ್ ವಾಕ್ ಇನ್, ಬಾಗಿಲು ಗಂಟೆ ಹೊಡೆದ ತಕ್ಷಣ ಬನ್ನಿ ಅಂತ ಕರೀತಾ ಇದ್ರು. ಅದೆಲ್ಲ ಬದಲಾವಣೆ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ನಾವು ನಮ್ಮ ವಿದ್ಯಾಭ್ಯಾಸದ ಜೊತೆಗೆ ಆ ಕೌಟುಂಬಿಕ ಜವಾಬ್ದಾರಿಯನ್ನು ಹೇಳಿಕೊಡ್ತಾನೆ ಇಲ್ಲ. ಮನೇಲೂ ಇಲ್ಲ, ಶಾಲೆಯಲ್ಲೂ ಇಲ್ಲ. ಎಂಥ ವ್ಯಕ್ತಿತ್ವ ಇರ್ತಕ್ಕಂಥ ಒಂದು ಸಮಾಜದ ಒಬ್ಬ ನಾಗರಿಕ ಬೆಳೆಯಕ್ಕೆ ಸಾಧ್ಯ ಇದೆ. ಅದಕ್ಕೆ ಶಾಲೆಗಳಿಂದ ಹಿಡಿದು ಮನೆಯಿಂದ ಹಿಡಿದು ಮಕ್ಕಳಿಗೆ ಈ ಜವಾಬ್ದಾರಿ ಹೇಳ್ಕೊಡ್ಬೇಕು. ನೆಂಟರು, ಇಷ್ಟರು, ತಂದೆ ತಾಯಿ, ಅಜ್ಜ ಅಜ್ಜಿ. ನನಗೀಗಲೂ ನೆನಪಿದೆ, ಯಾರೋ ದೂರದ ಸಂಬಂಧಿಕರು ಯಾರು ಇಲ್ಲ ಅಂತೇಳಿ ಅವ್ರನ್ನ ಮನೆಗೆ ಕರ್ಕೊಂಬಂದು ಇಟ್ಕೊಂಡು ಸಾಯೋ ತನಕ ನೋಡ್ಕೊಂಡಿದ್ದಿದೆ. ದೂರದ ಸಂಬಂಧಿಕರು, ಅವಿಭಾಜ್ಯ ಕುಟುಂಬ, ಅದು ನೋಡಿದ್ದೀನಿ. ಅದಿಲ್ಲ, ಸಮಾಜ ಬದಲಾವಣೆ ಆಗ್ತಾ ಇದೆ. ಆದರೆ ನೆನ್ಪಿಟ್ಕೊಳ್ಬೇಕು, ನಮಗೆ ಆ ಬಾಂಧವ್ಯವನ್ನು ಬಿಡಬಾರ್ದು. ಯಾವ ಬಾಂಧವ್ಯ? ನೆಂಟರ ಇಷ್ಟರು ಅನ್ನೋ ಭಾವವನ್ನು ಬಿಡಬಾರದು. ನಂತರ ಸಮಾಜಕ್ಕೆ ಮತ್ತು ದೇಶಕ್ಕೆ ಒಂದು ಋಣ ಇದೆ ನಮಗೆ. ಯಾಕೆಂದರೆ ನನ್ನ ಎಲ್ಲ ಇರುವಿಕೆಗೆ ಬೇಕಾಗಿದ್ದ ಸಮಸ್ತವನ್ನೂ ಸಹ ಒದಗಿಸ್ಕೊಡ್ತಾ ಇರೋದು ಈ ದೇಶ. ಹಾಗಾದರೆ ಈ ದೇಶ ನಾನು ಎಲ್ಲವನ್ನೂ ತಗೊಂಡರಾದ ಮೇಲೆ, ಎಲ್ಲವನ್ನೂ ಸ್ವೀಕರಿಸಿ ನಾನು ಬೆಳೆದ ಮೇಲೆ ನನಗೊಂದು ಋಣ ಇದೆ ಅಲ್ವಾ? ಆ ಋಣ ತೀರಿಸಲೇಬೇಕು. ಆ ತೀರಿಸದೇ ಇದ್ದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾರು ಪ್ರಕೃತಿಯಿಂದ ಎಲ್ಲಾನು ಸ್ವೀಕರಿಸಿ ಪ್ರಕೃತಿಗೆ ನಾವು ವಾಪಸ್ ಕೊಡೋದಿಲ್ವೋ ಅಂಥ ವ್ಯಕ್ತಿಯನ್ನು ಸ್ಥೇನ ಏವ ಸಹ. ಸ್ಥೇನ ಅಂದರೆ ಕಳ್ಳ ಅಂತ ಅರ್ಥ. ಕಳ್ಳರು ಏನು ಮಾಡ್ತಾರೆ? ಎಲ್ಲವನ್ನೂ ತೊಗೊಂಡ್ಬಿಡ್ತಾರಲ್ಲ, ವಾಪಸ್ ಕೊಡೋದಿಲ್ಲ. ಹಾಗೆ ಸಮಾಜ ಮತ್ತು ರಾಷ್ಟ್ರ, ಅದರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅದೇನು? ಮೊದಲು
ಆ ರಾಷ್ಟ್ರವನ್ನು ಪ್ರೀತಿಸಬೇಕು, ರಾಷ್ಟ್ರದ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಳ್ಬೇಕು ಜೀವನದಲ್ಲಿ. ಹಾಗಾದರೆ ಮಾತ್ರ ಅವನು ಯಾವ ದೇಶದಲ್ಲೇ ಬೇಕಾದ್ರೆ ಇರಲಿ, ಆ ರಾಷ್ಟ್ರದ ಸಂಸ್ಕೃತಿಯನ್ನ ಸಾರ ಅವನಲ್ಲಿ ಅಭಿವ್ಯಕ್ತ ಆಗಬೇಕು. ಆಗ ರಾಷ್ಟ್ರದ ಬಗ್ಗೆ ಅಭಿಮಾನ ಇರಬೇಕು ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ, ಕೈಲಾದಷ್ಟು ಮಟ್ಟಿಗೆ ಸಮಾಜಕ್ಕೆ ನಾವು ಸೇವೆ ಮಾಡಬೇಕು, ಸಮಾಜಕ್ಕೆ ಸೇವೆ ಮಾಡಲೇಬೇಕು. ಅದು ನಮ್ಮ ಜವಾಬ್ದಾರಿ. ಅದು ನಮ್ಮ ಹೇಳ್ಕೊಡ್ಲೇ ಇಲ್ಲ ಮಕ್ಕಳಿಗೆ. ರಜಾ ಬಂದರೆ ಅವರು ಊರು ಬಿಟ್ಟು ಹೋಗ್ತಾರೆ. ಯಾವತ್ತೋ ಓಟಿನ ದಿವಸ ಇರೋದಿಲ್ಲ. ಯಾಕೆ 3 ದಿವಸ ರಜೆ ಸಿಕ್ಕತ್ತೆ, ಹೊಟ್ಟೆ ಹೋದ್ರು ಇಲ್ವೇ ಇಲ್ಲ, ಊರು ಬಿಟ್ಟು ಹೋಗ್ತಾರೆ. ಇದೆಲ್ಲ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಜವಾಬ್ದಾರಿ ಏನು ಅನ್ನುವುದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ. ಹಾಗಾಗಿ ಸಮಾಜದಲ್ಲಿ ಒಂದು ವಿಪ್ಲವವನ್ನು ಕಾಣ್ತಾ ಇದ್ದೀವಿ ನಾವು. ಅದಕ್ಕೆ ಪರಿಹಾರ ಏನು ಅಂತಂದರೆ, ಹಿರಿಯ ನಾಯಕರಿಗೆ ಮಾಡ್ತಾ ಇದ್ದಲ್ಲ ಆ ಸೇವೆಯ ಈ ವಿಚಾರವನ್ನು ಆ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿದೆ. ನಾನು ಅದಕ್ಕೆ ಕೆಲವು ಮಕ್ಕಳಲ್ಲಿ ಕೂತ್ಕೊಂಡಿದ್ದಾರೆ ಅಂತ ನಾನು ಒತ್ತಿ ಹೇಳಿದೆ. ಇದನ್ನು ಒಳ್ಳೆಯ ವಿಷಯವನ್ನು, ಅವರ ಜವಾಬ್ದಾರಿ ಏನು ಅನ್ನೋದನ್ನು ಹೇಳಬೇಕಾಗಿದೆ. ಇನ್ನೂ ಕೆಲವು ಜವಾಬ್ದಾರಿಗಳಿದೆ, ನಾನು ಅವರಿಗೆ ಹೇಳುವಾಗ ಅದೆಲ್ಲ ಹೇಳಿದ್ದೀನಿ. ಆದರೆ ವಿದ್ಯಾಭ್ಯಾಸದಲ್ಲಿ ನಾವು ಇದನ್ನು ತರಲೇಬೇಕು. ಒಬ್ಬ ರಾಷ್ಟ್ರದ ಒಬ್ಬ ಸದಸ್ಯನಾದ ಮೇಲೆ, ಒಂದು ಸಮಾಜದ ಒಂದು ವ್ಯಕ್ತಿ ಆದ ಮೇಲೆ ನಮಗೆ ಒಂದು ಜವಾಬ್ದಾರಿ ಇದೆ. ಅದು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ. ಎರಡನೇದು, ಅದು ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಂಬಂಧ, ಅದ್ರ ಜವಾಬ್ದಾರಿ ಇದೆ. ಮತ್ತು ರಾಷ್ಟ್ರ ಮತ್ತು ಸಮಾಜಕ್ಕೆ ನಮ್ಮ ದೊಡ್ಡ ಜವಾಬ್ದಾರಿ ಇದೆ. ರಾಷ್ಟ್ರ ಮತ್ತು ಸಮಾಜಕ್ಕೆ ನಾವು ಏನಾದರೂ ಕೊಡುಗೆ ಕೊಡಲೇಬೇಕು. ಆ ಕೊಡುಗೆಯನ್ನು ನಾವು ಇಲ್ಲಿ ಹಿರಿಯರ ಸೇವಾ ಪ್ರತಿಷ್ಠಾನದವರು ಮಾಡ್ತಾ ಇದ್ದಾರೆ. ನಂಗೆ ಭಾಳ ಖುಷಿ ಆಗ್ತಾ ಇದೆ, ಭಾಳ ಸಂತೋಷ ಆಗ್ತಾ ಇದೆ. ಅವರು ಇಷ್ಟು ಕೇವಲ ಕೊಡೋದು ಮಾತ್ರ, ಈಗಾಗಲೇ ಹೇಳಿದಾಗೆ ಅನೇಕರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಲಹೆಯನ್ನು ಮಾತ್ರ ಅಲ್ಲ, ಸಹಾಯವನ್ನು ಮಾಡ್ತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಯಾವ ಡಾಕ್ಟರ್ ಹತ್ರ ಹೋಗಬೇಕು ಅಂತಲೂ ಸಹ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸೇವಾ ಪ್ರತಿಷ್ಠಾನ ಮಾಡ್ತಕ್ಕಂಥ ಇದು ದೇವರ ಸೇವೆ, ನಿಜವಾಗ್ಲೂ ದೇವರ ಸೇವೆ ಇದು. ಸ್ವಾಮಿ ವಿವೇಕಾನಂದ ಶ್ರೀರಾಮಕೃಷ್ಣ ಹೇಳಿದ್ರು, ಶಿವಜ್ಞಾನೇ ಜೀವೇರ್ ಸೇವಾ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಭಗವಂತನಿದ್ದಾನೆ, ಶಿವನಿದ್ದಾನೆ ಎನ್ನುವ ಭಾವದಲ್ಲಿ ಮನುಷ್ಯರ ಸೇವೆಯೇ ಭಗವಂತನ ಸೇವೆ, ಭಗವಂತನ ಪೂಜೆ ಅಂತ ಹೇಳಿ ಅದನ್ನು ಸಾರ್ಥಕವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಹಿರಿಯ ಸೇವಾ ಪ್ರತಿಷ್ಠಾನದವರು. ಅವ್ರು ಮಾಡ್ತಕ್ಕಂಥ ಸೇವೆ ಭಗವಂತನಿಗೆ ತೃಪ್ತಿ ಆಗ್ತಾ ಇದೆ. ಮಂಗಳಾದೇವಿಯ ಸನ್ನಿಧಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಜಗನ್ಮಾತೆ ತೃಪ್ತಿ ಪಟ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಸಹ ಆ ಜಗನ್ಮಾತೆ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಕೊಡಲಿ, ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಇನ್ನಷ್ಟು ಸಹಾಯವನ್ನು ಬೇರೆಯವರಿಂದ ಬರುವಂತ ಆಗಲಿ ಅಂತ ಹೇಳ್ತಾ ನಿಮ್ಮ ಕಾರ್ಯ ಯಶಸ್ವಿ ಆಗಲಿ. ಜಯ ರಾಮಕೃಷ್ಣ. ಈ ಲೋಕದಲ್ಲಿ ಯಾವ ರೀತಿ ನಾವು ಹೋಗ್ತಾ ಇದ್ದೇವೆ, ಯಾವ ರೀತಿ ಹೋಗಬೇಕು ಎಂಬ ಭಾವನೆಯನ್ನು, ಅವರ ಅನುಭವದ ಮಾತುಗಳನ್ನು ನಮಗೆ ನೀಡಿದ್ದಾರೆ. ರಾಮಕೃಷ್ಣ ಮಠ ಅಂತ ಹೇಳಿದರೆ ಅದು ಒಂದು ನಮ್ಮ ಒಂದು ಸಣ್ಣ ವೃತ್ತದಲ್ಲಿರುವಂಥ ಸಂಸ್ಥೆ ಅಲ್ಲ. ಒಂದು ಸಮಾಜ ಅಥವಾ ಒಂದು ತಾಲೂಕು ಅಥವಾ ಒಂದು ರಾಜ್ಯ ಆ ರೀತಿಯಲ್ಲ. ಇದು ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ ಸಂಸ್ಥೆ ಶ್ರೀ ರಾಮಕೃಷ್ಣ ಮಠ. ಪರಮ ಪೂಜ್ಯ ಶ್ರೀ ಗೀತಕಾಮಾನಂದ ಸ್ವಾಮೀಜಿ ಇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ನಮ್ಮ ಇಲ್ಲಿ ಬಂದಿರುವಂಥ ಶ್ರೀ ಗಿರೀಶ್ ಆಳ್ವ ಮೋರ್ಲಾ ಸಮಾಜ ಸೇವಕರು ಹಾಗೂ ಕಂಬಳದ ಬಗ್ಗೆ ವಿಶೇಷ ಆದಂಥ ಆಸಕ್ತಿಯನ್ನು ಹೊಂದಿ ಸ್ಥಾನವನ್ನು ವಹಿಸಿದಂತಹ ಶ್ರೀ ಎ.ವಿ. ನಾರಾಯಣ್ ಹಿರಿಯರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ನಮ್ಮ ಸೇವಾ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು. ಇವರಿಂದ ನಿಮಗೆ ಎಲ್ಲರಿಗೂ ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರಿಗೆ ನಮಸ್ಕಾರವನ್ನು ಹೇಳುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಬಂದಿರುವಂಥ ಎಲ್ಲ ಹಿರಿಯ ಬಂಧು ಭಗಿನಿಯರೇ, ಸಾಧಾರಣ 9:45 ಗಂಟೆಯಿಂದ ಇಷ್ಟರವರೆಗೆ ಸಾಧಾರಣ 3 ಗಂಟೆಗಳ ಕಾಲ ಅವಿರತವಾಗಿ ಶ್ರೀಯುತ ಚಿನ್ನಪ್ಪಗೌಡ, ಶ್ರೀಯುತ ನಾರಾಯಣ ಭಟ್, ಅಶೋಕ್ ಕುಮಾರ್, ಅದೇ ರೀತಿ ಕನ್ಯಾನ ಸದಾಶಿವ ಶೆಟ್ಟರು, ಪಟ್ಲ ಭಾಗವತರು,
ಶ್ರೀಮತಿ ಮಮತಾ ಶೆಟ್ಟಿ, ಅದೇ ರೀತಿ ಸ್ವಾಮೀಜಿಯವರ ವಿವಿಧ ವಿಚಾರಧಾರೆಗಳನ್ನು ತಾವು ಈಗಾಗಲೇ ಕೇಳಿದ್ದೀರಿ. ಮುಖ್ಯವಾಗಿ ನಮ್ಮ ಅಖಿಲ ಕರ್ನಾಟಕ ಹಿರಿಯರ ಸೇವಾ ಪ್ರತಿಷ್ಠಾನದ ಉದ್ದೇಶ ಏನು ಅಂತೇಳಿದರೆ 50 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯರಿಗೆ ಯಾವ ರೀತಿಯ ಸಹಾಯವನ್ನು ನೀಡಬಹುದೋ ಅದನ್ನು ಕೊಡುವಂಥ ಒಂದು ಮುಖ್ಯ ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವು ಕಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಹಣದ ಸಹಾಯ, ಸರಕಾರದಿಂದ ಸಿಗುವ ವಿವಿಧ ರೀತಿಯ ಸಹಾಯಗಳ ಬಗ್ಗೆ ಮಾಹಿತಿ, ಅದೇ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಜನರಿಗೆ ಬೇಕಾದಂಥ, ಅಸಹಾಯಕರಿಗೆ ಬೇಕಾದಂಥ, ವಿಶೇಷ ಚೇತನಿಗೆ ಬೇಕಾದಂಥ ಕೆಲವೊಂದು ಸೌಲಭ್ಯವನ್ನು ಕೊಟ್ಟು ಸಹಕಾರ ನೀಡುವಂಥದ್ದು. ಇವತ್ತು ಮಂಗಳೂರಿನ ಈ ಘಟಕದವರು ಒಂದು ವೀಲ್ ಚೇರ್, ಅದೇ ರೀತಿ ಬಟ್ಟೆ ಬರೆಗಳನ್ನು ಭಗಿನಿ ತಂಡದವರಿಗೆ ಬಟ್ಟೆ ಬರೆಗಳನ್ನು ನೀಡಿದ್ದಾರೆ. ಅದೇ ರೀತಿ ನಡಿಗೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೆಲ್ಲ ಬಹಳ ಪ್ರಯೋಜನಕಾರಿಯಾದಂಥ ವಿಚಾರಗಳು. ಶ್ರೀಯುತ ಕನ್ಯಾದ ಸದಾಶಿವ ಶೆಟ್ಟರು ಅವರ ಒಂದು ಕೊಡುಗೈ ದಾನಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ವಿಧದಲ್ಲಿ ಅವರು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಪಟ್ಲ ಭಾಗವತರು ಸತೀಶ್ ಶೆಟ್ಟರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಸಂಸ್ಥೆಯನ್ನು ಕಟ್ಟಿ ಬೇರೆ ಬೇರೆಯವರಿಂದ ದಾನಿಗಳಿಂದ ಹಣವನ್ನು ಸಂಗ್ರಹಿಸಿ ಆ ಮೂಲಕ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ವಿವಿಧ ರೀತಿಯಲ್ಲಿ ದುಡಿದಂಥ ಮಹನೀಯರಿಗೆ ಸಹಾಯ ಹಸ್ತವನ್ನು ನೀಡುವ ಮೂಲಕ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆಯೂ ಕೂಡ ಮಾಡಲಿಕ್ಕೆ ಈ ಥರ ಆಸ್ಪತ್ರೆಗಳಲ್ಲಿ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮುಖ್ಯವಾಗಿ ಮೊದಲೇ ತಿಳಿಸಬೇಕು. ನಮ್ಮ ಹಿರಿಯರು ಇಲ್ಲಿ ಬಂದಿರುವಂಥವರು, ನಿಮ್ಮ ಪರಿಚಯದವರು ಏನಾದರೂ ಕಣ್ಣಿನ ಸಮಸ್ಯೆ ಇದ್ದಲ್ಲಿ ಅವರಿಗೆ ಮುಂಚಿತವಾಗಿ ತಿಳಿಸಿದ್ದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅವರು ಉಚಿತವಾಗಿ ಮಾಡ್ತಾರೆ. ಇದೊಂದು ನೆನಪಿರಲಿ. ಇದೀಗ ಅವರಿಂದ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ. ಹಿರಿಯರ ಸೇವಾ ಪ್ರತಿಷ್ಠಾನ ರಿಷಡ್ ಮೆಲ್ಕಾರ್ ಬಂಟ್ವಾಳ ಮಂಗಳಾದೇವಿ ಘಟಕ ಇದರ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಹಿರಿಯರ ಸಮಾವೇಶದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಸಹೋದರ ಸಹೋದರಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಚನ ನೀಡಿದಂತಹ ಪೂಜ್ಯ ಶ್ರೀ ಜಿತಕಾಮಾನಂದ ಸ್ವಾಮೀಜಿ, ಅಧ್ಯಕ್ಷರು ರಾಮಕೃಷ್ಣ ಮಠ ಮಂಗಳೂರು ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಧ್ಯಕ್ಷತೆಯನ್ನು ವಹಿಸಿದಂಥ EV ನಾರಾಯಣ್ ನಿವೃತ್ತ ಪ್ರಾಂಶುಪಾಲಕರು ಹಾಗೂ ನಮ್ಮ ಸೇವಾ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ ವಸಂತ ಶೆಟ್ಟಿ ಅವರು ಬಂದು ನಮಗೆ ಶುಭ ಕೋರಿದ್ದಾರೆ, ಅವರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸಿ ಚಿನ್ನಪ್ಪ ಇವರು ಅವರ ಕಾರ್ಯನಿಮಿತ್ತ ನಮ್ಮಿಂದ ಮುಂದೆ ಹೋಗಿದ್ದಾರೆ, ಅವರಿಗೂ ನಿವೃತ್ತ ಕುಲಪತಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇನ್ನು ಸನ್ಮಾನಿತರಾದಂಥ ಬೋಳಾರ್ ಶ್ರೀ ಸುಬ್ಬಯ್ಯ ಶೆಟ್ಟಿ ಅವರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡಿದಂಥ ಶ್ರೀ ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರದ ಮಕ್ಕಳಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈ ಸ್ಥಳಾವಕಾಶವನ್ನು ನಮಗೆ ಅನುಕೂಲ ಮಾಡಿಕೊಟ್ಟು ಆಸನ ಹಾಗೂ ಧನ್ಯವರ್ಧಕವನ್ನು ಒದಗಿಸಿಕೊಟ್ಟಂಥ ದೇವಸ್ಥಾನದ ಅರ್ಚಕ ಹಾಗೂ ಆಡಳಿತ ಮಂಡಳಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇರ್ತೇನೆ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ 2 ಪ್ರಕಟಣೆಗಳಿದೆ. ಆಚಾರ್ಯ ಶಂಕರ ಭಾಗವತ್ಪಾದರ ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ಶಂಕರ ತತ್ವ ಪ್ರಸಾರ ಅಭಿಯಾನ ದಿನಾಂಕ 23, 26 ಹಾಗೂ ಜನವರಿ 1 ರಿಂದ 2 ಒಟ್ಟು 6 ದಿವಸಗಳ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ನಿಮಗೆ ಆದರದ ಸ್ವಾಗತ. ಹಾಗೆ ಇನ್ನೊಂದು ಮುಖ್ಯ ಪ್ರಕಟಣೆ ಇದೆ. ಆರೋಗ್ಯ ಶಿಬಿರ, ಉಚಿತ ಆರೋಗ್ಯ ಶಿಬಿರ, ದಂತ ಚಿಕಿತ್ಸಾ ಶಿಬಿರ ಹಾಗೂ ರಕ್ತದಾನ ಶಿಬಿರವು ರಾಮಕೃಷ್ಣ ಆಶ್ರಮದ ಸಭಾಂಗಣದ ಕೆಳ ಅಂತಸ್ತಿನಲ್ಲಿ ನಡೆಯಲಿದೆ. ಇಲ್ಲಿ
ಆರೋಗ್ಯ ತಪಾಸಣೆಯಲ್ಲಿ KMCಯ ಡಾಕ್ಟರ್ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮುಖ್ಯವಾಗಿ ಕಣ್ಣಿನ ಪರೀಕ್ಷೆ ಮಾಡಿ ಅಗತ್ಯವಿದ್ದವರಿಗೆ ರೀಡಿಂಗ್ ಗ್ಲಾಸನ್ನು ಅಲ್ಲಿ ನಾವು ಸ್ಥಳದಲ್ಲೇ ಕೊಡುವರಿದ್ದೇವೆ. ಅದೇ ರೀತಿ ಬೈಫೋಕಲ್ ಗ್ಲಾಸ್ ಬೇಕಿದ್ದವರಿಗೆ ಪುನಃ KMC ಹಾಸ್ಪಿಟ್ಲಿಗೆ ಬರಲಿಕ್ಕೆ ಹೇಳ್ತೇವೆ, 3 ದಿವಸ ಬಿಟ್ಟು ಅಲ್ಲಿ ಟೆಸ್ಟ್ ಮಾಡಿ ಬೈಫೋಕಲ್ ಕನ್ನಡಕ ಬೇಕಿದ್ದವರಿಗೆ ಅದು ಸಹ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಇನ್ನು ಕಣ್ಣಿನ ಪೊರೆ ಆಪರೇಷನ್ ಯಾರಿಗೆ ಅಗತ್ಯ ಉಂಟು ಅವರಿಗೆ ಗ್ರೀನ್ ಕಾರ್ಡನ್ನು ಕೊಡ್ತಾ ಇದ್ದೇವೆ. ಉಚಿತವಾಗಿ ಅವರಿಗೆ ಕನ್ನಡಕದ ಕಣ್ಣಿನ ಆಪರೇಷನ್ ಮಾಡುವರಿದ್ದೇವೆ. ಇಲ್ಲಿ ಆದಷ್ಟು ಬಡಬಗ್ಗರಿಗೆ ನಿಮ್ಮ ಆಸುಪಾಸಿನಲ್ಲಿದ್ದವರಿಗೆ ಅದಕ್ಕೆ ಏನು ಎಲ್ಲಿ ಯಾವ ರೀತಿಯ ವ್ಯವಸ್ಥೆಯಲ್ಲಿ ಇರ್ತದೆ ಅಂತೇಳಿ ಅದಕ್ಕೋಸ್ಕರ ನಾನು ಮಂಗಳಾದೇವಿಯಲ್ಲಿ ಮಾಡಿದ್ದು. ತುಂಬ ಸಮಯದಿಂದ ನಾನು ಸ್ವಾಮೀಜಿ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಮಾಡಲಿಕ್ಕೆ. ನಿಜವಾಗಿ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು. ಅದಲ್ಲದೆ ಹಾರ್ಟ್ ಚೆಕಪ್ ಸ್ಪೆಷಲಾಗಿ ಒಂದು ಸ್ಪೆಷಲೈಸ್ ಆಗಿ ಒಂದು ಹಾರ್ಟ್ ಚೆಕಪ್ ಮಾಡಿ ECG ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡ್ತಾರೆ. ಅದಲ್ಲದೆ ಕ್ಯಾನ್ಸರ್ ಚೆಕಪ್ ಕೂಡ ನಾವು ಈ ಸರಿ ಸ್ಪೆಷಲ್ ಆಗಿ ಇದೆರಡನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ಮಾತ್ರ ಅಲ್ಲ, ನಿಮ್ಮ ಆಸುಪಾಸಿನಲ್ಲಿ ಹೇಳಿಕೊಂಡು 2ನೇ ತಾರೀಕಿಗೆ ಅತ್ಯಧಿಕ ಜನರು ಬಂದು ಈ ಸೇವೆಯನ್ನು ಸ್ವೀಕರಿಸೋ ಹಾಗೆ ಹೇಳಿಕೊಳ್ಬೇಕು. ಅದಲ್ಲದೆ ರಕ್ತದಾನ ಮಾಡಲಿಕ್ಕೆ ಯಾರು ಯುವಕರಿದ್ದಾರೆ ಅವರಿಗೆ ಪ್ರೇರಣೆ ಕೊಟ್ಟು ಅವರಿಗೂ ಕೂಡ ಬರಲಿಕ್ಕೆ ಹೇಳಬೇಕು. ಈಗಾಗಲೇ ಅದನ್ನು ಒಂದು ಬ್ಯಾನರ್ ಹೊರಗೆ ಹಾಕಿದ್ದೇವೆ, ಸದ್ಯದಲ್ಲಿ ಅದನ್ನು ಪ್ರಸಾರ ಮಾಡುವರಿದ್ದೇವೆ. ಎಲ್ಲರೂ ಆತ್ಮೋನ್ನತಿ ಜೊತೆಗೆ ಸಮಾಜದ ಹಿತಕ್ಕಾಗಿ ಈ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಲು ಕಾರ್ಯೋನ್ಮುಖರಾಗಬೇಕು. ಈ ನಿಟ್ಟಿನಲ್ಲಿ ಯಶಸ್ವಿಯಾಗಲು ತಾವೆಲ್ಲರೂ ಭಗೀರಥ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಅಸಾಧ್ಯವೂ ಸಾಧ್ಯ. ಗುರಿ ಮುಟ್ಟಲು ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರವನ್ನು ನಿರೀಕ್ಷಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ.